ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತವಚಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ತ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕರ್ಣ ಶಪಥ ಮಾಡಿದ. ಯಾವನ್ನೈವಾರ್ಜುನಂ ಹನ್ಯಾಂ ಪಾದೋ ಪ್ರಕ್ಷಾಲಯೇ ಸ್ವಯಂ ಅಂತ ಹೇಳಿದ ಮೇಲೆ ದುರ್ಯೋಧನ ಎದ್ದು ಹೊರಟ. ಅವನಿಗೆ ಅದು ಬೇಕಾಗಿತ್ತು. ಮುಖ್ಯವಾಗಿ ಅವನಿಗೆ ದೈತ್ಯರಿಂದ ಸಿಕ್ಕ ಸಹಕಾರ, ಅವರ ನಾಯಕತ ಅನ್ನತಕ್ಕ ಗಟ್ಟಿತನ, ಅದರಿಂದ ಹೊರಟ. ಸರ್ವಥಾ ದಾಸ್ಯ ಇತ್ಯುಕ್ತಂ. ಹೀಗೇನಾಯಿತು? ಯಾಚಿತೋ ರಥಮಾರುಹ್ಯ ಯಯೌ ನಾಗಪುರಂ ಧೃತಂ ಸಕುಂಡಲಂ ಸಕವಚಂ ಅವಧ್ಯಂ ಸೂರ್ಯನಂದನಂ ಜ್ಞಾತ್ವಾ ಇಂದ್ರಃ ಉಭಯಂ ತಸ್ಮಾತ್ ಐಚ್ಛತ್ ಆದಾತುಮುತ್ತಮಂ. ಸಕುಂಡಲಂ ಸಕವಚಂ, ಕುಂಡಲ ಮತ್ತು ಕವಚಗಳ ಸಮೇತ ಇದ್ದಾಗ ಅವಧ್ಯ, ಕರ್ಣನನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಸೂರ್ಯನಂದನ ಕರ್ಣ, ಜ್ಞಾತ್ವಾ ಅರ್ಥ ಮಾಡಿಕೊಂಡು ಇಂದ್ರದೇವರು ಉಭಯಂ ತಸ್ಮಾದ್ ಐಚ್ಛತ್ ಆದಾತುಂ ಉತ್ತಮಂ. ಉಭಯಂ ಎರಡನ್ನೂ ಸಹ, ಉತ್ತಮವಾಗಿರ್ತಕ್ಕಂಥ ಎರಡನ್ನೂ ಸಹ ತಸ್ಮಾತ್ ಕರ್ಣನಿಂದ ಆದಾತುಂ ಐಚ್ಛತ್ ತಗೊಳ್ಬೇಕು ಅಂತ ಇಷ್ಟಪಟ್ಟರು. ಸರ್ವಥಾ ದಾಸ್ಯ ಇತ್ಯುಕ್ತೆ. ಆಗೇನಾಯಿತು? ತದ್ವಿಜ್ಞಾಯ ರವಿಃ ಕರ್ಣಂ ಸ್ವಪ್ನೆ ಮುಕ್ತ್ವಾ ನ್ಯವಾರಯತ್. ಸರ್ವಥಾ ದಾಸ್ಯ ಇತ್ಯುಕ್ತೆ ಪ್ರಾಹಾದೇಯಂ ವರಾಯುಧಂ ದದೌ ಚೋತ್ಕೃಷ್ಟ ಕವಚಂ ಕುಂಡಲೇ ಚ ಶಚೀಪತೇಃ. ತದ್ವಿಜ್ಞಾಯ ರವಿಃ ಕರ್ಣಂ. ತತ್ ಅದನ್ನು ತಿಳಿದು, ವಿಜ್ಞಾಯ ತಿಳಿದು, ರವಿಃ ಸೂರ್ಯ, ಕರ್ಣಂ ಕರ್ಣನನ್ನು ಕುರಿತು, ಸ್ವಪ್ನದಲ್ಲಿ ಉಕ್ತ್ವ ಇದನ್ನು ಹೇಳಿ ನ್ಯವಾರಯತ್ ಕೊಡಬೇಡ ಅಂತ ಹೇಳಿ. ಆ ದೇವತೆಗಳಲ್ಲಿ ಮೀಟಿಂಗ್ನಲ್ಲಿ ಗೊತ್ತಾಗೋ ವಿಚಾರಗಳು ಬಂದು ಲೀಕ್ ಮಾಡ್ತಾರಲ್ಲ, ಹಾಗೆ ಇನ್ನು ಇದು ಮಾಡಿ ಇಂದ ಬರೋದು ಬ್ರಾಹ್ಮಣ ಅಂತ ಬರ್ತಾನೆ, ಬ್ರಾಹ್ಮಣ ಅಲ್ಲ ಆತ ಇಂದ್ರ ಕವಚ ಕುಂಡಲ ಕೇಳ್ತಾನೆ, ಕೊಡಬೇಡ ಅಂತ ಹೇಳಿದರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ನಾನು ಕೇಳಿದ್ಮೇ ಇಲ್ಲ ಅಂತ ಹೇಳೋದಿಲ್ಲ. ಅದರಿಂದ ಭಾರಿ ಅದು ಏನಾದರೂ ಪರವಾಗಿಲ್ಲ, ನಾನು ಸತ್ಯ ಕಳ್ಕೊಳ್ಳೋದಿಲ್ಲ ಅಂತ. ಇದು ಕರ್ಣನ ದೊಡ್ಡ ಪಾಯಿಂಟ್ಗಳಿವೆಲ್ಲ ಕೂಡ ಗೊತ್ತಾಯ್ತಾ. ಕರ್ಣ ದಾನಶೂರ. ಯಾಕೆಂದರೆ ಸೂರ್ಯ ಬೆಳಗ್ಗೆ ದಾನ ಮಾಡ್ತಾನೆ. ದಾನ ಮಾಡಿ ಎಷ್ಟು ಕೈಯಿಂದ ಮಾಡ್ತಾನೆ? ಸಹಸ್ರ ಕಿರಣ ಅಂತ ಹೇಳ್ತಾರೆ. ಸಹಸ್ರ ಅಂದ್ರಲ್ಲಿ ಬರೀ 1000 ಅಲ್ಲ, ಅನಂತ. ದೇವರ ಅನಂತ ಅಲ್ಲ, ಅಂತೂ ಅನಂತ. ಆ ಅರ್ಥದಲ್ಲಿ ಬಹಳ ಮುಖ್ಯವಾದದ್ದು. ಆತ ಕರದಾನ ಮಾಡದೆ ಹೋಗಿದ್ದರೆ ಎಷ್ಟು ಕತ್ಲೆ ಆಗ್ತಿತ್ತು. ಅದಕ್ಕೇನೆ ವರಾಯುಧಂ. ಸರ್ವಥಾ ದಾಸ್ಯ ಇತ್ಯುಕ್ತೆ ಪ್ರಾಹಾದೇಯಂ ವರಾಯುಧಂ. ಆಗಿದ್ರೆ ಒಂದು ಕೆಲಸ ಮಾಡು, ಒಂದು ಏನಾದ್ರು ಬೇಕು ಅಂತ ಕೊಡ್ತೀನಿ ಅಂತ ಕೇಳಿದರೆ ಒಂದು ಆಯುಧ ಎಸ್ಕೋ ಕೊನೆ ಪಕ್ಷ ಅಂತ ಹೇಳ್ತಾರೆ. ಆಯುಧ ಎಸ್ಕೋ, ಅದು ಕೊಡಬೇಡ ಅಂಬೋದನ್ನು ನಾನು ಒಪ್ಪೋದಿಲ್ಲ, ಆಯ್ತು ಅದು ಕೇಳೋದು ಇಸ್ಕೋತೀನಿ ಅಂತ ಹೇಳಿ. ಅದೇ ಹಾಗಾಯ್ತು. ದದೌ ಚೋತ್ಕೃತ್ಯ ಕವಚಂ ಕುಂಡಲೇ ಚ ಶಚೀಪತೇಃ. ಆತ ಗಂಗಾ ನದಿ ತೀರ ಇವತ್ತು ಜಾಗ ತೋರಿಸ್ತಾರೆ. ಅದನ್ನು ಹೋದರೆ ಹಸ್ತಿನಾಪುರಕ್ಕೆ ಹೋದರೆ ಆತ ಎಲ್ಲಿ ಜಪ ಮಾಡ್ತಿದ್ದ ಕಾರಣ, ಎಲ್ಲಿ ಇಂದ್ರದೇವರು ಎಲ್ಲಿ ದಾನ ಕೊಟ್ಟ ಜಾಗ ತೋರಿಸ್ತಾರೆ. ಇವತ್ತು ನದಿ ಇಲ್ಲ, ಅದು ದೂರ ಹೋಗಿಬಿಟ್ಟಿದೆ, 8-9 ಕಿಲೋಮೀಟ್ರ್ ದೂರ ಹೋಗಿದೆ. ಬಟ್ ಅವತ್ತು ಅಲ್ಲೇ ಹರಿದಿದೆ ಜಾಗ. ಅಲ್ಲಿ ಬಂದಾಗ ಅವ ಕೇಳ್ತು, ಗೊತ್ತಿತ್ತು ಯಾರು ಅಂಥೇಳಿ, ಅಲ್ಲಿ ಗೊತ್ತಿದೆ. ರಾಮನ ದಾನ ಕೇಳಿದಾಗ ಏನು ಬೇಕು? ಕವಚ ಕುಂಡಲ ಬೇಕು. ಸರಿಯಾಗಿದ್ದರೆ ಕೊಡ್ತೀನಿ. ಯಾರಂತೂ ಗೊತ್ತು ಅಂತ ಹಾಕಿಡುತ್ತಾರೆ. ಯಾರಂತೂ ಗೊತ್ತು ನನಗೇನು ಅನ್ಯಾಯ, ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಗೊತ್ತು, ಆದರೂ ಕೊಡ್ತೇನೆ ಅಂತೇಳಿ ಕೊಟ್ಟುಬಿಡ್ತಾನೆ. ಆಗ ಇಂದ್ರದೇವರಿಗೆ ಭಾರಿ ಖುಷಿ ಆಗ್ತದೆ. ದದೌ ಚ ಉತ್ಕೃತ್ಯ ಕವಚಂ. ಅದೇನು ಬಿಚ್ಕೊಡೋ ಕವಚ ಅಲ್ಲ, ಕಟ್ ಮಾಡಿ ಕೊಡಬೇಕಾದ್ರೆ ಗೊತ್ತಾಯ್ತಾ. ಕಿವಿ ಕಿತ್ಬೇಕು, ಹೀಗೆ ಎರಡನ್ನ ಕತ್ತರಿಸ್ಕೊಂಡು ಕೊಡಬೇಕು, ಮೈಯೆಲ್ಲ ಕೊಯ್ಕೋಬೇಕು. ಹಿಂದೂ ಮುಂದೆ ಇದೆ ಕವಚ ಎಲ್ಲ ಕಡೆಗೆ, ಎಲ್ಲ ಕೊರ್ಕೋಬೇಕು. ಎಷ್ಟು ಆಶ್ಚರ್ಯ. ಕರ್ಣ ಕೊಟ್ಟಿದ್ದು ದಾನ ಕೊಡೋದು ಕೂಡ ಎಂಥ ಕಷ್ಟ. ಮನಸ್ಸಿನಲ್ಲಿ ಕಷ್ಟಪಟ್ಟು ಕೊಡೋದು ಬೇರೆ ಮಾತು. ಮೈ ತುಂಬ ಅದಿರು, ಮನಸ್ಸಿನಲ್ಲಿ ಖುಷಿ ಇದೆ, ದೇಹದಲ್ಲಿ ಭಾರಿ ನೋವಾಗ್ತಾ ಇದೆ. ಅದಕ್ಕೆ ಉತ್ಕೃತ್ಯ ಕತ್ತರಿಸಿಬಿಟ್ಟು ಕವಚಂ ಕುಂಡಲೇ ಚ ಶಚೀಪತೇಃ. ಸಜೀವ ಇವತ್ತು ಕೇಳ್ತಿದ್ದೆಲ್ಲ, ಇಷ್ಟು ಮಜಾ ಇದು ಹುಟ್ಟಬೇಕಾರ ಇತ್ತು. ಅದು ಹಾಗೆ ಬಂದಿದ್ದರಿಂದ ಈ ಮಚ್ಚೆ ಬರುತ್ತೆ, ಅದು ಕಿತ್ತಿದ್ರೆ ಕಟ್ ಮಾಡಬೇಕಷ್ಟೇ, ಮತ್ತೆ ಬರುತ್ತೆ ಅಷ್ಟಾದರೂ ಕೂಡ. ಅದು ಆ ಥರ ಅಂದರೆ ಮಚ್ಚೆ ರೀಚೆ ಆಗಿ ಬರುತ್ತೆ ನಮಗೆ. ಆ ಥರ ಕೃಷ್ಣನಿಗೆ ಹುಟ್ಟುತ್ತಾ ಎಲ್ಲ ಬಂದಿದ್ದು ಸಹಜವಾಗಿ ಸರ್ವೋತ್ತಮತ್ವ ತೋರಿಸೋಕ್ಕೆ. ಇವರಿಗೆಲ್ಲ ವೀಕ್ನೆಸ್.
ದಸರಾವೇಶಕ್ಕೆ ದ್ಯೋತಕ ತೆಗೆದುಕೊಟ್ಟ. ಹಾಂ ಎತ್ತಿತ್ತು. ಹೌದು 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 ಹೌದು. ಅಂದರೆ ಈ ಬೋನ್ ಹೇಗೆ ದೊಡ್ಡದಾಗುತ್ತೆ ಹೊರಗಡೆಗೆ? ಬೋನ್ಗಳು ಹೇಗೆ ಬೆಳೆಯುತ್ತೆ? ಬೋನು ಚಿಕ್ಕ ಹೇಗೆ ಬೆಳೆಯುತ್ತೆ? ಪ್ರೊಫೆಷನ್ ಬೆಳೆಯುತ್ತಾ ಇಲ್ವೋ? ಕವಚ ಹುಟ್ಟು ಬೆಳೆದು ಹಾಗೆ ಬೆಳೀತದೆ. ಗೊತ್ತಾಯ್ತಾ? ವೆರಿ ಸಿಂಪಲ್ ಅದು. ಮಚ್ಚೇರಿ ಎಲ್ಲ ತಕ್ಕಂತೆ ಹಾಗೆ ಕಣ್ಣುಗಳು ದೊಡ್ಡದಾಗತ್ತೆ, ಎಲ್ಲ ಹಾಗೆ ಹೋಗ್ತಾ ಬರುತ್ತೆ. ಗೊತ್ತಾಯ್ತಾ? ಪ್ರಪೋರ್ಷನೇಟ್ ಆಗಿ ದೇವರು ಮಾಡಿದ ಮ್ಯಾಜಿಕ್ ಅದು. ಗೊತ್ತಾಯ್ತಾ? ಹುಟ್ಟಿದ ಬಂದರೆ ಹಾಗೆ ಪ್ಲಸ್ ಪಾಯಿಂಟ್ ಅದು ಹಾಗೆ ಬಂದಿರೋದ್ರಿಂದ. ಆ ಜಡ ಪದಾರ್ಥ ಅಂತ ಕೇಳಿದ್ರೆ ಇವೆಲ್ಲ ಏನು ಜಡ ಪದಾರ್ಥಗಳೇ? ಅಲ್ಲಿಲ್ವೇನು ಹಾಗಿದ್ರೆ ಚರ್ಮನೇ ಜಡ ಹಾಗಂದರೆ ಅದು ಬೆಳೆಯಲ್ವಾ? ಆ ಥರ ಬೆಳೀತಾರೆ. ದೇವರು ಮನಸ್ಸು ಮಾಡಿದ ಯಾವುದು ಅಸಾಧ್ಯ ಇದೆ, ಆದ್ದರಿಂದ ಬೆಳೀತು. ನೋಡಿ, ನಾವು ಉದ್ದೇಶ ಎಲ್ಲಿ ಶುರುವಾಗಿದೆ, ಎಲ್ಲಿದ್ದೀವಿ ನಾವೀಗ? ಸಿನಿಮಾದಲ್ಲಿ ಎಲ್ಲಿ ತೋರಿಸ್ತಾರೆ? ಕೊನೆಯ ಕರ್ಣಪುರ ಕೊನೆಯ ಸ್ಟೇಜಲ್ಲಿ ತೋರಿಸ್ತಾ ಇರೋದಲ್ಲ, ಸುಳ್ಳು ಕಥೆಗಳು ಬರೀ ತಲೆ ತೋರಿಸ್ಬಿಟ್ಟು ಅದನ್ನು ಅವರು ಕವಿಗಳು ಹಾಗೆ ಮಾಡೋದಕ್ಕೆ ಕೆಲವು ಸಣ್ಣ ಪುಟ್ಟ ಕಾರಣ ಇರುತ್ತೆ. ಏನಂದರೆ ಅದು ಇವೆಸ್ಟ್ ಕ್ರಿಯೇಟ್ ಮಾಡಬೇಕು ಇದ್ರ ಮೇಲೆ, ಸ್ಟೇಜ್ ಮೇಲೆ. ಆ ಕಾಲದಲ್ಲಿ ಕೊಟ್ಟರೆ ಭಾರಿ ಎಫೆಕ್ಟ್ ಆಗಿರುತ್ತೆ, ಅಷ್ಟೇ. ಅದು ಸತ್ಯ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಇದು ಫ್ಯಾಕ್ಟ್ ಇದೇನೆ. ಗೊತ್ತಾಯ್ತಾ? ಆದಷ್ಟು ಇಲ್ಲಿ ಭಾಳ ಇಂಪಾರ್ಟೆಂಟ್ ಅದು. ನೋಡಿ ಇದೇ ಇರೋದು. ಮೂರ್ಛೆ ಹೋಗೋದು ಯಾರು? ಕೈಲ ನೋಡಿದರೆ ಮುಚ್ಚಿ ಹೋಗ್ತಾರೆ, ಕೋದ್ರೆ ಯಾರು ನೋಡಿದರೆ ಮುಚ್ಚಿ ಹೋಗ್ತಾರೆ. ಇವರೆಲ್ಲ ದೊಡ್ಡ ಇವರೆಲ್ಲ ಯುದ್ಧದಲ್ಲಿ ಎಂಥ ಕಟ್ಟಾದರೂ ತಡ್ಕೋತಾರೆ. ಕ್ಷತ್ರಿಯರು ಕೂಡ ಅಂದರೆ ಅದೇನೆ, ಬಾಹುಬಲ ಭಾರಿ ಗಟ್ಟಿ ಬೈಯವರು. ಗೊತ್ತಾಯ್ತಾ? ಅದಕ್ಕೆ ಹೇಳಿದ್ದು ನೀನು ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಬ್ರಾಹ್ಮಣ ಅಲ್ಲ ಅಂತ ಹೇಳಿದರು ವೇದವ್ಯಾಸರು, ಪರಶುರಾಮ ದೇವರು. ಅವ್ರಿಗೆ ಗೊತ್ತಿತ್ತು, ಅದಕ್ಕೆ ಕಾರಣ ಕೊಟ್ಟರು ಅದನ್ನು. ದೇಹದಲ್ಲಿ ಭಾರಿ ಸ್ಟ್ರಾಂಗ್ ಇರ್ತಾರೆ, ಆದರೆ ಬುದ್ಧಿಯಲ್ಲಿ ಬ್ರಾಹ್ಮಣ ಅವನು ಬಿಡಿಸೋಕ್ಕಾಗಲ್ಲ ಯಾರ ಕೈಲೂ ಕೂಡ. ಇವತ್ತಿನ ಕಾಲಕ್ಕೂ ಸಂದೇಶ ಇಷ್ಟೆಲ್ಲ ಬಿಟ್ಟು ಏನೇ ಮಾಡಿದ್ರು ಕೂಡ ಬ್ರಾಹ್ಮಣ ಮುಂದಿರ್ತಾನೆ ಸ್ವಲ್ಪ. ಎಷ್ಟೇ ಇದಾದರೂ ಕೂಡ ಬರೀ ಬೇರೆ ಇಟ್ಕೊಟ್ರೆ ಅವ್ರು ಯಾರು ಹೇಳ್ತಿರ್ತಾರೆ, ಬರೀ ಬೇರೆ ಇಟ್ಕೊಟ್ರೆ ಬರೀ ಬ್ರಾಹ್ಮಣರಿಗೆ ಕೊಡಬೇಕಾಗದ್ದು ಕೊನೆಗೆ ಅಂತೇಳಿ. ಅಷ್ಟರ ಮಟ್ಟಿಗೆ ಇಷ್ಟೆಲ್ಲ ಬಿಟ್ಟು ಅದನ್ನ ಎಲ್ಲ ಬಿಟ್ಟು ಎಲ್ಲ ಬಿಟ್ಟಾಗಿದೆ. ಅದು ಅಷ್ಟೇ ಸುಳ್ಕೊಂಡಿದೆ. ಹಾಗೇನೆ ಸರಿಯಾಗಿ ಮಾಡಿದರೆ ಎಷ್ಟು ಮೇಲಿರ್ತಾರೆ. ಬುದ್ಧಿಯಲ್ಲಿದು ಫಿಸಿಕಲಿ ಅವ್ರು ಸ್ಟ್ರಾಂಗ್. ಅದನ್ನು ಬಿಟ್ಟು ಮಾಡೋಕ್ಕೆ ಇವ್ರಿಗೆ ಆಗಲ್ಲ. ವ್ಯಾಪಾರದಲ್ಲಿ ವೈಶ್ಯರು ನಂಬರ್ 1 ಅವರು. ಅವರಂತೂ ಯಾರು ವ್ಯಾಪಾರ ಮಾಡೋಕ್ಕೆ ಬರೋದಿಲ್ಲ. ಪ್ರಿನ್ಸಿಪಲ್ಡ್ ಆಗಿರ್ತಾರೆ, ಲಾಭ ಸರಿಯಾಗಿರ್ತಾರೆ. ಇವ್ರು ಇಟ್ಟರೆ ಇಲ್ಲ ಪಾಪರ್ ಮಾಡ್ತಾರೆ, ಉಳಿದವ್ರು ಪಾಪರ್ ಮಾಡ್ತಾರೆ. ಎಲ್ಲರೂ ಅವ್ರಿಗೆ ಗೊತ್ತಿಲ್ಲ, ಅತಿ ಆಸೆ ಬಿಡ್ತಾರೆ. ಉಳಿದವ್ರಿಗೆ ಬರೋದಿಲ್ಲ ಅದೆಲ್ಲ ಕೂಡ. ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ನೋವು ತರ್ಕೊಂಡಾತ. ಅದೇ ತ್ಯಾಗ ಅಂತ ಕೇಳಿದ, ಅದು ತ್ಯಾಗ. ಆಪ್ರೇಷನ್ ಮಾಡ್ಬೇಕಾದ್ರೆ ಅನಸ್ತೀಸಿಯಾ ಕೊಟ್ಬಿಡ್ತಾರೆ. ಅವ್ರ ಮನಸ್ಸೇ ಅನಸ್ತೀಸಿಯಾ ಇದ್ದಾಗೆ. ಗೊತ್ತಾಯ್ತಲ್ಲ? ಆ ಕಡೆ ಡೈವರ್ಟ್ ಮಾಡಿಬಿಟ್ರೆ ಏನಾಗುತ್ತೆ? ಅದು ಡೀಲಿಂಗ್ ಆಗಿಬಿಡುತ್ತೆ. ಎಚ್ಚರ ಔಷಧಿಯಿಂದ ಮಾಡ್ಕೋತೀವಿ, ತಾವೇ ಮಾಡ್ಕೋತಾರೆ. ಅವಾಗೇನಾಗುತ್ತೆ? ಎಫೆಕ್ಟ್ ಆಗೋದೇ ಇಲ್ಲ. ಇವತ್ತು ಚಿಕ್ಕ ಮಗು ಜ್ವರಗಾಡುತ್ತೆ, ದೊಡ್ಡವ್ರು ಅಳ್ತಾರ, ಸ್ವಲ್ಪ ತಡ್ಕೋತಾರೆ. ನೋವು ಇವರಿಗೂ ಆದರೂ ತಡ್ಕೋತಾರೆ. ಅದು ನಮ್ಮೇಲೆ ಡಿಫ್ರೆನ್ಸ್ ಕಾಣಿಸುತ್ತಾಗ. ಸೊ ದೇವತೆ ಆತ ಅಲ್ಲ ಅವ್ರು ಅಪ್ರಾಕೃತ ಅಲ್ಲ, ಅವರೆಲ್ಲ ಪ್ರಾಕೃತ. ಇವತ್ತು ಲಕ್ಷ್ಮೀನಾರಾಯಣ ಬಿಟ್ಟು ಉಳಿದವರಿಗೆ ಅಪ್ರಾಕೃತ ಶರೀರೇ ಇಲ್ಲ. ವಾಯುದೇವರಿಗೆ ಶರೀರ ಇದ್ದರೂ ಕೂಡ ಎಫೆಕ್ಟ್ ಇಲ್ಲ ಅದರದ್ದು. ಉಳಿದವರಿಗೆಲ್ಲ ಪೆಟ್ಟು ಬೀಳ್ದ ನೋವಾಗೇ ಆಗುತ್ತೆ. ಇದು ಸಾತ್ವಿಕ, ಇದು ಕೊಟ್ಟಿದ್ದು ಭಾರಿ ಸಾತ್ವಿಕ. ಗೊತ್ತಾಯ್ತಾ? ಅದು ತಪ್ಪೇ ಇಲ್ಲ. ಯಾಕಂದರೆ ಎಷ್ಟು ರಿಸ್ಕ್ ತೊಗೊಂಡು ಕೊಡ್ತಾರೆ. ಒಂದು ಅಮೂಲ್ಯವಾದ ಆಸ್ತಿ, ತಾನು ಸತ್ತ ಅಂತ ಅರ್ಥ. ನೋವಾಗ ಅದ್ರ ಮುಂದೆ ಸಾಯ್ತಾನೆ ಅದರಿಂದ. ಅದಿದ್ದು ಇರೋವರೆಗೆ ಏನಿತ್ತು ಆತನಿಗೆ? ಫುಲ್ಲಿ ಪ್ರೊಟೆಕ್ಟೆಡ್ ಆತ ಅಂತ. ಕವಚ ಬರೀ ಹೇಳಿದ್ನಲ್ಲ, ಪೆನ್ ಕೊಟ್ಟರೆ ಕ್ಯಾಪ್ ಇಟ್ಕೊಂಡು ಕೊಡ್ತಾನೆ ಮನುಷ್ಯ. ಕೇಳಿದರೆ ಕೊಡೋದಿಲ್ಲ, ಫಸ್ಟು ಕೊಟ್ಟರು ಕೂಡ ಕ್ಯಾಪ್ ಇಟ್ಕೊಂಡು ಅದು ಮಾತ್ರ ಕೊಡ್ತಾನೆ. ಅವನು ಅಷ್ಟನ್ನೇ ಹೋಯ್ತಾನೆ, ಬಿಡೋದಿಲ್ಲ. ಅಂದರೆ ಮನುಷ್ಯನ ಸ್ವಭಾವ. ಗೊತ್ತಾಯ್ತು? ಆ ದೇವತೆಗಳು ಇವರೆಲ್ಲ. ಅಸುರಾವೇಶ ಇಲ್ಲದೆ ಹೋಗಿದ್ರೆ ಕನ್ನಡ ಭಾರಿ ಜೋರಾಗಿರ್ತಿದ್ದ. ಹಾಂ ಗೊತ್ತು, ಹೇಳಲಿಲ್ಲ. ಮುಂದಿದೆಲ್ಲ ಆಗಬೇಕಲ್ಲ, ಅವ್ರಿಗೆ ಗೊತ್ತಿದೆ ದೇವ್ರ ಸಂಕಲ್ಪ ಇದೆಲ್ಲ. ಹಾಗೆ ದೇವರೆಲ್ಲ ಮಾಡಿ ನಾಟಕ ನಡೆಯುತ್ತಿದ್ದಿಲ್ಲ. ಗೊತ್ತಾಯ್ತಾ? ಅದು ಸ್ಕ್ರಿಪ್ಟ್ ರೈಟರಿಗೆಲ್ಲ ಗೊತ್ತು. ಗೊತ್ತಾಯ್ತಾ? ಅಂದು ಮಾತ್ರಕ್ಕೆ ಏನಿಲ್ಲ, ನಡೆಯಬೇಕು. ಬಂದಿದ್ದು ನಡೆಯೋದೇ ಇಲ್ಲ ಅದು. ನಮಗೆಲ್ಲ ಮೆಸೇಜ್ ಸಿಗಬೇಕಾದ್ರೆ ಇವೆಲ್ಲ ಆಗಿರಬೇಕು. ದಾನ ಹೇಗೆ ಕೊಡಬೇಕು, ಈ ರೀತಿ ಕೊಡಬೇಕು. ಅದೇನು ಒಂದನೇದಾಗಿ ಎಲ್ಲ ಸುವರ್ಣ, ಅದು ಸುವರ್ಣ ರಕ್ತ ಖಚಿತ. ಅದು ವ್ಯಾಲ್ಯೂಬಲ್ಲು, ಮೆಟೀರಿಯಲ್ ವ್ಯಾಲ್ಯೂ ಇದೆ ಅದಕ್ಕೆ. ಗೊತ್ತಾಯ್ತಾ? ಆಮೇಲೆ ಸ್ಪಿರಿಚುವಲ್ ವ್ಯಾಲ್ಯೂ ಇದೆ. ಅದನ್ನು ಕೊಡ್ತಾನೆ ಕೇಳಿದರೆ. ಅದು ಯಾರು ಅಂತ ಗೊತ್ತಿದ್ದು. ಅದು ರಿಸ್ಕ್ ಇದೆ ತನಗೆ. ಹೋದ ಏನಪ್ಪ ಲಾಸ್ ಆಗೋದಿಲ್ಲ, ಅದು ಸತ್ತ ಹೋಗ್ತಾನೆ. ಅಂಥದ್ದನ್ನು ಕೊಡ್ತಾರಲ್ಲ, ಅದಕ್ಕೆ ಕಾರಣ ಭಾರಿ ಗ್ರೇಟ್ ಆಗ್ತಾನೆ. ದಾನಶೂರ ಕರ್ಣ ಅಂತ ಅದಕ್ಕೆ ಕಾರಣ. ಅಮೋಘಾಂ ಶಕ್ತಿ ಮಾದಾಯ ಜ್ಞಾತ್ವೇಂದ್ರಂ ದ್ವಿಜರೂಪಿಣಂ. ಆಗ ಇಂದ್ರದೇವರ ತಮಾಷೆ ಅಂದರೆ, ಕರ್ಣನ ಇದು ಆ್ಯಕ್ಟು ಎಷ್ಟು ಖುಷಿ ಕೊಡ್ತು ಇಂದ್ರದೇವರಿಗೆ ಅಂದರೆ, ಅವ್ರು ಬಂದಿದ್ದು ಯಾತಕ್ಕೋಸ್ಕರ? ಅರ್ಜುನ ಸೇವೆ ಮಾಡಬೇಕು, ಇದೆಲ್ಲ ಮಾಡಬೇಕು ಅಂತೇಳಿ. ಏನು ಬರಬೇಕು ಕೇಳ್ಕೊ ಅಂತ ಹೇಳಿದರು. ಶಕ್ತಾಯುಧ ಕೊಡ್ರಿ ಅಂತ ಕೇಳಿದ. ಯಾವುದೋ ಕೊಂದು ಬಿಡುತ್ತದು. ಅದು ಇವರು ರಿಸ್ಕ್ ನೋಡಿ ಹೇಗಿದೆ. ಏನೋ ಮಾಡೋಕ್ಕೋ ಏನೋ ಮಾಡ್ಕೊಂಡಾಗಾಯ್ತು.
ಆತಿದ್ದರೆ ಸ್ವಲ್ಪ ಯೋಚನೆ ಮಾಡಿ, ಇದ್ದರೆ ಕರ್ಣ ಅವಧ್ಯನಾಗ್ತಿದ್ದ ಅಷ್ಟೇ. ಅರ್ಜುನ ಕೊಡೋ ಶಕ್ತಿ ಇಲ್ಲ, ಇರಬೇಕು ಅಂತಿಲ್ಲ. ಇದು ಹಾಗಲ್ಲ, ಅರ್ಜುನ ಕೊಡೋ ಶಕ್ತಿ ಇರೋದನ್ನು ಕೇಳ್ತಾರೆ, ಆಶ್ಚರ್ಯ ಅಂತ ಕೇಳಿದ್ರು. ಇದ್ರೆ ಕೊಟ್ಟು ಬಿಡ್ತಾರೆ. ಒಳ್ಳೆಯ ಗುಣನ ಹೇಗೆ ಮನುಷ್ಯನ ಇದು ಮಾಡುತ್ತೆ ಅಂತ ಹೇಳೋದು ಸಾಕ್ಷಿ. ಅದು ಒಳ್ಳೆಯ ಥರ ಯಾವಾಗ ಏನು ಮಾಡುತ್ತೆ, ಅದು ಡಾಮಿನೇಟ್ ಮಾಡುತ್ತೆ. ಎಂಥ ಕಟಕನೂ ಕೂಡ ಹೊಗಳಿಬಿಟ್ಟಾಗ ಏನು ಮಾಡ್ತಾನೆ, ಸ್ವಲ್ಪ ಈಡಾಗ್ತಾರೆ. ಮನುಷ್ಯನ ಪದ್ಧತಿ ಅದು. ಅದಕ್ಕೆ ಸಾಮೋಪಾಯ ಭಾಳ ಎಫೆಕ್ಟಿವ್. ಅದು ಏಕದಮ್ ಜಗಳ ಶುರು ಮಾಡಬಾರ್ದು. ಒಳ್ಳೆ ರೀತಿ ಮಾಡಿದರೆ ಅದು ಭಾಳಷ್ಟು ಇದಾಗುತ್ತೆ, ಎಷ್ಟೋ ಗಲಾಟೆಗಳು ತಪ್ಪಿಸ್ಬಿಡುತ್ತೆ. ಹಾಂ, ಅದು ಬೇರೆ. ಅದು ಕೊಟ್ಟರೆ ಕೊಡ್ತೀನಿ, ಕರಾರು ಹಾಕಿಲ್ಲ, ಮೊದಲು ಕೊಡ್ತೀನಿ ಅಂತ ಹೇಳಿಲ್ಲ ಆತ. ಬರೀ ದಾನ ಕೇಳಿದ್ದಾನೆ ಅಷ್ಟೇ. ಅವನು ಏನು ಬೇಕು ಅಂತ ಕೇಳ್ತಾನೆ. ಅದಾಗಲಿಲ್ಲ, ಮೊದಲೇ ಕೆಲಸ ಹೋಯ್ತಾಗ ದಾನ ಆಗೋದಿಲ್ಲ, ಎಕ್ಸ್ಚೇಂಜ್ ಆಗ್ತದಾಗ. ಮೊದಲು ಕೊಡ್ತೀನಿ ಅಂತ ಹೇಳಿಲ್ಲ. ಮತ್ತೆ ಅದೇ ಅದು ಕೇಳಿಲ್ಲ ಆತ, ಅದೇ ಹೇಳ್ತಿರೋದು. ಅವ್ರು ಹೇಳ್ತಿದ್ದಾರೆ, ಅರ್ಥ ಆಯ್ತಾ? ಇಂದ್ರಿಯವ್ರು ಕೇಳ್ತಾರೆ, ಏನು ಬೇಕಾದ್ರೆ ಹೊರಗಡೆ ಕೊಡ್ತೀನಿ ಅಂತೇಳಿ. ವರ ಕೊಡಿ ಇತ್ತಿದ್ದು ಕೇಳಿಲ್ಲ. ರಾಕ್ಷಸರು ಕೇಳಿಲ್ಲ ವರ ಆತ. ಅರ್ಥ ಆಯ್ತಾ? ಅವರೇ ಕೊಡ್ತಾರೆ ಸಂತೋಷದಿಂದ. ನೀವು ಸ್ವಾಮಿಗಳಿಯವ್ರು ಕಾಣಿಕೆ ಅದರಲ್ಲೇ ಕೊಡ್ತಾರೆ. ನಿಮಗೆ ದತ್ತಾಪರಣ ಆಗುತ್ತೆ ನಿಮಗೆ. ಅದು ಹಾಗಾದ್ರೆ ಪ್ರಸಾದ ಅಂತಾರೆ. ಅದು ದತ್ತಾಪರಣ ಅಂತ ಕರೆಯೋದಿಲ್ಲ. ಇದು ಅನುಗ್ರಹ ಮಾಡಿದ್ದು ಅಷ್ಟೇ. ಅದಕ್ಕೇನು ಕೇಳಿದರು? ದತ್ವಾಶಕ್ತಿಂ ಯಯೌ ಋತೆ ಅರ್ಜುನಾದೇಕಮೇವ ವಧಿಷ್ಯ ಶನಯೇತಿ ಸಹ. ಅಲ್ಲೂ ಬುದ್ಧಿವಂತಿಕೆ ಮಾಡಿದರು ಅವರು. ಕೊಡಬೇಕಾದ್ರೆ ಒಂದು ಬುದ್ಧಿವಂತಿಕೆ ಮಾಡಿದರು. ಇದನ್ನು ಅರ್ಜುನಕ್ಕೆ ಕೊಡಬೇಕು ಅನ್ನೋ ದೃಷ್ಟಿ ಇದ್ದಾರೆ, ಅದು ಕೇಳ್ತಿರೋದು. ಅರ್ಜುನ ಬಿಟ್ಟು ಬೇರೆಯವ್ರನ್ನ ಕೊಲ್ತೀನಿ ಅಂತ ಅವ್ರು ಹೇಳಿಕೊಡ್ತಾರೆ. ಗೊತ್ತಾಯ್ತು? ಅರ್ಜುನ ಬೇರೆಯವ್ರನ್ನ ಕೊಲ್ತೀನಿ ನೀನೀಗ. ಮತ್ತು ಯಾಕೆ ಕೊಟ್ಟರು ಅಂತ ಕೇಳಿದ್ರೆ, ಶಕ್ತಿ ಅದಕ್ಕಿದೆ, ಕೊಲ್ಲೋ ಶಕ್ತಿ ಇದೆ. ಅರ್ಜುನ ಕೊಲ್ಲೋ ಶಕ್ತಿ ಅದಕ್ಕಿದೆ. ಕೊಲ್ಲೋದಿಲ್ಲ, ಭವಿಷ್ಯ ಕಥೆ ಹಾಗೆ ನಡೆಯುತ್ತೆ. ಕೃಷ್ಣ ರಕ್ಷಣೆ ಮಾಡ್ತಾನೆ. ಅದು ಅಲ್ಲೇ ಹೇಳ್ಬಿಡ್ತಾರೆ, ಕೃಷ್ಣ ರಕ್ಷಿತನಾದವನ್ನು ಬಿಟ್ಟು ಬೇರೆಯವ್ರಿಗೆ ಕೊಲ್ತೀನಿ ಅಂತ ಹೇಳ್ತಾರೆ. ಈತಗೆ ಅವನ್ನೇ ಕೊಲ್ಲಬೇಕು ಅಂತ ಹಠ ಇದೆ. ಅಲ್ಲಿ ಕರ್ಣ ಏನು ಮಾಡಿದ, ಇವರೇನು ಹೇಳಿದ್ದಾರೆ, ನಾನಂತೂ ಬಿಡೋದಿಲ್ಲ. ಆ ಥರ ಟ್ರೈ ಮಾಡಿದ, ಕೊನೆಗೆ ಆಗಲಿಲ್ಲ. ಅದಕ್ಕೆ ಯಾರು ಸಾಯ್ತಾರೆ? ಹೊಟ್ಟೋಗ್ತಾ ಸಾಯ್ತಾರೆ. ಆಚಾರ್ಯ, ಇದು ಶಕ್ತಿಯಾಯುಧ ಇಂದ್ರದೇವರಿಗೆ ಸಹಜವಾಗಿ ಅವರ ವೆಪನ್ ಅದು. ಹೌದು, ಅವ್ರದ್ದೇ. ಮತ್ತೆ ವಾಪಸ್ ಹೋಗುತ್ತದೆ ಆಮೇಲೆ. ಮೈನ್ ವೆಪನ್. ಏನು ಮಾಡಿದಾಗ ಸಾಲ ಕೊಟ್ಟಾಗಲೇ ವಜ್ರಿ ಇದ್ದಂಗೆ. ಬಾಡಿ ಕೊಟ್ಟ ವಜ್ರಾಯುಧ ಅಲ್ಲ, ವಜ್ರಾಯುಧ ಅಲ್ಲ, ಶಕ್ತಿ ಆಯುಧ. ವಜ್ರಾಯುಧ ಅವರೆಲ್ಲ ಅಮೋಘ, ದೇವತೆಗಳದ ಅಮೋಘ. ಅಮೋಘ ಅಂದ್ರೇನು? ಅದು ಬಿಟ್ಟ ಮೇಲೆ ಸಾಯ್ಬೇಕು, ಕೆಲಸ ಆಗಲೇಬೇಕು. ಮತ್ತು ಅವ್ರದ್ದು ವಾಪಸ್ ಹೋಗ್ಬೇಕು. ಮತ್ತೆ ಅದು ಹೋಗುತ್ತೆ. ಶಕ್ತಿ ಆಯುಧ ಕೊಂದ್ಬಿಟ್ಟು ಹಾಗೆ ಮೇಲಕ್ಕೆ ಹೋಗ್ಬಿಡುತ್ತೆ. ಇದು ಅರ್ಥ. ಅವರವರ ದೇವತೆಗಳ ಆಯುಧನೇ ವಾಪಸ್ ಹೋಗ್ಬೇಕಾದ್ರೆ ಕೃಷ್ಣನ ಚಕ್ರಾಯುಧ ಆಯುಧಗಳು ಹೋಗೋದು ಕೈ ಮುತ್ತೆ ಸಿದ್ಧ. ಏನೋ ಹಾಂ ಹಾಂ ಹೌದು. ಇಷ್ಟೊತ್ತು ಕೇಳಿದ್ದು ಅದೇ ಅವ್ರೀಗ. ಎಕ್ಸ್ಚೇಂಜ್ ಅಲ್ಲ, ಎಕ್ಸ್ಚೇಂಜ್ ಅಲ್ಲ. ಯಾಕೆಂದರೆ ಎಕ್ಸ್ಚೇಂಜ್ ಮಾಡೋ ಕರಾರು ಹಾಕಿದ್ರೆ ಎಕ್ಸ್ಚೇಂಜ್ ಆಗ್ತದೆ. ಈ ಸಾವಳು ಮಂತ್ರಾಕ್ಷಿ ಇಸ್ಕೊಳ್ಬೇಕು, ಮಂತ್ರಾಕ್ಷಿ ಎಕ್ಸ್ಚೇಂಜ್ ಆಗಲಿಲ್ಲ ಇದ್ದರೆ ಎಲ್ಲ ಇಸ್ಕೊಂಡು ಏನು ಬೇಡ ಅಂದ್ರೆ, ಏನೋ ಕೊಡೋಕೆ ಬೇಡ ಅಂತ ಕೊನೆ ಏನು ಬೇಡ, ಮಂತ್ರಾಕ್ಷಿ ಬೇಡ ಅನ್ನೋದಿಲ್ಲ, ಕೊಡಿ ಅಂತ ಹೇಳ್ತಾರೆ. ಎಕ್ಸ್ಚೇಂಜ್ ಆಗಲಿಲ್ಲ ಆಗಿದ್ರೆ ಹಾಂ ಏನೇ? ಹೌದು ಹೌದು ಹೌದು. ಅದು ಬೇರೆ, ಆ ಕಾರಣ ಅಲ್ಲ. ಅದರೊಳಗೆ ದಸರಾವೇಶಕ್ಕೆ ಕಾರಣ ಆಯಿತು. ಭಾಳ ಪುಣ್ಯ ಬಂದಿದ್ದರೆ ದಸರಾವೇಶಕ್ಕೆ ಕಾರಣ. ದಸರಾವೇಶದಿಂದ ಇವೆಲ್ಲ ಶುರುವಾಯಿತು. ಲಿಂಕ್ ಒಂದಕ್ಕೊಂದು ಲಿಂಕ್. ಅದು ಯಾರ್ಯಾರಿಗೂ ದಸರಾವೇಶ ಬರೋದಿಲ್ಲ. ಏನಿರಬೇಕು, ಅದಕ್ಕೊಂದು ಲಿಂಕ್ ಇರಬೇಕು. ಅದಕ್ಕೆ ಆ ಲಿಂಕ್ ಅಲ್ಲಿತ್ತು. ಅಮೋಘಾಂ ಶಕ್ತಿಮಾದಾಯ ಜ್ಞಾತ್ವೇಂದ್ರಂ ದ್ವಿಜರೂಪಿಣಂ ಋತೆ ಅರ್ಜುನಾದೇಕಮೇವ ವಧಿಷ್ಯ ಶನಯೇತಿ ಸಹ ದತ್ವಾ ಶಕ್ತಿಂ ಯಯೌ ಶಕ್ರಃ ಸಾರ್ಧಂ ಕವಚಕುಂಡಲೈ. ಸಾರ್ಧಂ ಅಂದರೆ ಅರ್ಧ ಅಂತ ಅರ್ಥ ಮಾಡ್ಕೋರು. ಮತ್ತೆ ಅರ್ಧ ಕವಚ ಅರ್ಧ ಕುಂಡಲ, ಸಾರ್ಧ ಬಂದುಬಿಟ್ಟಿದೆ. ಸಾರ್ಧಂ ಸಾಕಂ ಸಮಂ ಸಹ ಎಲ್ಲ ಏನವು ಅವ್ಯಯಗಳು, ಜೊತೆಗೆ ಅಂತ ಅರ್ಥ ಅಷ್ಟೇ ಹೊರತು ಅರ್ಧ ಅಂತ ಅರ್ಥ ಅಲ್ಲ. ಕವಚ ಕುಂಡಲೈ ಸಾರ್ಧಂ ಕವಚಂ ದದೌ ಅಂತ ಅರ್ಥ. ಯಾರಿಗೆ? ಹಾಂ ಹುಟ್ಟಿದಾಗಲೇ ಸಹಸ್ರವರ್ಣ ರಾಕ್ಷಸ ಇದ್ನಲ್ಲ, ರಾಕ್ಷಸ 1000 ಕವಚದ ರಾಕ್ಷಸ ಅವನು. ಗೊತ್ತಾ? ಒಂದು ಕವಚ ಉಳ್ಕೊಂಡಿತ್ತು, ಅವನು ಬಂದು ಒಳಗೆ ಸೇರ್ಕೊಂಡ್ಬಿಟ್ರೆ ಹುಡ್ತಿರ್ಲಿಕ್ಕೆ. ಕಾರಣ ಆಗಿದ್ದೇನೋ ಅಧಿಕ ಪುಣ್ಯ ಕಾರಣ ಆಯಿತು ಅದಕ್ಕೆ. ಗೊತ್ತಾಯ್ತು? ಅದರಿಂದ ನ್ಯಾಚುರಲಿ ಬಂದು ಹೊರಗಡೆನೇ ಬಂದಿತ್ತು. ಅದು ದೋಷ. ಆ್ಯಕ್ಚುಲಿ ನ್ಯಾಚುರಲಿ ಬಂದದ್ದು ಕೃಷ್ಣ ಪಟ್ಟಿದ್ದೆಲ್ಲ ಗುಣ, ಮಹಾಗುಣ. ಇದು ದೋಷ. ಇದು ಅದು ಬೇರೆ. ದೇವರೊಳಗಿಂದ ಆಗೋದಾದರೆ ಕಿತ್ಕೊಂಡು ಹೋಗ್ತಿರಲಿಲ್ಲ. ಆ ಇಷ್ಟು ದಿವಸ ಅದು ಅನುಗ್ರಹ ದುರ್ಯೋಧನಾದಿಗಳು ಏನಾಗಿತ್ತು ಅದರಿಂದ ಅಂದರೆ, ಇಷ್ಟೆಲ್ಲ ಪೇದೆ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಭ್ರಮೆ ಬರಬೇಕು ಅವರಿಗೆ. ಆ ರೀತಿ ಮಾಡಿದ್ದು. ಇಷ್ಟು ಸ್ಟ್ರಾಂಗ್ ಇರೋ ನಮ್ಮ ಹತ್ರ ಸಿಕ್ಬಿಟ್ರೆ ನಾನು ಗೆಲ್ತೀನಿ ಅಂತ ತಿಳ್ಕೊಂಡು ಅದೆಲ್ಲ ದೇವ್ರ ಕಣ್ಣೆದುರಿಗೆ ತೆಗೆಸ್ತಾ ಹೋಗ್ತಾರೆ. ಇಲ್ಲಿ ಕರ್ಣ ನೋಡಿ, ದುರ್ಯೋಧನ ಅಷ್ಟು ನಂಬ್ಕೊಂಡಿದ್ದಾನೆ, ಈ ಕವಚವು ಇದೆ ನಂಬ್ಕೊಂಡಿದ್ದಾನೆ, ಅದು ಕೇರ್ ಮಾಡಲಿಲ್ಲ. ಗೊತ್ತಾಯ್ತಾ? ಅದು ಮುಖ್ಯ ಏನಿತ್ತು ಕೇಳಿದರೆ ಕೊಡೋದಿಲ್ಲ ಅಂತ ಅನ್ನೋದಿಲ್ಲ ನಾನು. ಅರ್ಥ ಆಯ್ತಾ? ಅದು ಆತ ಕರ್ಣ ಸತ್ತ ಮೇಲೆ ಒಂದು ಅಧ್ಯಾಯ ಪೂರ್ತಿ ಹೊಗಳ್ತಾರೆ ಕರ್ಣನ ಮಹಾಭಾರತದಲ್ಲಿ. ಎಲ್ಲ ದಾನಶೀಲರು ಭಾರಿ ದುಃಖ ಆಗಿ ಅಂಥ ಇದ್ದ ದಾನಶಿವರ ಹೋಗಿಬಿಟ್ನಲ್ಲ ಅಂತ ಹೇಳಿಬಿಟ್ಟು ಅಷ್ಟರ ಮಟ್ಟಿಗೆ ಹೇಳ್ತಾರೆ.
ಯಾಕೆ ಇನ್ನು ಬೇಕಾಷ್ಟು ಸೂರ್ಯ ಆತ ಅದೆಲ್ಲ ರಾಕ್ಷಸರ ಕೆಲಸ, ಅದು ರಾಕ್ಷಸರಾಗಿದ್ದರಿಂದ ಆಗಿತ್ತು. ಕುಡ್ದಾಗೇನೋ ಸೈನ್ ಮಾಡ್ತಾರಲ್ಲ, ಅದು ಇದಲ್ಲ, ಅವರೇ ನೀವು ಸ್ವಲ್ಪ ಇನ್ವ್ಯಾಲಿಡ್ ಆಗುತ್ತೆ ಕೋರ್ಟಲ್ಲಿ. ಆಮೇಲೆ ಗೊತ್ತಾಗಿದೆ ಕುಡ್ದ ಅಂತೇಳಿ ಇನ್ವ್ಯಾಲಿಡ್ ಆಗಿ. ಇದು ಆಟಗಾರನೇ ತೆಗೆದು ಹಾಕ್ತಾರೆ ಫಸ್ಟ್ ಬಂದಿದ್ದರೆ, ಡ್ರಗ್ಸ್ ತೊಗೊಂಡು ಫಸ್ಟ್ ಬಂದಿದ್ದಾರೆ ಅಂದರೆ ಇನ್ವ್ಯಾಲಿಡ್ ಅದು. ಪಾರ್ಥ ವಿಮುಚ್ಚೈವ ಸುಯೋಧನಂ ತಂ ವನೇ ವಸಂತೋ ಮುದಿತಾ ಸದೈವ ಸಹಾರಣೀ ಭಂಡಮಥೋ ಮೃಗೇಣ ಹೃತಂ ದ್ವಿಜಾಭ್ಯಾಸು ನಿಶಮ್ಯ ಚಾನ್ಮಯು. ಇವೆಲ್ಲ ಪ್ರಶ್ನೆ ಕೇಳ್ಬೋದಾಗಿತ್ತು. ಏನಂತ ಆ ರಕ್ತ ಬಂತಲ್ಲ, ಏನಾಯಿತು, ಗಾಯದ ಗುರುತು ತುಳಿತಾ, ಎಷ್ಟು ಕಷ್ಟಪಟ್ಟ, ಎவ்வಳೋದ್ರಿಗೆ ಗೊತ್ತಾಯ್ತು ರಕ್ತ ಇಲ್ಲಿ ಕೇಳ್ತೆ ಏನಪ್ಪ ಅಂತ ಕೇಳ್ತಾರೆ ಅಂಥೇಳಿ ಅಲ್ಲೇ ಉತ್ತರ ಕೊಟ್ಬಿಡ್ತಾರೆ. ಇದ್ದರೆ ಹೇಳ್ತಾ ತಕ್ಷಣ ಎಲ್ಲ ವಾಸಿ ಆಗಲಿ ಇದ್ದರೆ ಇಮ್ಮಿಡಿಯೇಟಾಗಿ ಏನು ಗಾಯದ ಗುರುತು ಕೂಡ ಇರಬಾರ್ದು. ಇದು ಮಾಡಿದ್ದ ಇವರೆಲ್ಲ ಉತ್ತರ ಕೊಟ್ಟು ಮಹಾಭಾರತ ಯಾವ ಸಮಸ್ಯೆಯೂ ಬಿಡೋದಿಲ್ಲ. ಇದನ್ನೆಲ್ಲ ಬಿಡಿದವ್ರು ಬರೆಯೋದಿಲ್ಲ ಅಂದರೆ ಸಮಸ್ಯೆ ಹಾಗೆ ಉಳ್ಕೊಬಿಟ್ಟು ಹೇಗೆ ನಂಬೋದು ಹಾಗಿರೋ ಕಥೆ ಶುರುವಾಗಿಬಿಡುತ್ತೆ. ವಸ್ತುಸ್ಥಿತಿ ದೇವತೆಗಳವರು ಆ ಕ್ಷಣಕ್ಕೆ ಎಲ್ಲ ವಾಸಿಯಾಗಲಿ, ಎಲ್ಲ ವಾಸಿಯಾಗೋಯ್ತು. ಗುರುತು ಕೂಡ ಇಲ್ಲ, ಕೊಟ್ಟು ಗುರುತು ಈ ಮೊದಲೇ ಚರ್ಮ ಕಾಣಿಸುತ್ತೆ ಅಷ್ಟು ಆ ಸ್ಥಿತಿಯಲ್ಲಿದ್ದಾರೆ. ಹಾಂ ಹಾಂ ಯಾರಿಗೆ ಗೊತ್ತಿತ್ತು? ಆ ದುರ್ಯೋಧನ ರಾಕ್ಷಸರು ಒಳಗೆ ರಾಕ್ಷಸ ಇದ್ದಾನಲ್ಲ ಅವನಿಗೆ ಇವ್ರು ಏನೇ ಮಾಡಲಿ ನಾನು ಐಡಿಯಾ ಮಾಡ್ತೀನಿ ಅಂತೇಳಿ. ಅದಕ್ಕೆ ಒಂದು ಹೇಳೋದು ಏನಿವರು ಆ್ಯಂಟಿ. ಇವ್ರು ಗೌರ್ಮೆಂಟ್ ಹಿಡಿತಾರೆ ಕಾಡ್ರಿಗೆ ಗೊತ್ತಿಲ್ವಾ, ಮತ್ತು ಯಾಕೆ ಮಾಡ್ತಾರೆ? ಎಲ್ಲಿದೆ ಅವರು ಕ್ರೈಮ್ ಬುದ್ಧಿ ಇರೋದಲ್ಲಿ ಒಳಗೆ ಇದೆ. ಎಷ್ಟು ಜನ ಸಿಕ್ಕರು ಏನೇ ಆದರೂ ಕೂಡ ಇವ್ರು ನಾನು ಮಾತ್ರ ಸಿಗಲಿಕ್ಕಿಲ್ಲ ಅಂತಲೇ ಮಾಡ್ತಾನೆ. ಅದಕ್ಕೆ ಇವತ್ತು ಕರೆಯೋದು. ಬುದ್ಧಿವಂತ ಹಾಗಲ್ಲ, ಒಂದು ಸರಿ ತಪ್ಪು ಮಾಡ್ತಾನೆ ಮತ್ತೇನು ಮಾಡೋಕ್ಕೆ ಹೋಗಲ್ಲ. ಅವ್ರು ಹಾಗಲ್ಲ ಮಾಡ್ತಾನೇ ಇರ್ತಾರೆ. ಅಂದಂಥ ಅವಸ್ಥೆಯಲ್ಲಿ ಇದ್ದಾಗಲೂ ಕೂಡ ನಿತ್ಯ ಅಂತ ಅವ್ರಿಗೆ ಗೊತ್ತಿಲ್ಲ. ಇವತ್ತಲ್ಲ ನಾಳೆ ಹೊರಗೆ ಬಂದೇ ಬರ್ತೇವೆ, ಆ ದೇವ್ರನ್ನ ಹೊಡೆದೇ ಹೊಡಿತೀವಿ ಅಂತ ಕಾಯ್ತಾ ಕೂತಿರ್ತಾರೆ. ಇವತ್ತು ಕೂಡ ಬಿಡೋದು, ಅದು ಸ್ವರೂಪದಲ್ಲಿ ಹತ್ತಿರೋದು ಹೋಗೋದಿಲ್ಲ. ಯಾಥಾ ಪಾರ್ಥ ವಿಮುಚ್ಚೈವ ಸುಯೋಧನಂ ತಂ ವನೇ ವಸಂತೋ ಮುದಿತಾ ಸದೈವ ಸಹಾರಣಿ ಭಂಡಮಥೋ ಮೃಗೇಣ ಹೃತಂ ಯಸ್ಯಾಶು ನಿಶಮ್ಯ ಚಾನ್ಮಯು. ಹಾಗೇನಾಯಿತು? ಪಾರ್ಥಾಹ ಪಾಂಡವರು ವಿಮುಚ್ಚೈವ ಸುಯೋಧನಂ ತಂ ದುರ್ಯೋಧನನ್ನು ಬಿಡುಗಡೆ ಮಾಡಿದ ಮೇಲೆ ವನೇ ವಸಂತಃ ಕಾಡಿನಲ್ಲೇ ವನವಾಸ ಮುಂದುವರಿಸಿದರು. ಮುದಿತಾ ಸದೈವ ಆನಂದವಾಗೇ ಇದ್ದರು. ಒಂದು ಪ್ರಸಂಗ ನಡೀತು ಮತ್ತೆ. ಇದು ಲಾಸ್ಟ್ ಸ್ಟೆಪ್ ಇದು ಇದರಲ್ಲಿ ಯಾವುದೋ ಇನ್ಸಿಡೆಂಟ್ ಇದರೊಳಗೆ ಟಿ ವಿಯಲ್ಲಿ ತೋರಿಸೋ ಫಸ್ಟ್ ಇನ್ಸಿಡೆಂಟ್ ಅದೇ ಮಾಡಿಬಿಟ್ರು. ವೆರಿ ಫಸ್ಟ್ ಇನ್ಸಿಡೆಂಟ್ ಅದರಿಂದ ಶುರುವಾಯಿತು. ಅದು ಏನು ಅವ್ರು ಏನು ಗೊತ್ತು ಇಂಪಾರ್ಟೆನ್ಸ್ ಗೊತ್ತು, ಎದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದು ಅಸೆಂಬ್ಲಿ ಮಾಡಬೇಕಾದ್ರೆ ಹೇಗೆ ಜೋಡಿಸ್ಬಿಡ್ತು ಅಸೆಂಬ್ಲಿ ಆಗುತ್ತೆ. ಅದು ಅಸೆಂಬ್ಲಿ ಆದ ಆಲ್ಟ್ ಅದು ಆ ಪಾರ್ಟನ್ನು ಹೇಗೆ ಜೋಡಿಸ್ಬೇಕು ಅಂತ ಹೇಳೋದು ಗೊತ್ತಾಯ್ತಾ. ಅದು ತೆಗೆಯೋದು ಅದೇ ರೀತಿ ಆಲ್ಟ್ ಮತ್ತೆ. ಇವ್ರು ಏನೋ ತಿಳ್ಕೊಂಡು ಮಾಡಿ ಹಾಕಿಬಿಟ್ಟು ಹೈ ಹಾಕ್ತವ್ರು ಹಾಕಿದ್ರು, ಬೇಕಾದವ್ರು ಮಾಡಲೇ ಇಲ್ಲ. ಬೇಕಾದವರು ಗೈಡ್ ನಮ್ಮ ಜನ ಇನ್ನೂ ಕೆಲಸ ಇರುತ್ತೆ ನೋಡಿ. ಕೆಲವು ವಿಷಯ ಶುರು ಮಾಡಿದ್ರೆ ಗೈಡೆನ್ಸಿ ಬರ್ತಾರೆ. ಆ್ಯಕ್ಚುಲಿ ಒಂದೊಂದು ಸಲ ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಅಂತ ಗೊತ್ತಿದ್ರೆ ಬರ್ತಾರೆ. ಇವರೇನು ಮಾಡ್ತಾರೆ, ಯೋಗ್ಯ ಯಾರು ಬಿಡ್ತಾರೆ. ಅವನೇನು ಬಿಡೋದಿಲ್ಲ, ತೋಚಿದ್ದು ಮಾಡ್ತಾನೆ, ಬಿಡೋದಿಲ್ಲ. ಈ ರೀತಿ ಆಗಿದೆ ಹಿಂದೆ. ಯಾರೋ ಮಧ್ವಾಚಾರ್ಯ ಬಗ್ಗೆ ಅವ್ರ ಪುಸ್ತಕ ಬರೀಲಿ, ತಮ್ಮ ಪುಸ್ತಕದಲ್ಲಿ ಮೆನ್ಷನ್ನೇ ಮಾಡಲಿಲ್ಲ. ಭಾಳ ಫೇಮಸ್, ಹೆಸರೆಲ್ಲ ಹೇಳೋಕ್ಕೆ ಹೋಗೋದಿಲ್ಲ, ಮಾಡಲಿಲ್ಲ. ಅದು ಒಳ್ಳೆಯ ಪುಸ್ತಕ ಆ್ಯಕ್ಚುಲಿ. ಮಧ್ವಾಚಾರ್ಯ ಬಿಟ್ಟು ಎಲ್ಲರ ಬಗ್ಗೆ ಅದರಲ್ಲಿತ್ತು. ಎಲ್ಲ ಜನ ಕೇಳಿದರು, ಕೆಲವು ಆಕ್ಷೇಪಣೆ ಮಾಡಿದರು. ಬರೆದವರು ಅದ್ವೈತಿಗಳು, ದ್ವೈತಿ ಎಲ್ಲ. ಆಗ ಅವರು ಪ್ರಾಮಾಣಿಕ ಉತ್ತರ ಕೊಟ್ಟರು. ಇಲ್ಲ, ನಾನು ಬರೀತಿದ್ದೆ, ನಾನು ತುಂಬ ಪುಸ್ತಕಗಳು ಪ್ರಿಂಟ್ ಇದ್ದಿಲ್ಲ, ಆಗ ಸರಿಯಾಗಿ ಪ್ರಿಂಟೇ ಇರಲಿಲ್ಲ, ಪ್ರಿಂಟ್ ಸಿಗಲಿಲ್ಲ ನನಗೆ. ಮಾತು ಪಂಡಿತರನ್ನು ಕೇಳಿದೆ, ಅವರು ಕೊಡಲಿಲ್ಲ, ನನಗೆ ಆಕ್ಸೆಸ್ಸೇ ಸಿಗಲಿಲ್ಲ, ಆದ್ದರಿಂದ ಬರೀಲಿಲ್ಲ ನೋಡಿ. ಕರೆಕ್ಟಾಗಿ ಹೇಳಿದ. ಇವತ್ತಿಗೂ ಪ್ರಾಬ್ಲಮ್ ಇದೆ ಗೊತ್ತಾಯ್ತಾ. ಬೇರೆಯವರಿಗೆಲ್ಲ ಮಾತವರಿಗೆ ಸಿಗಲ್ಲ ಪುಸ್ತಕ, ಆ ಥರ ಇರುತ್ತದೆ. ನೀವೇನು ಓದ್ತೀರಿ ಕೊಡೋದಿಲ್ಲ, ಅರ್ಥ ಆಗಿಬಿಟ್ಟಿದೆ. ಈ ಸ್ವಲ್ಪ ಟ್ರೆಂಡ್ ಬದಲಾಗಿದೆ. ಹೌದು, ಹಿಂದಿರಲಿಲ್ಲ, ಭಾಳ ಕಷ್ಟ ಇತ್ತು. ಅದರಿಂದ ಎಷ್ಟು ದೋಷ ಆಯ್ತು. ಅದರಿಂದ ದೊಡ್ಡ ಒಳ್ಳೆ ಪುಸ್ತಕದಲ್ಲಿ ಹೆಸರು ತೆರೆದು ಬಿಟ್ಟು ಹೋಯ್ತು. ನಾವು ಯೋಚನೆ ಮಾಡಬೇಕು, ಏನೋ ಅವ್ನು ಬರ್ತಾನೆ, ಅದೆಲ್ಲ ಯೋಚನೆ ಮಾಡಿ. ಈಗ ನಾವು ಮಾಡೋದ್ರಿಂದ ಪರ್ಸನಲ್ ನೋಡೋದು ಸಮಾಜಕ್ಕೆ ಎಷ್ಟು ಒಳ್ಳೆಯದಾಗುತ್ತೆ, ನಮ್ಮ ಮುಂದೆ ಜನ್ರೇಷನ್ಗೆ ಎಷ್ಟು ಉಪಯೋಗ, ಆ ಥರ ಯೋಚನೆ ಮಾಡಬೇಕು. ಇವ್ರು ಪರ್ಸನಲ್ ಯೋಚನೆ ಮಾಡಿ ಅಯೋಗ್ಯ ಬೈದು ಬೇರೆ ಕಳಿಸಿಬಿಡ್ತಾರೆ. ಬೇರೆ ಕಡೆ ಟ್ರೈ ಕೂಡ ಮಾಡೋದಿಲ್ಲ. ಸೋರ್ಸ್ ಹೇಳೋದು, ತಮ್ಮ ತಿಳಿದೇ ಹೋದರೆ ಸೋರ್ಸ್ ಹೇಳಬೇಕು ಕೊನೆ ಪಕ್ಷ. ಅದನ್ನು ಹೇಳೋದು. ಆ ಒಂದು ನಮ್ಮಲ್ಲಿ ಬ್ಯಾಡ್ ಟೆಂಡೆನ್ಸಿ ಅದು, ಅದರಿಂದಾಗಿ ಕೆಟ್ಟೋಯ್ತು. ಪಾರ್ಥ ಇಲ್ಲೂ ನಡೆದಿರೋದು ಹಾಗೇನೆ. ಪಾರ್ಥ ವಿಮುಚ್ಚೈವ ಸುಯೋಧನಂ ತಂ ವನೇ ವಸಂತೋ ಬುದಿತಾ ಸದೈವ ಸಹಾರಣಿ ಭಂಡಮಥೋ ಮೃಗೇಣ ಹೃತಂ ದ್ವಿಜಸ್ಯಾಶು ನಿಶಮ್ಯ ಚಾನ್ವಯು. ಆಗ ಒಬ್ಬ ಬ್ರಾಹ್ಮಣ ಬಂದ್ಬಿಟ್ಟು ಏನು ಮಾಡ್ದ, ನನ್ನ ಅರಣಿ ಭಾಂಡ ಅಂದ್ರೇನು, ಯಜ್ಞವನ್ನು ಅರಣಿಗಳು ಅಂತ ಹೇಳಿದರೆ ಮಥನ ಮಾಡ್ತಕ್ಕಂಥ ಇವೆರಡು ಪೀಸ್ಗಳು. ಅದು ಅಶ್ವತ್ಥ, ಅದು ಸೆಮಿ ಋಷಿ ಮಾಡಿರ್ತಾರೆ. ಅದು ದಿವಸ ಅವ್ರು ಏನು ಮಾಡ್ಬೇಕಂದ್ರೆ ಹಾಗೆ ಮಾಡೇ ಯಜ್ಞ ತೆಗಿಬೇಕದು. ಈ ರೀತಿ ಮ್ಯಾಚ್ ಬಾಕ್ಸಿಂದ ಲೈಟರ್ನಿಂದ ಮಾಡೋಕ್ಕೆ ಬರೋದಿಲ್ಲ, ಮಾಡಿದರೆ ಬರೋದಿಲ್ಲ ಬೆಂಕಿ.
ಮಥನ ಮಾಡೇ ಬರಬೇಕು. ಅದನ್ನು ಒಂದು ಇಟ್ಟಿದ್ರು. ಅದೇ ಒಂದು ಮೃಗ ಜಿಂಕೆ ಬಂತು, ಅದು ಹೊತ್ಕೊಂಡು ಹೊರಟೋಯ್ತು. ಪಾತ್ರೆ ಸಮೇತ ಹೊಟ್ಕೊಂಡು ಹೋಯ್ತು. ಈ ಬ್ರಾಹ್ಮಣಿ ಪಜೀತಿ ಮುಂದೆ ಅಗ್ನಿಹೋತ್ರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಯಾರನ್ನ ಕೇಳಬೇಕಾತ? ಬ್ರಾಹ್ಮಣನಿಗೆ ಕೇಳೋ ಹಕ್ಕಿದೆ. ಯಾರು ರಾಜರಿರೋದೇ ಅದಕ್ಕೋಸ್ಕರ, ರಾಜರು ಪ್ರೊಟೆಕ್ಷನ್ ಕೊಡ್ತಾರೆ. ಆದ್ದರಿಂದ ರಾಜರ ಹತ್ರ ಬಂದರು. ಸರ್ಕಾರನ ಕೇಳೋದು ತಪ್ಪಲ್ಲ, ಅದು ಏನು ಯಾಚನೆ ಅಂತ ಕರೆಯೋದಿಲ್ಲ. ಯಾಕೆ? ರೈಟ್ ಇದೆ ಇವರಿಗೆ. ಸಂಬಳ ಕೇಳಿದರೆ ಹಾಗೆ ಬ್ರಾಹ್ಮಣನಿಗೆ ಟ್ಯಾಕ್ಸ್ ಇಲ್ಲ. ಹಿಂದಿನ ಕಾಲ, ಇವತ್ತು ರೈತರಿಗೆ ಟ್ಯಾಕ್ಸ್ ಇಲ್ಲ ಅಂತಾರಲ್ಲ, ಬ್ರಾಹ್ಮಣರಿಗೆ ಟ್ಯಾಕ್ಸ್ ಇಲ್ಲ. ಯಾತಕ್ಕೆ? ಅವ್ರು ಮಾಡೋ ತಪಸ್ಸಿನ ಒಂದು ಪುಣ್ಯ ನಮಗೆ ಬರುತ್ತೆ. ಅರ್ಥ ಆಯ್ತಾ ನಿಮಗೆ? ಅದು ಭಾರಿ ಇಂಪಾರ್ಟೆಂಟ್. ಅದು ಆ ಜ್ಞಾನ ಇದ್ದಾಗ ಈ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಕೇಳೋಕ್ಕೂ ರಾಜರಾರಿ ಪಾಂಡವರೇ ರಾಜರಲ್ಲಿ, ನಿಜವಾದ ರಾಜರು ಅವರೇ. ಅವನು ಖೋಟ ರಾಜ ದುರ್ಯೋಧನ. ಪಾಂಡವರು ಬಂದು ಕೇಳಿದ, ಹೀಗಾಗಿದೆ ತಂದುಕೊಡಿ ಅಂತೇಳಿ. ತಕ್ಷಣ ಹೊರಟರು. ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಬಾರ್ದು. ತಕ್ಷಣ ಹೊರಟರು. ಸಾಮಾನ್ಯರೇ ಅನ್ನಬಾರ್ದು, ಇದು ದೊಡ್ಡ ದೇವತೆಗಳು ಇವರು, ಕೇಳಬೇಕಾ? ನಿಶಮ್ಯ ಚಾನ್ವೈವು. ತಕ್ಷಣ ಹೊರಟರು ಅವರು. ಈ ಕಡೆ ಹೋದರು ಅಂತ ತೋರಿಸಿದ ತಕ್ಷಣ ಅದಕ್ಕೆ ಹೋದರು. ಆದರೆ ಆಗಿದ್ದೇನಾಗ, ತಸ್ಮಿನ್ ಅದೃಶ್ಯೇ ತೃಷಿತಾ ಏಕೈಕಂ ಮುದಕಾರ್ಥಿನಃ ಯಯುಹು ಯುಧಿಷ್ಠಿರ ಮೃತೆ ಸುಪ್ತಾಸ್ತೆ ಧರ್ಮಮಾಯಯಾ. ಹಾಗೆಲ್ಲ ಕಥೆಗಳು ಬರುತ್ತೆ. ಹೋದು ಬಾಯಾರಿಕೆ ಆಯಿತಾಗ, ಪರಿಶ್ರಾತಿರೋ ಬಾಯಾರಿಕೆ ಆಯಿತು, ಗೊತ್ತಲ್ಲ? ಋಷಿನ ಕೇಳೋಕ್ಕೆ ಹೋದ. ಆಗ ನೋಡಿದರು, ಎಲ್ಲಿ ನೀರು ಸಿಗುತ್ತಾ ನೋಡು ಅಂತ ಹೇಳಿದರು. ತಕ್ಷಣ ಮೇಲೆ ಹತ್ತಿ ನೋಡಿದ ನಕುಲ. ಅಲ್ಲಿ ನೀರು ಕಾಣಿಸುತ್ತೆ ನನಗೆ ಅಂತ. ಯಾಕೆ? ನೀರು ಕಂಡಿಲ್ಲ. ಕೆಲವು ಅದೆಲ್ಲ ಹೇಳ್ತಾರೆ ನಮಗೆ, ಹೇಗೆ ವಾಟರ್ ಡಿವೈನಿಂಗ್ ಹೇಗೆ ತೋರಿಸ್ತಾರೆ. ಅರ್ಥ ಆಯ್ತು ನಿಮಗೆ? ತುಂಬ ಮರಗಳಿದೆ, ಗೊತ್ತಾಯ್ತು, ಗಿಡ ಬಾಗಿದೆ, ನೀರಿರಬೇಕು ಅಂತ ಹೇಳ್ತಾರೆ. ಇದು ಎಷ್ಟು ಅದರಿಂದ ಅರ್ಥ ಮಾಡಿಕೊಂಡ್ರೆ ಇವತ್ತು ಕರೆಕ್ಟ್. ಅದು ಒಂದು ಮರ ಇರುತ್ತೆ ಅಂತ ತಿಳ್ಕೊಳ್ಳಿ, ಮರ ಬೆಳೆದಿರುತ್ತೆ. ಅದು ರೆಂಬೆ ಈ ಕಡೆ ಕೆಳಗೆ ಇಳಿದು ಬಿಡುತ್ತೆ, ಮೇಲೆ ಹೋಗಿರುತ್ತೆ, ಅಲ್ಲಿ ನೀರಿದೆ ಎಳೆದಿದೆ ಅಂತ ಅರ್ಥ. ಇದ್ದ ಟೆಸ್ಟ್ ಬೇಕಾಷ್ಟು ಆ ದೊಡ್ಡ ಶಾಸ್ತ್ರ ಇದೆಲ್ಲ ಕೂಡ. ಕಥೆಯಾಗಿ ಓದಿಬಿಡ್ತಾರೆ, ಸುಮ್ಮನೆ ಕಥೆಯಾಗೋದು ಏನು ಉಪಯೋಗ ಆಗಲ್ಲ. ಎವ್ರಿಥಿಂಗ್ ಇನ್ ಮಹಾಭಾರತ. ಅದಕ್ಕೆ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ಕ್ವಚಿತ್. ಇಲ್ಲದ್ದೇ ಇಲ್ಲ. ಇಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಜನ, ಏನೂ ಇಲ್ಲ ಅಂತ ತಿಳ್ಕೊಂಡು ಓದ್ತಿದ್ದಾರೆ. ನಮ್ಮವರಿಗೂ ಗೊತ್ತಿಲ್ಲ ಓದೋದ್ರಲ್ಲಿ ಏನಿದೆ ಮಹಾ ಅಂತೇಳಿ. ಅದರಲ್ಲಿ ಎಲ್ಲ ಇದ್ದ ಮೇಲೆ ಆಚಾರ್ಯ ಬರೀತಾರೆ ಅಂದರೆ ಇದರಲ್ಲಿ ಎಲ್ಲ ಇದೆ ಅಂತ ಅರ್ಥ ಆಯ್ತಾ? ಒಂದು ಹಣ್ಣಿನ ರಸ ಕೊಟ್ಟರೆ ಪ್ರತಿಯೊಂದು ಸ್ಪೂನ್ನಲ್ಲೂ ಏನಿರುತ್ತೆ ಒಂದು ರಸದಲ್ಲಿ ಎಂಟೈರ್ ಕಂಟೆಂಟ್ ಇರುತ್ತೆ, ಗೊತ್ತಾಯ್ತಾ? ಅದನ್ನು ಹೇಳ್ತಾರೆ. ಆಗ ಹೋಗುವಂತ ಹೊರಟಾತ. ಅಲ್ಲಿ ಹೋದ ತಕ್ಷಣ ದೊಡ್ಡ ಸರೋವರ, ಇವತ್ತು ತೋರಿಸ್ತಾರೆ ಅದನ್ನು. ಕುರುಕ್ಷೇತ್ರಕ್ಕೆ ಹೋದ್ರೆ ಒಂದು ಎಂಡಲ್ಲಿದೆ ಅದು ದೊಡ್ಡ ಸರೋವರ. ಅಲ್ಲಿ ಪಾಪ ಬೋರ್ಡು ಹಾಕಿದ್ದಾರೆ, ಬಕಪಕ್ಷಿ ಕಥೆ ಎಷ್ಟೋ ಪ್ರಧಾನದ ಇಲ್ಲೇ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿಬಿಟ್ಟು ನೀರು ಕುಡಿಯೋಕೆ ಹೋಗಿ ಫಸ್ಟ್ ಕ್ಲಾಸಾಗಿರುತ್ತೆ. ನೀರು ಕುಡಿಯೋಕೆ ಹೋಗ್ತಾರೆ. ಹೆಸರಿದೆ ಅದಕ್ಕೊಂದು ಸಾರಸ್ ತೀರ್ಥ, ಅದಕ್ಕೆ ಸಾರಸ್ ಅಂತ ಕರೀತಾರೆ ಇವತ್ತಿಗೆ. ಸರಸ್ ಅಂದರೆ ಸಾರಸ್ ಅಷ್ಟೇ. ಅದು ದೊಡ್ಡದು, ಭಾರಿ ದೊಡ್ಡದು. ಅಲ್ಲಿ ಸಹಜವಾಗಿ ನೋಡಿದ ಖುಷಿ ಆಯ್ತು. ನೀರು ಕುಡಿಲಿಕ್ಕೆ ಹೋದ ತಕ್ಷಣ ಒಂದು ಮಾತು ಕೇಳಿಸ್ತು, ನೀನು ಕುಡಿಲಿಕ್ಕೆ ಬಿಟ್ಟು ನಂದಿದು, ಮಮ್ಮ ಪೂರ್ವ ಪರಿಗ್ರಹ ನಂದಿದು, ನನ್ನನ್ನು ಕೊಡ್ತೀನಿ, ನನ್ನ ಪರ್ಮಿಷನ್ ತಗೋ. ಪರ್ಮಿಷನ್ ಕೊಡೋದು ನಾನು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು ಅಂತ ಹೇಳ್ತಾನೆ. ಅವನು ಕೇಳೋದಿಲ್ಲ, ಹಾಗೆ ಕುಡಿತಾನೆ, ಬಿದ್ದು ಬಿಡ್ತಾನೆ. ಆಮೇಲೆ ಸಹದೆ 1 by 1 ಹೋಗ್ತಾನೆ. ಎಲ್ರಿಗೂ ಅದೇ ಪ್ರಶ್ನೆ, ಇದು ನಂದು ನೋಡಿ ಹೇಗೆ ಬಿದ್ದಿದ್ದೆ, ನೀನು ಹಾಗೆ ಬಿಡ್ತೀಯ, ನನ್ನ ಪ್ರಶ್ನೆಗೆ ಉತ್ತರ ಕೊಡು, ನೀರು ತಗೋ, ಇಲ್ಲರೂ ವಾಪಸ್ ಹೋಗು ಅಂತ ಹೇಳ್ತಾನೆ. ಎಲ್ಲರೂ ಹಾಗೆ ಮಾಡ್ತಾರೆ. ಸಹದೆ ಆಯಿತು, ಭೀಮಸೇನ ದೇವರು ಹಾಗೆ ಮಾಡ್ತಾರೆ. ಯಾತಕ್ಕೆ ಅಂದರೆ ಉಳಿದವ್ರು ಯಾಕೆ ಮಾಡಲಿಲ್ಲ ಅಂದರೆ, ಉಳಿದವರಿಗೆಲ್ಲ ಧರ್ಮ ಗೊತ್ತಿದೆ, ಉಳಿದವರಿಗೂ ಧರ್ಮ ಗೊತ್ತಿದೆ, ಕೆಲವು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಅದು ಧರ್ಮ ಒಂದು ಕಾಮನ್ ಧರ್ಮ ಇದೆ, ಏನೋ ವಿದ್ಯೋಪಜೀವನ ಮಾಡಬಾರದು. ಆ ದೃಷ್ಟಿಯಿಂದ ಅರ್ಜುನನು ಅದಕ್ಕೇನೆ ಮಾಡಲಿಲ್ಲ. ಇಲ್ಲಿ ಭೀಮಸೇನ ದೇವರದ್ದು ಸರಿಯೇ. ಆಗೇನಾಯಿತು, ಧರ್ಮರಾಜ ಬಂದ ಕೊನೆಗೆ ಅದನ್ನು ಹೇಳ್ತಾರೆ. ಯಯುಹು ಯುಧಿಷ್ಠಿರ ಮೃತೆ ಸುಪ್ತಾಸ್ತೆ ಧರ್ಮಮಾಯಯ. ಅವರೆಲ್ಲ ಬಂದ ಪಕ್ಷಿ ಅದು ಯಮದೇವರು. ಅವರು ದೈವಿ ಮಾಯ ಮಾಡಿದ್ದದು. ದೈವಿ ಮಾಯಕ್ಕೆ ನಗರ ಸಹದೇವರು ಪೂರ್ತಿ ಮಲಗಿಬಿಟ್ರು. ಹಾಗೇನೆ ಅರ್ಜುನನಿಗೆ ಸ್ವಲ್ಪ ಅಟ್ಯಾಕ್ ಆಗುತ್ತೆ. ಇಂದ್ರ ಅದು ಮೇಲಿದ್ದಾನೆ, ಭೀಮಸೇನ ದೇವರಿಗೆ ಆಗೋದೇ ಇಲ್ಲ. ಅವ್ರೇನು ಮಾಡಿದರು, ಆಧಾರ ಮಾಡಿಕೊಂಡು ಬಾಲ ಎತ್ತಲಕ್ಕಾಗಲಿಲ್ಲ ಅಂತ ಮಾಡಿದಾರಲ್ಲ, ಹಾಗೆ ಆಸಕ್ತಿಯನ್ನು ತೋರಿಸಿದರು. ಆಗ ಧರ್ಮರಾಜ ಬಂದ ಕೊನೆಗೆ. ಹೋದವ್ರು ಯಾರು ಬರ್ತಾನೆ ಇಲ್ವಲ್ಲ ಅಂತ ತಾನು ಬಂದ. ಸಿಕ್ಕಾಬಟ್ಟಿ ಬಾಯಾರಿಕೆ ಆಗಿದೆ ಆತನಿಗೆ, ಹುಡಿದವ್ರಿಗೆ ಆದಂತೆ. ಕುಡಿಲಿಕ್ಕೆ ಹೋದ. ತಕ್ಷಣ ಅವ್ರು ಕೇಳಿದ್ರು, ನೋಡು ಇವರೆಲ್ಲ ಹಾಗೆ ಮಾಡಿದರೆ ನೀವು ಹಾಗೆ ಮಾಡುವ, ಫಸ್ಟಾಗಿ ಉತ್ತರ ಕೊಟ್ಟರೆ ನಾನು ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಆಯಿತು ಕೇಳು, ನಾನು ಗೊತ್ತಿದ್ದಷ್ಟು ಹೇಳ್ತೀನಿ ಅಂತಾನೆ. ಇದು ಯಾವಾಗಲೂ ದೊಡ್ಡವ್ರ ಲಕ್ಷಣ. ಅದು ಎಲ್ಲ ಹೇಳ್ತೀರಿ ಅಂತ ಹೇಳೋದೇ ಇಲ್ಲ. ಹೇಳೋದು ಆಚಾರ್ಯರೊಬ್ಬರು ಹಾಗೆ ಹೇಳಕ್ಕೆ ಬರೋದವ್ರು ಹೇಳಕ್ಕೆ ಬರೋದಿಲ್ಲ, ಯಥಾಮತಿ ಅಂತಲೇ ಹೇಳೋದು. ಆಗ ನೋಡ್ತಾರೆ, ಕಾಣಿಸ್ತೆ. ಈಗ ಮೊದಲು ಬಕಪಕ್ಷಿ ಕಂಡ ಕಾಣಿಸ್ತು, ಈಗ ಯಕ್ಷ ಕಂಡ. ಅಲ್ಲಿಂದ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ತಾರೆ. ಪ್ರಶ್ನೋತ್ತರ ತುಂಬ ಇದೆ, 128 ಪ್ರಶ್ನೆ ಕೇಳ್ತಾರೆ. ಪಟ ಉತ್ತರ ಕೊಡಬೇಕು. 1 ಲೈನ್ ಆನ್ಸರ್ ಇದ್ದಾಗೆ, ಬಿಟ್ ಕ್ವಶನ್ಸ್ ಅಂಥ ಪ್ರಶ್ನೆಗಳು ಬರುತ್ತೆ. ಎಲ್ಲ ವೆರೈಟಿ ಮಹಾಭಾರತ ರಸಪ್ರಶ್ನೆಗಳು ಅಂತಾರಲ್ಲ, ಆ ಟೈಪ್. ಅದು ಟಕ ಉತ್ತರ ಕೊಡ್ತಾ ಹೋಗಬೇಕು.
ಎಲ್ಲ ಉತ್ತರ ಕೊಡ್ತಾ ಹೋಗ್ತಾನೆ. ಅದು ಧರ್ಮರಾಜ ಎಷ್ಟು ಜ್ಞಾನಿಯಾಗಿದ್ದ ಅಂತ ತೋರಿಸ್ತಾರೆ ಅದರ. ಯಕ್ಷ ಇಲ್ಲೇ ಹೇಳ್ತಾರಲ್ಲ, ಧರ್ಮಮಾಯ ಯಮದೇವರು. ಯಮದೇವರ ವೇಷದಲ್ಲಿ ಬಂದಿದ್ದಾರೆ ಅಷ್ಟೇ, ಯಕ್ಷ ಅಲ್ಲ ನಿಜವಾಗಲೂ ಬಂದಿರೋದು ಯಮದೇವರು. ಆ ಜಿಂಕೆ ಕೂಡ ಯಮದೇವರೇ. ಯಮದೇವರು ಜಿಂಕೆ, ಆ ಬಕಪಕ್ಷಿ ಜಿಂಕೆ, ಈ ಯಕ್ಷನೂ ಜಿಂಕೆ. ಅವ್ರು ರೂಪ ಚೇಂಜ್ ಮಾಡ್ಕೊಂಡು ಮಾಡ್ತಾರೆ. ಇದೆಲ್ಲ ಮೆಣಿಸಬೇಕಾಗಿತ್ತು ಅವರು. ಹಾಂ, ಯಮನ ಅವತಾರ ತನಗೆ ತರ ಪ್ರಶ್ನೆ ಕೇಳ್ಕೊಂಡಾಗ ಲೆಕ್ಕ. ಈಗ ನಮ್ಮ ಮನಸ್ಸಲ್ಲಿ ಯೋಚನೆ ಉತ್ತರ ಸಿಗಲಿ ಹೊಡೆಯುತ್ತಲ್ಲ ಹಾಗೆ. ಹ್ಞೂ ಇದೆ, ಹೌದು. ಯಾರು ಹೇಳಿದೆ? ಅದು ಬೇರೆ. ಒಳಗೆ ವಾಯುದಾರ ಆವೇಶನೇ ಇದೆಯಲ್ಲ ಅವರಿಗೆ. ಧರ್ಮರಾಜನಿಗೆ ಏನೇ ಗ್ರೇಟ್ನೆಸ್ ಇದ್ರೂ ಒಳಗೆ ವಾಯುದಾರ ಆವೇಶ ಇದೆ. ಸೌಮ್ಯ ನಾಮಕ ವಾಯುದೇವರಿದ್ದಾರೆ. ಅವ್ರು ಇದ್ದಿದ್ದಕ್ಕೆ ಉತ್ತರ ಕೊಡೋ ಶಕ್ತಿ ಬಂತು ಅಂತ. ಉಳಿದವ್ರು ಏನೇ ಮಾಡಿದ್ರು ಕೂಡ ಏನಿರಬೇಕಲ್ಲಿ? ಉಚ್ಚಾಬಚಾಯೇನ ಸಮಸ್ತ ಚೇಷ್ಟ. ಬರೀ ಮಾತಾಡಲಿಕ್ಕೆ ಜ್ಞಾನಕ್ಕಲ್ಲ, ಬದುಕಿರಲಿಕ್ಕೆ ಏನು ಬೇಕು? ವಾಯುದೇವ ಇರಬೇಕು. ಅದು ಸಾಮಾನ್ಯ ಸನ್ನಿಧಾನ, ಇದು ವಿಶೇಷ ಸನ್ನಿಧಾನ. ಸ್ಪೆಷಲ್ ರೂಪ ಬೇರೆ ಇಟ್ಟಿದ್ದಾರೆ. ಉತ್ತರ ಗೊತ್ತಾಯಿತು. ಅದೃಶ್ಯೇನೈವ ಧರ್ಮೇಣ ವಾರ್ಯತಾ ವಾರಿಪಾಯಿನಃ ಪರ್ಯಯು ಯಯು ಯುಧಿಷ್ಠಿರಮೃತೆ ಸುಪ್ತಾಸ್ತೆ ಧರ್ಮಮಾಯಯ. ಅದೃಶ್ಯೇನೈವ ಧರ್ಮೇಣ ವಾರಿತಾ ವಾರಿಪಾಯಿನಃ ಕ್ಷತ್ರಧರ್ಮಸ್ಯ ರಕ್ಷಾರ್ಥಂ ನ ತತ್ ಪ್ರಶ್ನವಿದಾಂ ವರಾಹ. ಏನಾಯ್ತಾಗ ಉಳಿದವ್ರಿಗೆ ಉತ್ತರ ಗೊತ್ತಿದ್ದರೂ ಕೂಡ ಅವರು ಉತ್ತರ ತಿಳ್ಕೊಂಡ್ರು. ಆದರೆ ಅವ್ರು ಏನು ಬೇಕಿದ್ದಿಲ್ಲ, ಕ್ಷತ್ರಧರ್ಮಸ್ಯ ರಕ್ಷಾರ್ಥಂ, ಕ್ಷತ್ರಿಯರ ಧರ್ಮ ವಿದ್ಯೋಪಜೀವನ ಮಾಡಿಕೊಡೋದು ಅಂಥೇಳಿ. ಅದಕ್ಕೋಸ್ಕರ ಏನು ಮಾಡಲಿಲ್ಲ? ಉತ್ತರ ಕೊಡಲಿಲ್ಲ. ಹೇಳಿ ಮೊನ್ನೆ ಹೇಳಿದ್ನಲ್ಲ ನಾನು, ಬ್ರೋಕರ್ ಅಲ್ಲ ಅವನು. ಯಾವುದೋ ವಿಷಯ ಹೇಳಿದ, ದುಡ್ಡು ಕೊಟ್ಟರೆ ಸೋಮದಿಲ್ಲ ಅವರು. ನಾನು ಬ್ರೋಕರ್ ಅಲ್ಲ ರೀ ಅಂತ ಹೇಳ್ತಾನೆ. ಉಳಿದವ್ರ ಬ್ರೋಕರ್ರಿಗೆ ಕೊಟ್ಟರೆ ಅಂತ ಹೇಳ್ತಾರೆ. ಬ್ರೋಕರ್ ಹಕ್ಕಿದೆ ಕೇಳೋದಕ್ಕೆ, ಇವ್ರಿಗೆ ಹಕ್ಕಿಲ್ಲ. ಗೊತ್ತಾಯ್ತಾ? ಇದು ಅರ್ಥ ಮಾಡಿಕೊಂಡ್ರೆ ಅವರವ್ರ ಧರ್ಮ ಅವ್ರು ಪಾಲನೆ ಮಾಡಬೇಕು. ಅದೇ ಸ್ವಧರ್ಮೇ ನಿಧನಂ ಶ್ರೇಯ. ನಿಧನಂ ಶ್ರೇಯ. ಬಿದ್ದರೂ ಪರವಾಗಿಲ್ಲ. ನೋಡೋದಕ್ಕೆ ಸತ್ತಂತೆ ಬಿದ್ದಿದ್ದಾರೆ, ಆ್ಯಕ್ಚುಲಿ ಸತ್ತಿಲ್ಲ ಅವರು, ಮೂರ್ಛೆ ಬಂದಿರೋದು ಅಷ್ಟೇ. ನೋಡೋರಿಗೆ ಹ್ಯಾಕೆ ಕಾಣಿಸ್ತಿದ್ದಾರೆ? ಡೆಡ್ ಇದ್ದಾಗೆ ಲೆಕ್ಕ. ಅಷ್ಟಾದರೂ ಏನು ಮಾಡಲಿಲ್ಲ, ಅವರ ಧರ್ಮ ಬಿಡಲಿಲ್ಲ. ಗೊತ್ತಾಯ್ತು? ಇವರೇ ಬಿಡದೆ ಹೋದಾಗ ಭೀಮಸೇನ ದೇವರು ಬಿಡ್ತಾರಾ? ಅವ್ರು ನೋಡಿ ಉಳಿದವ್ರು ಕಲಿಯೋದು. ಆದ್ದರಿಂದ ಧರ್ಮ ಸೂಕ್ಷ್ಮ ಇತ್ತು. ಆಗ ಈತ ಉತ್ತರ ಕೊಟ್ಟ. ಯಾತಕ್ಕೆ ಕೊಟ್ಟ ಅಂದರೆ ಅದು ಉದ್ದೇಶ ಏನಿದೆ ಆತಗೀಗ? ಇವರೆಲ್ಲ ಬಿದ್ದಿದ್ದಾರೆ, ಪ್ರಶ್ನೆಗೆ ಉತ್ತರ ಕೊಟ್ಟರೆ ಬಿಡ್ತೀನಿ ಅಂತೇಳಿ ತಕ್ಷಣ ಏನು ಮಾಡ್ದ? ಅಲ್ಲಿ ಅಜಗರನ ಪ್ರಸಂಗ ಬಂತಲ್ಲ, ಹಾಗೇನೆ ನೋಡಿ. ತಾನಿಗೆ ಉಪಯೋಗಿಸಿದ್ರೆ ಸ್ವಾರ್ಥ, ಭಿಕ್ಷೆ. ಇನ್ನೊಬ್ರಿಗೋಸ್ಕರ ಕೇಳಿದಾಗ ಅದು ಕರುಣೆ, ತನ್ನ ಕರ್ತವ್ಯ. ಇಷ್ಟೇ ಡಿಫ್ರೆನ್ಸ್ ಇದೆ. ಹೇಳಿಲ್ಲ, ನಾನೊಂದು ಮನೆ ಕಟ್ತೀನಿ, ದುಡ್ಡು ಕೊಡಿ. ಎಂಥ ಮನುಷ್ಯ ಭಿಕ್ಷೆ ಬೇಡಿ ಯಾಕ್ರೆ ಕಟ್ಟಬೇಕು ಅಂತ ಹೇಳ್ತಾರೆ. ಮಠ ಕಟ್ತೀನಿ ಕೊಡಿ, ಕ್ಯೂ ನಿಂತು ಕೊಡ್ತಾರೆ. ಗೊತ್ತಾ? ಯಾಕೆ? ತನಗೋಸ್ಕರ ಕೇಳ್ತಾ ಇಲ್ಲ ಅವನು, ಇವರಿಗೋಸ್ಕರ ಕೇಳಬೇಕು. ಇದು ಧರ್ಮರಾಜನ ವಿಶೇಷ ಗುಣ. ಒಂದು ಕಡೆ ಧರ್ಮ ಸುಪ್ರೀಂ ಮೋಸ್ಟ್ ಭೀಮಸೇನ ದೇವರದು. ನೆಕ್ಸ್ಟ್ ಕ್ಯಾಟಗರಿಯಲ್ಲಿ ಧರ್ಮರಾಜ ಹಾಗೆ ನಡ್ಕೋತಾನೆ ನೋಡಬೇಕು. ಹೌದೌದು, ಮೂಲದಲ್ಲಿ ಅಲ್ಲ, ಇಲ್ಲಿ. ಮತ್ತು ವಾಯುದೇವರ ಆವೇಶ ಇಲ್ಲ, ಜಾಗನೇ ಇಲ್ಲ ತಿಳ್ಕೊಂಬಿಡಿ. ಜನರಲ್ ಅರ್ಥ ಆಯ್ತಾ? ಸ್ಪೆಷಲ್ಲಾಗಿ ಇಟ್ಟಿರ್ತಾರೆ. ಹೌದು, ಆಗ ಸ್ಪೆಷಲ್ ಕೊಟ್ಟಾಗಲೇ ಉತ್ತರ ಬರೋದು. ಈಗ ಓದಿದ್ದಾನೆ, ಸ್ಪೆಷಲ್ ಆಯ್ತಲ್ಲ. ಆಗ ಪುಸ್ತಕ ಒಟ್ಟು ಬರಿ ಅಂತ ಹೇಳಿದರೆ ಸುಲಭ ಆಯ್ತಾಗ. ಕೈಲಿದೆ, ಮನಸ್ಸಿನಲ್ಲೇ ಇದೆ. ಈ ಮುಂದೆ ಟೆಕ್ನಾಲಜಿ ಮುಂದೆ ಹೋಗ್ತಾ ಕಿವಿಯಲ್ಲೇ ಉತ್ತರ ಬರ ಮಾಡ್ಕೋತಾರೆ ಇವರು. ಗೊತ್ತಾಯ್ತಾ? ಓದ್ಕೊಂಡಾಗೋದಿಲ್ಲ ಇವ್ರು ಬರೆದ್ರೆ. ಅದ್ರ ಮತ್ತೆ ಇವರು ಹುಡುಕ್ತಾ ಹೋಗ್ಬೇಕಾದ್ರೆ ಬೌಲರು ಬ್ಯಾಟ್ಸ್ಮನ್ ಇಂಪ್ರೂವ್ ಆಗಬೇಕಲ್ಲ, ಆ ಥರ ಏನೇ ಮಾಡಿದರೂ ಮೋಸ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಭಾರಿ ಹುಷಾರಾಗಿರ್ಬೇಕು. ಶಾಸ್ತ್ರದಲ್ಲಿ ಮೋಸ ಮಾಡೋಕ್ಕೆ ಬರೋದಿಲ್ಲ. ಯಾತಕ್ಕೆ? ಮಂತ್ರಗಳವೆಲ್ಲ ಕಾಪಿ ಮಾಡೋಕ್ಕೆ ಬರೋಲ್ಲ. ಅದು ಗಟ್ಟಿಯಾಗಿ ಹೇಳಬಾರ್ದು, ಅದಕ್ಕೆ ಹೇಳಿದ್ರು. ಗಟ್ಟಿಯಾಗಿ ಹೇಳಿದ್ರೆ ಹೋಯ್ತು, ಇನ್ನೊಬ್ಬರನ್ನ ಕೇಳಿಸ್ಕೊಂಡು ಮೋಸ ಮಾಡ್ತಾರೆ. ಇವಾಗ ಕೋಡ್ ನಮ್ಮ ಪಾಸ್ವರ್ಡ್ ಜೋರಾಗಿ ಹೇಳಿಬಿಟ್ರೆ ಫೇಲ್ ವರ್ಡ್ ಆಗ್ತದೆ, ಪಾಸ್ವರ್ಡ್ ಆಗುತ್ತೆ. ಅದು ಫೇಲ್ ಆಗಿ ಹೋಗ್ಬೇಕು. ಪಾಸ್ವರ್ಡ್ ಅಂದರೆ ಸೀಕ್ರೆಟ್ಸ್ ಮೇಂಟೈನ್ ಮಾಡಿದರೆ ಕೋಡ್ ವರ್ಡು, ಐಡೆಂಟಿಟಿ ಅವೆಲ್ಲ ಕಂಡವ್ರಿಗೆ ಬಂದು ಬಿಟ್ಕೊಳ್ಳೋಕೆ ಹೋಗಬಾರದು. ಅದೃಶ್ಯೇನೈವ ಧರ್ಮೇಣ ವಾರಿತಾ ವಾರಿಪಾಯಿನಃ ಕ್ಷತ್ರಧರ್ಮಸ್ಯ ರಕ್ಷಾರ್ಥನ್ನ ತತ್ಪ್ರಶ್ನ ವಿದಾಂ ವರಾಹ. ಅವರೆಲ್ಲ ಉತ್ತರ ಗೊತ್ತಿತ್ತು, ಆದರೂ ಹೇಳಲಿಲ್ಲ. ವ್ಯಾಚಕೃಷು ಅವಾಗ ಸತ್ತೋದ್ರೆ ಏನು ಮಾಡ್ತೀರಿ ಅಂದರೆ ಅದು ಗಟ್ಟಿ ಇರಬೇಕು. ಧರ್ಮೋ ರಕ್ಷತೆ ರಕ್ಷಿತ. ಧರ್ಮ ಏನು ಮಾಡಿದ್ರೆ ಏನು ಮಾಡೋದಿಲ್ಲ, ಕೈ ಬಿಡೋದು. ಈ ವಿಶ್ವಾಸ ಇರಬೇಕು. ರಾಯರ ತಾತೆ ಕಥೆ ಬರೋದು. ಆ ಸ್ಥಿತಿಯಲ್ಲಿ ಬೇರೆ ಯಾರಿದ್ರೂ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರು ಜಗತ್ತನ್ನೇ ಬದುಕಿಸೋ ರೀತಿಯಲ್ಲಿ ಬದುಕಿದ್ದಾರೆ. ಯಾಕೆ? ಧರ್ಮದ ಅಷ್ಟ ಸತ್ಯ ಧರ್ಮ ರಥಾಯಚ. ಸತ್ಯ ಕಾನೂನು ನಮ್ಮನ್ನು ಕಾಪಾಡುತ್ತೆ ಅಂತ ನಂಬಿಕೆ ಇದೆಯಾ ಇಲ್ವಾ? ಈ ಸ್ಪಿರಿಚುವಲ್ ಕಾನೂನೇ ಧರ್ಮ. ಈ ಕಾನೂನಿನ ಲಿಮಿಟೇಷನ್ ಇದೆ, ಅದು ಲಿಮಿಟೇಷನ್ನೇ ಇಲ್ಲ. ದೇವರು ಡೈರೆಕ್ಟಾಗಿ ಕಾಪಾಡ್ತಾನೆ. ಆದ್ದರಿಂದ ಆ ರಕ್ಷಣೆ ನಮಗಿರ್ಬೇಕು. ನಮಗೆ ಧರ್ಮ ಪಾಲನೆ ಮಾಡ್ಬೇಕಾದ್ರೆ ಯಾವಾಗಲೂ ಕಷ್ಟ ಆಗುತ್ತೆ ಫಸ್ಟಿಗೆ.
ಅಲ್ಲಿ ನಾವು ಸೋತು ಬಿಡ್ತೇವೆ. ಈ ಕಷ್ಟ ಯಾತಕ್ಕೆ ಬೇಕಾದ್ರೆ ಟೆಂಪ್ಟ್ ಆಗಿಬಿಡ್ತಾನೆ. ನಾಳೆ ಆಗೋದು ಕೆಲಸ ಇವತ್ತೇ ಆಗಲಿ ದುಡ್ಡು ಕೊಟ್ಬಿಡ್ತಾನೆ. ಗೊತ್ತಾಯ್ತಾ? ಇವತ್ತೇ ಆಗಲಿ, ಬೇಡ ನಾಳೆ ಬರ್ತೀನಿ, ಕಾಯಿರಿ. ಆಗ ಭ್ರಷ್ಟಾಚಾರ ಬರೋದೇ ಇಲ್ಲ. ಆಗ ಟೆಂಪ್ಟ್ ಆದ ಅವರು ಇವರು ಇಬ್ಬರು ಕೆಡ್ಲಕ್ಕೆ ಶುರು ಮಾಡ್ತಾರೆ. ಆಯ್ತು, ವೇಟ್ ಫಾರ್ ಇಟ್, ಮುಗಿದೋಯ್ತು. ಅದೇ ಅರ್ಜೆಂಟ್ ಇರಲ್ಲ, ಏನೋ ಒಂಥರ ಟೆಂಪ್ಟ್ ಆಗ್ತಾನೆ. ಆ ಭಾವನೆ ಇರಬಾರ್ದು. ನೀನು ಬಡಿಸ್ತಿರ್ಬೇಕಾದ್ರೆ ಮಜ್ಜಿಗೆ ಅಂತ ಕೂಗಿದ್ರೆ ಹೇಗೋ ಹಾಗೆ ಮುಂದಿರೋದು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿರಿ. ಬೇಡ ಅಂದರೂ ಹಾಕ್ತಾರೆ, ಆಮೇಲೆ ಬಿಡೋದಿಲ್ಲ. ಆ ವಿಶ್ವಾಸ ದೇವರಲ್ಲಿರಬೇಕು ನಮಗೆ. ಅದು ಸುಮ್ಮನೆ ಬರೋಲ್ಲ. ಶಾಸ್ತ್ರ ಕೇಳಿ 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 ಬರಬೇಕು. ಇಂಥ ಇನ್ಸಿಡೆಂಟ್ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಆ ರಿಸ್ಕ್ ತೊಗೊಂಡು ಅವ್ರು ಬಿದ್ದರು, ಸುಖವಾಗಿದ್ದರು. ಆಮೇಲೆ ಏನು ಅದೇ ಹೌದು, ರಾಯರು ಹೇಳ್ತಾರೆ, ಆಚಾರ್ಯರ ಮಾತದು. ಗೀತಾ ತಾತ್ಪರ್ಯದ ಕೊನೆಗೆ ಬರೋದು, ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಶರಣಂ ವ್ರಜ ಅರ್ಥ ಬರೀಬೇಕಾದ್ರೆ ಬರೀತಾರೆ. ನಮ್ಮ ದೇವರಲ್ಲಿ ನಂಬಿಕೆ ಇರಬೇಕು. ನಮಗೆ ಏನೋ ತೊಗೊಂಡಿದ್ದಾನೆ ಇದನ್ನು ಪೇ ಮಾಡಿಬಿಟ್ಟಿದ್ದಾನೆ, ಬರಬೇಕಾಗಿದೆ. ನಮಗೇನು ವಿಶ್ವಾಸ ಇದೆ? ಈಗ ಬಂದೇ ಬರುತ್ತೆ. ಪೇ ಮಾಡಿಬಿಟ್ಟೆ ಹೋಗ್ಬಿಟ್ರೆ ಅಂತ ಯೋಚನೆ ಮಾಡಲ್ಲ ನಾವು. ನಮಗೇನು ಗ್ಯಾರಂಟಿ? ರಸೀದಿ ಕೊಟ್ಟಿದ್ದಾನೆ, ರಸೀದಿ ಪೇಪರ್ ಅಷ್ಟೇ. ನಮ್ಮದು ಶಾಸ್ತ್ರ ಆಗಮ, ಟೆಸ್ಟಿ ಬರೀ ಅದು. ಗ್ಯಾರಂಟಿ ದೇವರು ಕಾಪಾಡ್ತಾನೆ. ಆ ಭಾವನೆ ಇರಬೇಕು. ಆ ಭಾವನೆ ಸುಮ್ಮನೆ ಬರೋದಿಲ್ಲ. ಕೇಳಿ 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 ಬರಬೇಕು. ಹರಿಕಥೆಯನ್ನೇ ಕೇಳು, ಕೇಳಿದ್ದೇ ಕೇಳು. ಚಿಕ್ಕ ಮಕ್ಕಳಿಗೆ ಜೋರಾಗಿ ಅರ್ಥ ಕೂತ್ಬಿಡ್ತಾರೆ. ಆದರೆ ದೊಡ್ಡವರು ಸ್ವಲ್ಪ ತಿಳ್ಕೊಂಡಿರ್ತಾರೆ. ಆದರೆ ಈ ಶಾಸ್ತ್ರ ಓದದೆ ಹೋದರೆ ಪೂರ್ತಿ ದೊಡ್ಡವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ವ್ಯಾಚಕ್ರುಹು ಶಕ್ತಿಮಂತೋಪಿ ಪಾನೀಯಾರ್ಥಂ ಅರಿಂದಮಾಹ. ನೀರು ಕುಡಿಯೋದಕ್ಕೋಸ್ಕರ ಉತ್ತರ ಕೊಡಬೇಕಾ? ಸಾಧ್ಯ ಇಲ್ಲ. ಬರೀ ಪ್ರಶ್ನೆ ಉತ್ತರ ಕೇಳಿದರೆ ಕೊಟ್ಬಿಡ್ತಾಯಿದೆ. ಕಂಡೀಷನ್ ಹಾಕಿ, ಇದು ಎಕ್ಸ್ಚೇಂಜ್ ಆಗಬಾರ್ದು. ಗೊತ್ತಾ? ಎಕ್ಸ್ಚೇಂಜ್ ಆಫರ್ ಒಪ್ಪೋದಿಲ್ಲ ಶಾಸ್ತ್ರ. ನವಿಪ್ರಾಣಾಂಚ ಧರ್ಮೋಯಂ ವಿದ್ಯೆಯ ಉಪಜೀವನಂ. ವೆರಿ ಇಂಪಾರ್ಟೆಂಟ್ ಲೈನ್. ಏನದು? ನವಿಪ್ರಾಣಾಂಚ ಧರ್ಮೋಯಂ ವಿದ್ಯೆಯ ಉಪಜೀವನಂ. ವಿದ್ಯೆಯಿಂದ ಉಪಜೀವನ ಮಾಡಿ ಬದುಕೋದು ಬ್ರಾಹ್ಮಣರಿಗೂ ಧರ್ಮ ಅಲ್ಲ. ಬ್ರಾಹ್ಮಣರಿಗೂ ಅಂತ ಯಾತಕ್ಕೆ ಹೇಳಿದರು? ಬೇರೆ ಉದ್ಯೋಗ ಇಲ್ಲ ಅವರಿಗೆ, ಆದರೂ ಕೂಡ ಮಾರಬಾರ್ದು. ಇಲ್ಲಿ ಬೇರೆ ಉದ್ಯೋಗ ಅವರಿಗಿದೆ. ಮತ್ತೆ ಇವ್ರ ಪ್ರಕಾರ ಜ್ಞಾನ ದಾನ ಮಾಡಬೇಕು, ವಿದ್ಯಾ ದಾನ ಮಾಡಬೇಕೆ ಹೊರತು ಅವ್ರು ಪ್ರೊಫೆಷನ್ ಅಂತ ಮಾಡೋಂಗಿಲ್ಲ. ಬ್ರಾಹ್ಮಣ ವಿದ್ಯಾ ಮಾರಾಟ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂದಮೇಲೆ ಇನ್ನು ಕ್ಷತ್ರಿಯನಿಗೆ ವಿದ್ಯೆ ಬೇರೆ ಇದೆಯಲ್ಲ, ಅದು ಬೇರೆ ಅವನಿಗೆ ವ್ಯವಸ್ಥೆ ಇದೆ, ರಾಜ್ಯ ಇದೆ, ಅವನೇ ಕೇಳಬೇಕು, ಕೇಳಬಾರ್ದು ಅಂತ ಅರ್ಥ. ಇದೇ ಗೀತಾ ಓದಿದರೆ ಪ್ರಾಕ್ಟಿಕಲಾಗಿ ಗೊತ್ತಾಗುತ್ತೆ. ಸ್ವಧರ್ಮ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ, ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳೋದಕ್ಕೆ ಒಳ್ಳೆಯ ನಿದರ್ಶನ ಇದೆ. ಅಭಿಪ್ರಾಣಾಂಚ ಧರ್ಮೋಯಂ ವಿದ್ಯೆಯ ಉಪಜೀವನಂ. ವಿದ್ಯಾಯ ಉಪಜೀವನಂ. ಕ್ಷತ್ರಿಯಾಣಾಂತು ಕಿಮುತ ಪ್ರಸಭಂ ತೇನ ತೇ ಪಪುಃ ದೇವಾ ಅಪಿ ಮನುಷ್ಯೇಷು ಜಾತಾ ಸುಬಲಿನೋಪಿ. ಕ್ಷತ್ರಿಯಾಣಾಂತು ಕಿಮುತ, ಕ್ಷತ್ರಿಯರು ಹೇಳಬೇಕಾ? ಪ್ರಸಭಂ ತೇನ ತೇ ಪಪುಃ. ಆದ್ದರಿಂದ ಅವರೇನು ಮಾಡಿದರು? ಅವರು ಪ್ರಸಭಂ ಪಪು, ಹಾಗೆ ಕುಡಿದ್ರು, ಬದಿಬಿಟ್ರು. ಅವ್ನು ಹೇಳಿ ಹಾಗೆ ಕುಡಿಬೇಡಿ ಅಂತ ಹೇಳಿದ ಕುಡಿದ್ರು, ಆಯಿತು. ಅದೇನಾಯ್ತಾಗ? ಅದು ಇಮ್ಮಿಡಿಯೇಟ್ ಅನಸ್ತೇಷಿಯಾ ಕೊಟ್ಟಾಗ ಆಯ್ತು ಅಷ್ಟೇ. ಅವ್ರಿಗೆ ಅಫೆಕ್ಟ್ ಆಯಿತು. ನಕಲಸಹದೇವರಿಗೆ. ಅರ್ಜುನಿಗೆ ಸ್ವಲ್ಪ, ವಾಯುಭೀಮಸೇನರಿಗೆ ಏನೂ ಇಲ್ಲ. ದೇವಾಪಿ ಮನುಷ್ಯೇಷು ಜಾತಾಹ ಸುಬಲಿನೋಪಿ. ದೇವತೆಗಳಾದರೂ ಕೂಡ ಮನುಷ್ಯರಾಗಿ ಹುಟ್ಟಿದಾಗ ಮೂಲದಲ್ಲಿ ಎಷ್ಟೇ ಬಲ ಇದ್ದರೂ ಕೂಡ ಏನಾಗ್ತಾರೆ ಅವರಿಗೆ? ಮನುಷ್ಯ ನೀವೆಲ್ಲ ಇದೆಲ್ಲ ಅಪ್ಲಿಕಬಲ್ ಆಗಿಬಿಡುತ್ತೆ ಅವ್ರಿಗೆ. ಮಾನುಷ ಅನ್ನವನುಂಟು ಜ್ಞಾನಹೀನನೂ ಆದೆ ಅಂತ ಹೇಳ್ತಾರಲ್ಲ ಹಾಗೆ. ಮನುಷ್ಯ ಅನ್ನೋದು ಎಫೆಕ್ಟ್ ಕಂಡೇ ಕಾಣಿಸುತ್ತೆ. ಮಾನುಷೇಣೈವ ಭಾವೇನ ಯುಕ್ತಾಶು ಕೇಶವಾದೃತೆ. ಕೇಶವ, ವಿಷ್ಣು, ಲಕ್ಷ್ಮೀ, ನಾರಾಯಣ, ರುಜುಗಳು ಅವ್ರನ್ನ ಬಿಟ್ಟರೆ ಉಳಿದವ್ರಿಗೆಲ್ಲ ಏನಾಗುತ್ತೆ? ಈ ಮನುಷ್ಯ ಜನ್ಮದ ಪ್ರಭಾವ ಅಫೆಕ್ಟ್ ಆಗುತ್ತೆ. ಗೊತ್ತಾಯ್ತಾ? ತುಂಬ ಸೆಕೆಯಾಗಿದೆ, ಶಟ್ರ್ ಗಿಟ್ರ್ ಹಾಕ್ಕೊಂಡ್ಬಿಟ್ಟಿದ್ದಾನೆ, ಶಾಲು ಬಫ್ಲರ್ ಬ್ರೇಕ್ ಕಟ್ಕೊಂಡ್ಬಿಟ್ಟಿದ್ದಾನೆ, ತಿಳಿತಿಲ್ಲ. ಅದು ಇದರ ಎಫೆಕ್ಟ್ ಯಾತಕ್ಕಾಯ್ತು? ಅಷ್ಟು ಸೆಕೆ ಜಾಸ್ತಿ ಆಯಿತು. ಯಾತಕ್ಕೆ? ಮೊದಲೇ ಬಿಸಿಲು. ಇವೆಲ್ಲ ಏನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. ಇವೆಲ್ಲ ಅಡಿಷನಲ್ ಆಯ್ತು ಈಗ. ಅರ್ಥ ಆಯ್ತಾ? ಆದ್ದರಿಂದ ಮನುಷ್ಯ ದೇಹ ಮತ್ತು ಏನು ಮಾಡುತ್ತದು? ಆ ದೇಹದಲ್ಲಿ ಹುಟ್ಟಿ ಬಂದಾಗ ದೇವತೆಗಳ ಮೇಲೂ ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ಯಾವ ಯೋನಿಯಲ್ಲಿ ಹುಟ್ಟಿರ್ತಾನೋ ಯೋನಿಯ ಪ್ರಭಾವ ಅವರಲ್ಲಿ ಕಾಣುತ್ತೆ. ಇವ್ರಿಗೆ ಎಕ್ಸೆಪ್ಷನ್ ನಾವು ಬಿಟ್ಟುಬಿಟ್ರೆ ಉಳಿದವರೆಲ್ಲ ಅದನ್ನು ಅನುಭವಿಸಲೇಬೇಕು. ಅಥೋ ಭೀಮಾರ್ಜುನೋ ಧರ್ಮಾದಪಿ ಕಾರ್ಯೇಶ್ವೇಷಾಂ ಯೇಷಾಂ ಕ್ರಮೇಣೈವ ವ್ಯಕ್ತಿ ಮಾಯಾಂತ್ಯ ಸದ್ಗುಣಾ. ಆದರೆ ಸ್ವಲ್ಪತ್ತಿಗೆಲ್ಲ ನಿಧಾನ ವಾಪಸ್ ಬರುತ್ತೆ. ಒಂದೇ ಜೋರ ಹೊಡೆದಾಗ ಬಿದ್ದು ಮತ್ತೆ ಹೇಳ್ತಾರಲ್ಲ ಹಾಗೆ ಸ್ವಲ್ಪ ಅಫೆಕ್ಟ್ ಆಗುತ್ತೆ. ಕೇಶವಾದೃತೆ, ಅಲ್ಲಿ ಕೇಶವ ಶಬ್ದಕ್ಕೆ ಬಿಡೋದರನ್ನ ಅರ್ಥ ಮಾಡ್ಕೋಬೇಕು ಯಥಾಯೋಗ್ಯ. ಅಥೋ ಭೀಮಾರ್ಜುನೌ ಧರ್ಮಾದತ್ಯುತ್ತಮ ಬಲಾವಪಿ ದೇವಮಾಯಾಂ ಸಮಾಶ್ರಿತ್ಯ ಧರ್ಮೇಣ ಸ್ವಾಪಿತೌ ಕ್ಷಣಾತ್. ಯಮಧರ್ಮ ಮಾಯ ಮಾಡಿದ್ರಿಂದ ಯಮಧರ್ಮಗಿಂತ ಭಾರಿ ಮೇಲಿದ್ದರೂ ಕೂಡ ಅವರಿಬ್ಬರು ಕೂಡ ಬಿದ್ದರು. ಯಾತಕ್ಕೆ ಬಿದ್ದರು? ದೈವಮಾನ ಗೌರವಿಸಬೇಕು. ಸಮಾನನೀಯ ಏವಮೇ ತಥೋತ್ರ ಮಾನಯಾಮ್ಯಹಂ. ಅವರು ಇವರಿಗೆ ಆ ಕಾಲಕ್ಕೆ ಅಫೆಕ್ಟ್ ಆಯಿತು. ಏನು ಅಫೆಕ್ಟ್ ಆಯಿತು ಅಂದರೆ
ಯಮದೇವರು ಮೂಲ ರೂಪದಲ್ಲಿ ಮಾಯ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ನಕಲ ಸಹದೇವರು ಅರ್ಜುನ ಯಾವ ರೂಪದಲ್ಲಿದ್ದಾರೆ? ಈಗ ಮನುಷ್ಯ ರೂಪದಲ್ಲಿದ್ದಾರೆ. ಸೊ ಮನುಷ್ಯ ರೂಪದ ಇಂದ್ರನ ಮೇಲೆ ಗೊತ್ತಾಯ್ತಾ ಮೂಲ ರೂಪದ ಯಮದೇವರು ಹಾಕಿದ ಮಾಯ ವರ್ಕ್ ಮಾಡುತ್ತೆ ಅಂತ ಅರ್ಥ ಆಯ್ತಾ? ಮೂಲ ರೂಪ. ಉದಾಹರಣೆಗೆ ಒಬ್ಬ ಇನ್ಚಾರ್ಜ್ ಅಧಿಕಾರಿಯಾಗಿದ್ದಾಗ ಅವ್ನು ಕೂಡ ಆಲ್ರೆಡಿ ಬೆಲೆ ಬರುತ್ತಲ್ಲ, ಹಾಗೆ ತಿಳಿತಾ? ಆದ್ದರಿಂದನೇ ಅವರೆಲ್ಲ ಬೀಳಕ್ಕೆ ಕಾರಣ ಆಯಿತು. ಇವರು ಮಾನ ಮಾಡಬೇಕು ಅಂತ ಅಷ್ಟೇ ಅವ್ರು ಮಾಡಲಿಲ್ಲ. ಯಾರು? ಹೌದಲ್ಲ, ತಾರತಮ್ಯ ಪ್ರಕಾರ ಭಾರಿ ದೊಡ್ಡವರು. ಹೌದು ಹೌದು. ಇವತ್ತು ಸಿಂಪಲ್ಲಾಗಿ ನೋಡಿಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಕಾರೇ ಹೋಗ್ತಿರ್ಬೋದು, ಯಾರೊಂದು ಗೊತ್ತಿಲ್ಲ, ಸಿಗ್ನಲ್ ಕೊಟ್ಟಿದ್ದಾರೆ, ನಿಲ್ಲಬೇಕು ಅವ್ರಿಗೆ. ನಿಲ್ಲಿಸಿದ್ರೆ ಯಾವನೋ ಟ್ರಾಫಿಕ್ ಪೊಲೀಸ್ ಇರ್ತಾರೆ ಅಷ್ಟೇ, ಒಬ್ಬೇ ಮಾಡಬೇಕು. ಇನ್ನು ದೊಡ್ಡ ಆಫೀಸರ್ ಇರ್ಬೋದು, ಇವರು ಇರ್ಬೋದು. ಆ ಕಾಲಕ್ಕೆ ಏನು ಮಾಡಬೇಕು? ಅದನ್ನು ಅದೇ ಸರ್ಕಾರ ತಾವೇ ಮಾಡಿರೋ ನಿಯಮ ಅದು. ಸಿಗ್ನಲ್ ನಿಲ್ಲಬೇಕು, ತಾವೇ ಮಾಡಿರೋ ನಿಯಮ. ಅವನಿಗೆ ಕೊಟ್ಟ ಗೌರವ ಅಲ್ಲ, ಅದು ಯಾರಿಗೆ ಕೊಟ್ಟ ಗೌರವ? ತಮ್ಮ ಕಾನೂನಿಗೆ ತಾವೇ ಕೊಟ್ಟ ಗೌರವ. ಆದ್ದರಿಂದ ಎಂದು ಕೂಡ ನಾನು ಯಾರು ಗೊತ್ತಾ ಅಂತ ಹೋಗಿಬಿಟ್ರೆ ತಪ್ಪಾಗುತ್ತೆ. ಉಳಿದವ್ರು ನಾನು ಯಾರು ಗೊತ್ತಂತ ಅವ್ನು ಶುರು ಮಾಡ್ತಾನೆ. ಮತ್ತೆ ಹಾಗೆ ಮಾಡುವ ಕಾನೂನೇ ಅಷ್ಟೇ, ಯಾರು ದೊಡ್ಡವರಲ್ಲ. ಈಗ ಕಾನೂನು ಅಷ್ಟೇ. ಆಮೇಲೆ ಸ್ವಲ್ಪ ಮುಂದೆ ಹೋಗ್ತಾನೆ, ಅದಕ್ಕೆ ಅವನಿಗೆ ಪ್ರಾವಿಷನ್ ಇದೆ ಹೋಗಲಿಕ್ಕೆ. ಗೊತ್ತಾಯ್ತಾ? ಅವಕಾಶ ಕೊಟ್ಟಿದ್ದಾರೆ. ಅದೇ ಗೌರ್ಮೆಂಟ್ ಸರ್ಕಾರ ಅವಕಾಶ ಕೊಟ್ಟಿದ್ದರಿಂದ ಹೋಗಲಿಕ್ಕೆ ಬರುತ್ತೆ, ಇಲ್ಲ ಬರ್ತಿರಲಿಲ್ಲ. ಹಾಂ, ವಾಯುದೇವರಲ್ಲ, ಅವ್ರಿಗೆ ಇಂದ್ರದೇವರು ಬಾಳಿ ಮೇಲಿದ್ದಾರೆ. ಅಥೋ ಭೀಮಾರ್ಜುನ ಒಂದು ಕಕ್ಷ ಸಾಕು ಮೇಲಿರಲಿಕ್ಕೆ. ಅಸಿಸ್ಟೆಂಟ್ ಡೈರೆಕ್ಟ್ರು ಎಷ್ಟು ಡಿಫ್ರೆನ್ಸ್ ಬರುತ್ತಾಗ? ಅಂದಮೇಲೆ ಸಿಕ್ಕಾಬಟ್ಟಿ ಮೇಲಿದ್ದಾರೆ ಅವರೆಲ್ಲ. ಅಥೋ ಭೀಮಾರ್ಜುನೌ ಧರ್ಮಾದತ್ಯುತ್ತಮ ಫಲಾವಪಿ ದೇವಮಾಯಾಂ ಸಮಾಶ್ರಿತ್ಯ ಧರ್ಮೇಣ ಸ್ವಾಪಿತೌ ಕ್ಷಣಾತ್ ಮುಹೂರ್ತಮೇವ ಸಾ ಮಾಯಾ ತಯೋರಾಚ್ಛಾದನೆ ಕ್ಷಮ. ಆದರೆ ಮಾಯೆಗೆ ಹೆಚ್ಚು ಶಕ್ತಿ ಇರೋದಿಲ್ಲ, ಸ್ವಲ್ಪ ಹೊತ್ತಷ್ಟೇ. ಒಂದು ಬುಲೋ ಹೊಡೆದಾಗ ಬಿದ್ದರೆ ಹಾಗೋ ಬಿಡ್ತಾರೆ, ಮತ್ತು ಆಮೇಲೆ ಎದ್ದು ಬಿಡ್ತಾರೆ. ಅದು ಅವ್ರಿಗೆ ಗೊತ್ತು. ಸ್ವಲ್ಪ ಸುಧಾರಿಸ್ಕೊಂಡ್ರೆ ಆಯ್ತಲ್ಲ, ಸರಿ ಹೋಗುತ್ತೆ ಅಂತ ಕೂತು ಮಲಗಿದರು. ತತಃ ಪ್ರಬುದ್ಧಯೋರ್ ಧರ್ಮೋ ನೈವ ಶಕ್ತಿ ಶತಾಂಶ ಭಾಕ್. ಎದ್ದ ಮೇಲೆ ಅರ್ಜುನ ಮುಂದೆ ಯಮದೇವ್ರ ಮೂಲ ರೂಪದಲ್ಲಿ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಆ ಮಾಯ ಪೀರಿಯಡ್ ಮುಗಿದೋಯ್ತು ಅಂದಮೇಲೆ ಅನಸ್ತೇಶ ಕೊಟ್ಟು ಎಚ್ಚರ ಆಯ್ತು ಅಂದಮೇಲೆ ಮುಗಿದೋಯ್ತಾರೆ. ಅವ್ರು ಗ್ರೇಟ್ ಆಗ್ತಾನೆ. ಅಷ್ಟೇ ಕಾಯ್ತಾ ಇದ್ದಾರೆ. ಯಾರಿಗೆ ಹಾಗೆಲ್ಲ ಗೊತ್ತಾಗಲ್ಲ. ಹೇಳಿದ್ದಲ್ಲಿ ಎಲ್ರಿಗೂ ವಾಯುದೇವರು ಬಿಟ್ಟರೆ ಉಳಿದವ್ರಿಗೆ ಗೊತ್ತಾಗಲ್ಲ. ಲಕ್ಷ್ಮೀನಾರಾಯಣರು ಕಾಮನ್ನು, ಉಳಿದವರಿಗೆ ಒಮ್ಮೊಮ್ಮೆ ಗೊತ್ತಾಗತ್ತೋ ಗೊತ್ತಾಗಲ್ಲ. ಗೊತ್ತಾಗದಿರೋ ಚಾನ್ಸೇ ಜಾಸ್ತಿ. ಮುಹೂರ್ತಮೇವ ಸಾ ಮಾಯಾ ತಯೋರಾಚ್ಛಾದನೆ ಕ್ಷಮ ತತಃ ಪ್ರಬುದ್ಧಯೋರ್ಧರ್ಮೋ ನೈವ ಶಕ್ತಿ ಶತಾಂಶ ಭಾಕ್. ನೈವ ಶಕ್ತಿ ಶತಾಂಶ ಭಾಕ್, 100 ಆಗೋದಿಲ್ಲ, ಅಷ್ಟು ಮೇಲಿದ್ದಾರೆ ಇವರು. ಉಕ್ತಂ ಪದ್ಮಪುರಾಣೇ ಚ ತದೇತತ್ ಸರ್ವಮಂಜಸ ತಸ್ಮಾನ್ನಾಸಕ್ತಿರಣಯೋ ಸಂಭಾವ್ಯ ಭೀಮಪಾರ್ಥಯೋ. ಉಕ್ತಂ ಪದ್ಮಪುರಾಣೇ ಚ ತದೇತತ್ ಸರ್ವಮಂಜಸ. ಇದೆಲ್ಲ ಎಲ್ಲಿ ಬಂದಿದೆ ಅಂದರೆ ಪದ್ಮಪುರಾಣದ ಎಲ್ಲ ವಿಷಯ ಬಂದಿದೆ ಅಂತ ಹೇಳ್ತಾರೆ. ಎಲ್ಲ ವಿಷಯ ಬಂದಿದೆ. ಆದ್ದರಿಂದನೇ ಇದು ಹೇಳಿದ ನಿರ್ಣಯ ಕೊಡಬೇಕಾದ್ರೆ ಯಾವಾಗ ಏನು ಕೊಡಬೇಕು? ಒಂದು ಆಧಾರ ಕೋಟ್ ಮಾಡಬೇಕು. ಜಡ್ಜ್ಮೆಂಟ್ ಸುಮ್ಮನೆ ಕೊಡೋಗಿಲ್ಲ, ಪ್ರತಿ ಸೆಕ್ಷನ್ ಕೋಟ್ ಮಾಡೇ ಕೊಡಬೇಕು. ಪದ್ಮಪುರಾಣ ಎಲ್ಲ ಬಂದಿದೆ. ಉಳಿದವರು ಯಾರು ಕೆಲಸ ಮಾಡಲಿಲ್ಲ, ಆಧಾರ ಕೊಡಲೇ ಇಲ್ಲ. ಆಧಾರ ಕೊಡದೆ ಬರೆದವರಿಗೆ ಭಾರಿ ಪಾಪ್ಯುಲಾರಿಟಿ ಬಂತು, ಕೊಟ್ಟವರಿಗೆ ಅನ್ಪಾಪ್ಯುಲರ್. ನೀವು ಕೊಟ್ಟ ಆಧಾರ ಎಲ್ಲಿ ಸಿಗುತ್ತೆ? ಆಧಾರ ನೋಡೋದಿಲ್ಲ, ನೋಡೋಕ್ಕೂ ಬರಲ್ಲ. ಆ ಥರ ವಾದ ಶುರು ಮಾಡಿದ್ರು. ನಮ್ಮವ್ರದ್ದೇ ತಪ್ಪದು ಭಾಳಷ್ಟು. ತಸ್ಮಾನ್ ಆಸಕ್ತಿ ಹಿಂದಿನವರು ಯಾರೂ ಮಾಡಲಿಲ್ಲ. ಇತ್ತೀಚೆಗೆ ಆ ಕಡೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಧರ್ಮಾತ್ಮಜೋ ಅಥ ಆಜಗಾಮ ಉದಕಾಂತಂ ದೃಷ್ಟ್ವಾ ಭ್ರಾತೃನ್ ತತ್ರ ದುಃಖಾಭಿತಪ್ತಃ ಇಚ್ಛನ್ ಪಾತುಂ ವಾರಿ ಸಂವಾರಿತಶ್ಚ ಪಿತ್ರಾ ಬಕಾಕಾರಮಿತೇನ ನಾಪಾತ್. ಧರ್ಮಾತ್ಮಜಃ ಅಥ ಆಜಗಾಮ ಉದಕಾಂತಂ. ಆಜಗಾಮ ಉದಕಾಂತಂ ದೃಷ್ಟ್ವಾ ಭ್ರಾತೃನ್ ತತ್ರ ದುಃಖಾಭಿತಪ್ತಃ ಇಚ್ಛನ್ ಪಾತುಂ ವಾರಿ ಸಂವಾರಿತಃ ಚ ಪಿತ್ರ ಬಕಾಕಾರಮಿತೇನ ಪಾಪಾತ್ ನ ಅಪಾತ್. ಆ ಹೊತ್ತಿಗೆ ಧರ್ಮರಾಜ ಬಂದ, ನೋಡಿದ, ಭಾಳ ದುಃಖ ಆಯಿತು. ತಾನು ಕುಡಿಲಿಕ್ಕೆ ಅಂತ ಹೋದ. ಇಚ್ಛನ್ ಪಾತುಂ ವಾರಿ ಪಿತ್ರಾ ಸಂವಾರಿತಃ. ಯಮದೇವರು ಬಂದು ತಡೆದರು, ಸಾಧ್ಯ ಇಲ್ಲ ಅಂಥೇಳಿ. ಬಕಾಕಾರದಲ್ಲಿ ಬಂದರು, ಮೂಲ ರೂಪದಲ್ಲಿ ಬರಲಿಲ್ಲ. ಬಂದರೆ ಗೊತ್ತಾಗ್ಬಿಡ್ತಿತ್ತು. ಆದ್ದರಿಂದ ಕುಡಿಲಿಲ್ಲ ಅಂತ. ಆ ಕೇಳಿದ ಅರ್ಥೇ ಭ್ರಾತॄಣಾಮೈಚ್ಛತಸೌ ತದೀಯ ಪ್ರಶ್ನೆ ಪ್ರತಿವ್ಯಾಹರಣಂ ದಯಾಲು ತಥೋ ಧರ್ಮೋ ಯಕ್ಷತನುಸ್ಸ ಭೂತ್ವ ಪ್ರಶ್ನಾಂಚಕ್ರೆ ವ್ಯಾಕರೋತ್ತಾನ್ ಸಪಾರ್ಥ. ಯಕ್ಷ ರೂಪದಲ್ಲಿ ಮೊದಲು ಬಕ ರೂಪದಲ್ಲಿ ಹೇಳಿದ, ಯಕ್ಷ ರೂಪದಲ್ಲಿ ಕಾಣಿಸ್ಕೊಂಡು ಕೇಳಿದ. ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಕೇಳಿದ. ಪ್ರಶ್ನೆ ಉತ್ತರ ನಡೆಯಲಿಕ್ಕೆ ಶುರುವಾಯಿತು. ಅದು ಹೇಳಿದಂತೆ 128 ಪ್ರಶ್ನೆ, ತಕ್ಷಣ ಉತ್ತರ ಹೇಳಿದ್ನಲ್ಲ. ಭೂಮಿಗಿಂತ ದೊಡ್ಡದು ಯಾವುದು? ಭೂಮಿಗಿಂತ ಭಾರ ಯಾವುದು? ತಾಯಿ ಅಂತ ಹೇಳಿದ.
ಆಕಾಶಕ್ಕೆ ದೊಡ್ಡದು ಯಾವುದು? ತಂದೆ. ಗೊತ್ತಾಯ್ತಾ? ಬಂದೆ ತಗರ ಹೇಳ್ತಾ ಹೋಗ್ತಾನೆ. ಅದು ಭಾರಿ ಇಂಪಾರ್ಟೆಂಟ್. ಬದುಕಿದ್ದು ಸತ್ತವನಿದ್ದಾಗ ಯಾರು? ಬದುಕಿದ್ದು ಸತ್ತವನಂತ ಯಾರನ್ನ ಕರಿಬೇಕು ಅಂತ ಕೇಳಿದರೆ, ಅತಿಥಿ ಅಂತ ತಾನು ಆವಾಹನ ಮಾಡಿ ಅವಮಾನ ಮಾಡಿದರೆ ಅವನು ಬದುಕಿದ್ದರೂ ಸತ್ತಾಗ ಲೆಕ್ಕ. ಅರ್ಥಾಯ್ತಾ? ಅದೇ ರೀತಿ ವೈಶ್ವರ್ಯವಾದಿಗಳನ್ನು ಮಾಡದೇನೆ ಯಾರು ಊಟ ಮಾಡ್ತಾರೆ ಅವರು ಬದುಕಿದ್ದರೂ ಸತ್ತಾಗ ಲೆಕ್ಕ. ಗೊತ್ತಾಯ್ತಾ? ಎಲ್ಲ ಪ್ರಶ್ನೆಗಳು. ಸಾಯ್ಬೇಕಾದ್ರೆ ನಮಗಿದೇನು? ಸಾಯ್ಬೇಕಾದ್ರೆ ಮಿತ್ರ ಯಾರು ಅಂತ ಕೇಳಿದರೆ ಧರ್ಮ ಅಂತ ಹೇಳ್ತಾರೆ. ಜೊತೆಗೆ ಇನ್ಯಾವುದೂ ಬರೋದಿಲ್ಲ. ಬರೋದು ಯಾರು ಕಾಪಾಡ್ತಾರಾಗ? ನಮ್ಮ ATM ಇರುತ್ತೆ, 10 ವರ್ಷ ಮಾಡಿದ್ವಿ, ದುಡ್ಡು ATM ಇದೆ ನಮ್ಮ ಹತ್ರ, ಇದಿದೆ, ಡೆಬಿಟ್ ಕಾರ್ಡ್ ಇದೆ, ಅವೆಲ್ಲ ಇಲ್ಲ. ಧರ್ಮ ಇದ್ದರೆ ಕಾಪಾಡುತ್ತೆ. ಆಮೇಲೆ ಇದು ಹೇಳ್ತಾರೆ, ದೊಡ್ಡ ಆಶ್ಚರ್ಯ ಯಾವುದು? ಅಹನ್ಯಹಾನಿ ಭೂತಾನಿ ಯಚ್ಚಂತೀಹ ಯಮಾಲಯಂ ತೇಷಾಃ ಸ್ಥಾವರಮಿಚ್ಚಂತಿ ಕಿಮಾಶ್ಚರ್ಯ ಮತಃ ಪರಂ. ದಿನ ಬೆಳಗಾರ ಜನ ಸಾಯ್ತಾರೆ ನೋಡಿ, ಅಯ್ಯೋ ಸತ್ತ ಅಂತ ಹೇಳ್ತಾರೆ. ನಾನು ಸಾಯ್ತೇನೆ ಅಂದ್ಕೊಳ್ಳೋದೇ ಇಲ್ವಲ್ಲ, ಏನು ಆಶ್ಚರ್ಯ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಟಕ ಉತ್ತರವೆಲ್ಲ ಭಾರಿ ಇಂಪಾರ್ಟೆಂಟ್. ಇದೆಲ್ಲ ಯೋಚನೆ ಮಾಡಿದರೆ ಕಿಮರ್ಥಂ ಶ್ರೋತ್ರಿಯೇ ದಾನಂ. ದಾನ ಯಾಕೆ ಕೊಡಬೇಕು? ಯಾರ್ಯಾರು ದಾರಿ ಹಾಕಿ ಕೊಡ್ತಾರೆ ಅದೆಲ್ಲ ಉತ್ತರ ಕೊಡ್ತಾರೆ. ಆಮೇಲೆ ದಾರಿ, ಬದುಕೋ ದಾರಿ ಏನು? ಮಹಾಜನೋ ಏನ ಗತಸ್ಸಪಂಥ. ದೊಡ್ಡವರು ನಡೆದ ಹಾದಿಯಲ್ಲಿ ನಡೀಬೇಕು. ಮಹಾಜನೋ, ಇದಕ್ಕೆ ದೊಡ್ಡವ್ರಿಗೆ ಕತೆ ಯಾಕೆ ಕೇಳ್ತೀವಿ ನಾವೀಗ? ಅವ್ರ ಬದುಕು ನಮಗೆ ಆದರ್ಶ. ನಮಗೆ ವ್ಯಾಖ್ಯೆ ಅರ್ಥ ಆಗೋದಿಲ್ಲ, ಪ್ರಾಕ್ಟಿಕಲ್ ಅರ್ಥ ಆಗುತ್ತೆ. ಅವ್ರ ಬದುಕು ಅಂದ್ರೇನು? ಪ್ರಾಕ್ಟಿಕಲ್ ಫಿಲಾಸಫಿ ಇದ್ದಾಗ. ಅದಕ್ಕೋಸ್ಕರ ಅವ್ರನ್ನ ಕತೆ ಕೇಳಬೇಕು ನಾವು. ಇದೆಲ್ಲ ಯೋಚನೆ ಮಾಡಿದರೆ ಬಹಳಷ್ಟು ಉತ್ತರ ಸಿಗುತ್ತೆ. ಎಷ್ಟೆಲ್ಲ ಮುಗೀತು. ತಥೋ ಧರ್ಮ, ಅಲ್ಲೆಲ್ಲ ಯಾವ ಕನ್ಫ್ಯೂಷನ್ ಇಲ್ಲ ಅಂತ ಅಷ್ಟೇ ನಿರ್ಣಯ ಬರಲಿಲ್ಲ. ತನುಸ್ಸ ಭೂತ್ವ ಪ್ರಶ್ನಾಂಚಕ್ರೆ ವ್ಯಾಕರೋತ್ತಾನ್ ಸಪಾರ್ಥ. ಎಲ್ಲ ಉತ್ತರ ಧರ್ಮರಾಜ ಕೊಟ್ಟುಬಿಟ್ಟ. ತತಸ್ತುಷ್ಟೋ ವರಮಸ್ಮೈ ದದೌ ಸಹ ಏಕೋತ್ಥಾನಂ ಭ್ರಾತೃಮಧ್ಯೆ ಸವವ್ರೇ ಯದಿ ಏಕಃ ಸ್ಯಾತ್ ನಕುಲಃ ಅಸ್ತು ಇತ್ಯಥಾಹ ತುಷ್ಟೋ ಧರ್ಮಃ ಕಥಮೇತತ್ಕೃತಂತೆ. ತತಃ ತುಷ್ಟಃ ವರಮಸ್ಮೈ ದದೌ ಸಹ ಏಕೋತ್ಥಾನಂ ಭ್ರಾತೃಮಧ್ಯೆ ಸಹ ವವ್ರೇ ಯದಿ ಏಕಃ ಸ್ಯಾತ್ ನಕುಲಃ ಅಸ್ತು ಇತಿ ಅಥ ಆಹ ತುಷ್ಟಃ ಧರ್ಮಃ ಕಥಮೇತತ್ ಕೃತಂ ತೇ. ಧರ್ಮದಲ್ಲಿ ಭಾರಿ ಖುಷಿ ಆಯಿತು ಯಮದೇವರಿಗೆ. ಅಂದರೆ ಧರ್ಮದ ಬಗ್ಗೆ ಪ್ರಶ್ನೆ ಕೊಟ್ಟಾಗ ಭಾರಿ ಖುಷಿ, ದೇವತೆಗಳು ಭಾರಿ ಖುಷಿ ಪಡ್ತಾರೆ ಅಂತ ಅರ್ಥ. ತತಃ ತುಷ್ಟಃ ವರಂ ಅಸ್ಮೈ ದದೌ. ಆಗ ವರ ಕೊಟ್ಟರು. ಇಷ್ಟು ಜನ ಇದ್ದಾರಲ್ಲ, ಒಬ್ಬನ ಬದುಕಿಸ್ತೇನೆ, ಯಾರು ಬೇಕು ಕೇಳು ಅಂತೇಳಿ. ಒಬ್ಬರು ಯಾಕೆ ಸತ್ತಿಲ್ಲ ಅವರು, ಅದು ಧರ್ಮದಲ್ಲಿ ಗೊತ್ತಿಲ್ಲ ವಿಷಯ. ಒಬ್ಬರು ಬದುಕಿಸ್ತೀವಿ. ಏಕೋತ್ಥಾನಂ ಕೇಳು, ಯಾರು ಬೇಕು ನನಗೆ. ಭ್ರಾತೃ ಮಧ್ಯೆ ಸವವ್ರೇ. ತಕ್ಷಣ ಧರ್ಮ ಯೋಚನೆ, ತಕ್ಷಣ ಉತ್ತರ ಕೊಟ್ಬಿಟ್ಟ. ಯಾರಂತ? ನಕಲ ಬದುಕಲಿ ಅಂತ ಹೇಳಿದ್ರು. ನಕಲ ಬದುಕಲಿ. ಆಗ ಯಮದೇವರಿಗೆ ಕೇಳಿದರು, ಇದೇನಿದು ಆಶ್ಚರ್ಯ, ನಕಲ ಬದುಕಿ ಏನು ಮಾಡ್ತಾನೆ ನಿನ್ನ ಜೊತೆಗೆಂದು? ನಿನಗೆ ರಾಜ್ಯ ಕೋಶ ಎಲ್ಲ ಸಿಗಬೇಕಾದ್ರೆ ಯಾರು ಇರಬೇಕು ನಿನಗೆ? ಭೀಮ ಇರಬೇಕು, ಈ ಕನಿಷ್ಠ ಅರ್ಜುನರೂ ಇರಬೇಕು. ಅದು ಅವರಿಬ್ಬರಲ್ಲಿ ಒಬ್ಬರನ್ನ ಕೇಳಿದರೆ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು. ನಕಲ ಏನು ಮಾಡ್ತಾನೆ, ಏನಾಗುತ್ತೆ ನನಗೆ ಅಂದರೆ, ನನಗೆ ಅವನೇನು ಮಾಡ್ತಾನೆ ಮುಖ್ಯ ಅಲ್ಲ ಅಂತ ಹೇಳ್ತೀನಿ. ನನಗೆ ಧರ್ಮ ಮುಖ್ಯ. ಏನು ಧರ್ಮ ಮುಖ್ಯ? ಇದೇ ಶ್ಲೋಕ ಬರುತ್ತಲ್ಲಿ. ಧರ್ಮ ಏವ ಹತೋ ಧರ್ಮ ಅಧರ್ಮ ಹತೋ ಹಂತಿ ಧರ್ಮೋ ರಕ್ಷತೆ ರಕ್ಷಿತ. ಧರ್ಮನ ಕೈ ಬಿಟ್ಟರೆ ನಮ್ಮನ್ನು ಕೈ ಬಿಡುತ್ತೆ. ಧರ್ಮ ಅದು ನಮ್ಮನ್ನು ಕೈ ಹಿಡಿಯುತ್ತೆ. ನನಗೆ ಅದು ಮುಖ್ಯ. ಯಾಕೆ, ಏನು ಧರ್ಮ ಇದೆ ಅಂತ ಕೇಳುತ್ತೆ. ಏನು ಧರ್ಮ ಅದು ಅಂತ ಕೇಳಿದರೆ, ನನ್ನ ಮಗ ಅಪ್ಪನಿಗೆ 2 ಹೆಂಡಂದರು, ಕುಂತಿ ಮಾತ್ರಿ. ಕುಂತಿಯ ಮಗನಾಗಿ ನಾನು ಉಳ್ಕೊಂಡಿದ್ದೇನೆ. ಈಗ ಇಲ್ಲಿ ಭೀಮಾರ್ಜುನ ಕರೆದ್ರೆ ಯಾರು ಹೇಳ್ತಾರೆ? ಇನ್ನೊಬ್ಬ ಕುಂತಿ ಮಗ ಇದ್ದಾಗಾಯಿತು. ಇನ್ನೊಬ್ಬ ತಾಯಿಗೆ ನ್ಯಾಯ ಸಲ್ಲಿಲ್ಲ, ಆಕೆ ನ್ಯಾಯ ಸಲ್ಲಬೇಕು. ಅದಕ್ಕೇನು ಮಾಡಬೇಕಾಗ? ಆಕೆಯ ಮಗ ಉಳ್ಕೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನಕಲ ಅವರಿಬ್ಬರಲ್ಲಿ ದೊಡ್ಡವನು, ನಕಲ ಬದುಕಲಿ ಅಂತ ಕೇಳ್ತಾರೆ. ಇಷ್ಟು ಬುದ್ಧಿ ಧೃತರಾಷ್ಟ್ರ ಇದ್ದಿದ್ದರೆ ಬದುಕಿ ಹೋಗ್ತಿದ್ದ. ಗೊತ್ತಾನೆ? ಅದೇನು ಮಾಡ್ದ? ತಾಯಿ, ಇಬ್ಬರು ತಾಯಿಯಂದರು, ಇಬ್ಬರು ನ್ಯಾಯ ಸಿಗಬೇಕು. ಹಾಗೆ ಧೃತರಾಷ್ಟ್ರ ಪಾಂಡು ಇಬ್ಬರು ಮಕ್ಕಳು, ಇಬ್ಬರು ನ್ಯಾಯ ಸಿಗಬೇಕಾ ಬೇಡವ? ಧೃತರಾಷ್ಟ್ರ ಜವಾಬ್ದಾರಿ ಏನಿತ್ತೀಗ? ಧರ್ಮ ರಾಜ್ಯ ಕೊಡಲೇಬೇಕು ನಾವೀಗ. ಯಾಕೆ ನಾವು ಅಂತ ಹೇಳ್ತಾನೆ. ಎಷ್ಟೋ ಧೃತರಾಷ್ಟ್ರ ಹೇಳ್ತಾನೆ, ಪಾಂಡು ಎಷ್ಟು ಚೆನ್ನಾಗಿದ್ದ ನನ್ನ ಜೊತೆಗೆ, ತಮ್ಮ ನಾನು ಬರದೆ ಹೋದ್ರೆ ಊಟ ಮಾಡ್ತಿದ್ದಿಲ್ಲ, ನೀರೂ ಕುಡಿತಿದ್ದಿಲ್ಲ, ಹಾಗಿದ್ದ ಅಂತ ಹೇಳ್ತಾನೆ. ಅಂಥವ್ನ ಮಕ್ಕಳಿಗೆ ಮಾಡಿದ ಕೆಲಸ ಏನೈತೆ ಈಗ? ಗೊತ್ತಾಯ್ತಾ? ನೀರೂ ಕುಡಿದೇ ಇದ್ದವನಿಗೆ ರಾಜ್ಯನ ಕಿತ್ಕೊಂಡ್ಬಿಟ್ಟ ಅಂತೇಳಿ ತಪ್ಪಾಗಲಿಲ್ಲ. ಅಂದರೆ ಧೃತರಾಷ್ಟ್ರ ಒಬ್ಬ ಗಂಡಸಾಗಿ ಸೋತ. ಈತ ಧರ್ಮರಾಜ ಅದೇ ಮನೆತನದವನು, ಮತ್ತೆ ಬೇರೆ ಅಲ್ಲ. ಆತ ಗೆದ್ದ. ಧರ್ಮರಾಜನ ಆಪತ್ತಿದೆ, ಅಲ್ಲಿ ಅರ್ಧ ರಾಜ್ಯ ಕೊಳ್ಳಕ್ಕೆ ತಯಾರಿದ್ದಲ್ಲಿ ಏನೂ ಇಲ್ಲ. ಈಗ ನಾನು ಏನು ರಾಜ್ಯ ಸಿಗದೆ ಹೋದರೂ ಪರವಾಗಿಲ್ಲ, ಏನು ಸಾಕು ನನಗೆ, ಧರ್ಮ ದೊಡ್ಡದು ಅಂತ ಹೇಳ್ತಾರೆ. ಈ ಭಾವನೆ ಬಂದರೆ ಮಹಾಭಾರತದ ದೊಡ್ಡ ಮೆಸೇಜ್ ಅದು. ಇವತ್ತು ಕಾನೂನು ದೊಡ್ಡದು ನಮಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆಯೋ ಅದಕ್ಕಿಂತ ಹೆಚ್ಚು ಚೆನ್ನಾಗಿದೆ ಅರ್ಥ ಆಗಬೇಕು. ಅದು ಹೇಳಿ. ಹಾಂ
ಜನರು ಕೇಳುವಂಥ ಅವಶ್ಯಕತೆ ಆಗಿತ್ತೆ. ಆ ಧರ್ಮಕ್ಕೆ ಮೊದಲು ನೀರು ಕುಡಿ, ಆಮೇಲೆ ನಾನು ಪ್ರಶ್ನೆ ಕೇಳಿದ್ರೆ ಹೇಳಬೇಕು. ಪರೀಕ್ಷೆ ಆಗುತ್ತೆ, ಅದು ಪರೀಕ್ಷೆ ಆಗುತ್ತೆ ಹಾಗೆ ಮಾಡಿದರೆ. ಮತ್ತೆ ಧರ್ಮ ಗೊತ್ತಾಯ್ತು. ಹೇಗಾಯ್ತು? ನೀರು ಅವ್ನು ಬಾಯಾರಿಕೆಯಿಂದ ಬಂದವನಿಗೆ ಮೊದಲು ನೀರು ಕೊಡೋದು ಬಿಟ್ಟು ಅದು ಇವ್ರು ಕೇಳಬೇಕಾದ್ರೆ ಅವ್ರು ಕೇಳೋ ಪ್ರಶ್ನೆ ಮುಂದೆ ಅದಕ್ಕೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಅವರು. ಅರ್ಥ ಆಯ್ತಾ? ಈಗ ಸಾಮಾನ್ಯ ಧರ್ಮ ಆಗಿದೆ. ಕೆಲವು ಪ್ರಶ್ನೆ ಏನು ಮಾಡ್ತಾರೆ, ಪರ್ಪಸ್ಲಿ ಹಾಗೆ ಮಾಡ್ತಾರೆ, ಅವ್ರ ಗ್ರೇಟ್ನೆಸ್ ತೋರ್ಸೋಕ್ಕೋಸ್ಕರ ಪರ್ಪಸ್ಲಿ ಮಾಡ್ತಾರೆ. ಗೊತ್ತಾಯ್ತಾ? ಯಾರು ಎಲ್ಲರಿಗೂ ಮಾಡೋಲ್ಲ ಆ ರೀತಿಯಾಗಿ. ಉಳಿದವ್ರು ಬಂದು ಕೇಳಿದ್ರೆ ನೀರೇ ಕೊಡಬೇಕು. ಇವ್ರಿಗೆ ಹಾಗಲ್ಲ. ಯಾಕೆ? ಇವರು ದೊಡ್ಡವರು, ಒಂದು ದೊಡ್ಡದಾನ ಜಗತ್ತಿಗೆ ಗೊತ್ತಾಗಬೇಕು, ಅದಕ್ಕೆ ಹಾಗೆ ಮಾಡ್ತಾರೆ. ಅವ್ರು ಹೇಳಿದಾಗ ಮಾಡ್ತಾರೆ, ಧರ್ಮ ಹೇಳಿದಾಗ ಮಾಡ್ತಾರೆ. ನಾವು ನೀವು ಹೇಳಿದಾಗ ಯಾಕೆ ಮಾಡ್ತಾರೆ? ಅರ್ಥ ಆಯ್ತಾ? ನಾವು ಏನು ಹೇಳೋದಕ್ಕೆ ಗೊತ್ತಿ, ಹಾಗೆಲ್ಲ ಮಾಡಲ್ಲ. ಹಾಂ, ಹೌದು, ಮಾಡಿದ ಹೌದು. ಭೀಮಸೇನ ಅವರಿಗೆ ಗೊತ್ತಿದೆ, ಮುಂದೆ ಏನಾಗಲ್ಲ ಅಂತ ರಿಸಲ್ಟ್ ಗೊತ್ತಿದೆ ಅವರಿಗೆ, ಗೊತ್ತಿದೆ. ಮಾಡಲಿಲ್ಲ ಅಂತ ಅರ್ಜುನನಿಗೂ ಜ್ಞಾನಿಯಾಗಿದ್ದಾನೆ. ಇವರಿಗಿಂತ ಜ್ಞಾನಿ ಇರೋ ಯಾರಿಗಿಂತ ಧರ್ಮರಾಜಗಳಿಗಿಂತ ಸ್ವಲ್ಪ ಪ್ರಶ್ನೆ ಅಷ್ಟೇ, ಕೇಳಕ್ಕೆ ಹೋಗಬಾರ್ದು. ಇವತ್ತು ಉದಾಹರಣೆಗೆ ನೀವು ಇದಕ್ಕೆ ಹೋಗಿ ಸಂಬಳ ತೊಗೊಳಕ್ಕೆ ಹೋಗ್ತೀರಿ ಕ್ಯಾಶಿಯರ್ ಹತ್ರ. ಫಸ್ಟ್ ಒಂದೇ ಥರ ಸುಮಾರು ಅಷ್ಟೇ ಇರುತ್ತೆ. ಏನು ಮಾಡ್ತಾನೆ ಅವನು? ಹುಡ್ದವ್ರು ಏನು ಮಾಡ್ತಾರೆ, ಸ್ವಲ್ಪ ಕಾಯ್ತಾ ಕೊಡ್ತಾರೆ ಅಷ್ಟೇ. ಸ್ವಲ್ಪ ಗಲಾಟೆ ಮಾಡಿಬಿಟ್ರೆ ಏನಾಗುತ್ತೆ, ಪೂರ್ತಿ ಅಪ್ಸೆಟ್, ಯಾರಿಗೂ ಇಲ್ಲ ಸಂಬಳ, ನಾಳೆ ಬೇರೆ ಕಳಿಸಿಬಿಡ್ತಾರೆ ಕಡೆ. ಸ್ವಲ್ಪ ಕಾಯ್ಬೇಕಷ್ಟೇ. ಆಗ ಅಷ್ಟು ತುಂಬ ಅದು ಗೊತ್ತಿರುತ್ತೆ, ಉಳಿದವ್ರಿಗೆ ಗೊತ್ತಿರ್ತದೆ. ಯಾರೋ ಹೇಳ್ತಾರೆ ಕೇಳಿ, ಬರೋದು ನಮ್ಮ ಸಂತ ಯೋಚನೆ ಮಾಡಿ ಕರೀತಾರೆ ಅಂತೇಳಿ. ಉಳಿದವ್ರಿಗೆ ಗೊತ್ತಿಲ್ಲ, ಎಲ್ಲರೂ ತೊಗೊಂಡು ಹೋಗ್ತಾರೆ, ಇನ್ನೂ ಹೆಸರು ಕರಿತಾ ಇಲ್ವಲ್ಲ ಅಂತ ಅವ್ರಿಗೆ ಪಾಪ. ಯೋಚನೆ ಮಾಡಿ ಬಂದೇ ಬರುತ್ತೆ. ಆ ತಾಳ್ಮೆ ನಮಗಿರಬೇಕು. ತಾಳುವಿಕೆಗಿಂತ ತಪವೂ ಇಲ್ಲ ಅಂತ ಮಾತಿದೆ. ತಾಳೋದು ಅಂದ್ರೆ ಏನು? ಸಾರಥಿ ಬರೋವ್ರಿಗೆ ಕಾಯ್ಬೇಕಷ್ಟೆ. ಅಲ್ಲಿ ಯಾರೋ ಬರ್ತಿರ್ತಾರೆ ಬಡಿಸ್ತಾ, ನನಗಂತ ಕೂಗಿದ್ರೆ ಏನಾಗುತ್ತೆ? ಅಸಹ್ಯ ಆಗಲ್ಲ. ಮಕ್ಕಳು ಕೂಗಿಬಿಡ್ತಾರೆ, ಅದಕ್ಕೆ ಅವ್ರಿಗೆ ಡೌಟ್ ಆಗ್ತಾರೋ ಇಲ್ಲ ಅಂತೇಳಿ. ಇವ್ರಿಗೆ ಡೌಟ್ ಇಲ್ಲ. ಧರ್ಮರಾಜನಿಗೆ ಅರ್ಜುನಿಗೆ ಜ್ಞಾನ ಇದೆ. ಅದು ಇದು ಧರ್ಮರಾಜನಿಗೆ ಏನಾಯ್ತು ಈಗ? ಅಷ್ಟು ಯೋಚನೆ ಮಾಡಲಿಲ್ಲ ಅಂತ ಬೇಗ ಒಳ್ಳೆಯದಾಗಿಬಿಡಲಿ, ಅವಸರಪಟ್ಟ. ತಪ್ಪಿಲ್ಲ. ಅದು ಅರಣ್ಯ ಅವಸರದಲ್ಲಿ ಏನಿತ್ತು? ಕಾರುಣ್ಯ ಇದೆ. ಅದು ಯಾವ ಧರ್ಮ, ಎಲ್ಲ ಧರ್ಮಕ್ಕಿಂತ ದೊಡ್ಡದು ಯಾವುದು? ಕರುಣೆ. ಆ ಕರುಣೆ ಒಂದು ಬಿಟ್ಬಿಟ್ರೆ ಧರ್ಮ ಹೋದಾಗ ಲೆಕ್ಕ. ಇವತ್ತು ಅದು ಹೋಗುತ್ತೆ. ಎಷ್ಟೋ ಸರ್ತಿ ಏನಾಗಿದೆ, ಇವತ್ತು ಮೆಕ್ಯಾನಿಕಲ್ ಆಗಿದ್ದು ಬಿಟ್ಟರೆ ಧರ್ಮ ಹೋಗಿಬಿಡುತ್ತೆ. ಅಲ್ಲಿ ಡಿಸ್ಕಷನ್ ಬೇಕಾಗ. ಅದಕ್ಕೆ ಎಲ್ಲರಿಗೂ ಬರೋದಿಲ್ಲ. ಯಾರು ತೊಗೋಬೇಕು ಅದನ್ನು? ಕಾಂಪಿಟೆಂಟ್ ಅಥಾರಿಟಿ ಬೇಕು. ಅದು ಯಾವಾಗ ಗೊತ್ತಾಗುತ್ತೆ ನಿಮಗೆ? ಓದಿ 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 ಬರಬೇಕು. ಓವರ್ನೈಟ್ ಬರೋದಿಲ್ಲ. ಹಾಂ, ಮತ್ತು ನಮಗೆ ಇನ್ಯಾರಿಗೆ ಮೆಸೇಜ್? ಅವ್ರಿಗೆ ಮೆಸೇಜ್ ಅದು ತಿಳ್ಕೊಂಡ್ರೆ ನಮಗೆ ಮೆಸೇಜ್ ಅದು. ಇವತ್ತು ಪೇಪರಲ್ಲಿ ಅನೌನ್ಸ್ ಮಾಡ್ತಾರೆ, ಈ ಶಿಕ್ಷೆ ಆಯಿತು ಅವ್ರ ಕಳ್ತಾನಕ್ಕೆ ಅಂತ. ಯಾಕೆ? ಉಳಿದವ್ರಿಗೆ ಮೆಸೇಜ್ ಅದು. ಗುಟ್ಟ ಮಾಡಿಬಿಡೋದಿಲ್ಲ. ನೀವು ಮಾಡಿ ನಿಮಗೂ ಹೀಗಾಗುತ್ತೆ ಅಂತ ಅರ್ಥ. ಹೌದು, ಕೆಲವು ಪರೀಕ್ಷೆ ಮಾಡೋಕ್ಕೆ ಹೀಗೆ ಮಾಡಿ ವಿದ್ಯಾರ್ಥಿಗೆ ಅವನು ಬುದ್ಧಿವಂತ ಅಂತ ನಮಗೆ ಭಾರಿ ಗೊತ್ತಿದೆ. ಆದರೆ ಎಲ್ಲರೂ ಎಕ್ಸಾಮನ್ಸ್ ಎಲ್ಲ ಇದ್ದಾರೆ, ಅವ್ರ ಎದುರು ಪ್ರಶ್ನೆಗಳು ಕೇಳ್ತಾ ಹೋಗಬೇಕು. ನಾನು ಗೊತ್ತಿಬಿಡಿ ಸರ್ ಅಂದರೆ ಬ್ಯಾಚ್ ಫಿಕ್ಸಿಂಗ್ ಆದಾಗುತ್ತೆ. ಗೊತ್ತಾಯ್ತಾ? ಕೇಳಬೇಕಾಗುತ್ತೆ. ಹೌದು, ಇರೋದೇ ಬರೆದಿದ್ದೇ ಅದಕ್ಕೋಸ್ಕರ ಅವರು. ಆದ್ದರಿಂದ ಬೇರೆ ಅಲ್ಲ. ಬಡಿಸಿರೋದೇ ಊಟ ಮಾಡಲಿಕ್ಕೆ ಅಂತಾರಲ್ಲ ಹಾಗೆ, ಬಡಿಸಿರೋದೇ ಊಟ ಮಾಡಲಿಕ್ಕೆ. ಇದು ಕೊನೆಗಳಿಗೆ ನಾವು ಊಟ ಮಾಡ್ಬೋದು ಅಂತ ಕೇಳಿದರೆ ನಿಮಗೇ ಬಡಿಸಿರೋದು ಅಂತ ಹೇಳ್ತಾರೆ. ತತಸ್ತುಷ್ಟೋ ವರಮಸ್ಮೈ ದದೌ ಸಹ ಏಕೋತ್ಥಾನಂ ಭಾತೃಮಧ್ಯೆ ಸವವ್ರೇ ಯದ್ದೇಕಸ್ಯಾತ್ ನಕುಲಃ ಅಸ್ತು ಇತಿ ಅಥ ಆಹ ತುಷ್ಟೋ. ಭಾರಿ ಖುಷಿ. ಒಂದೊಂದು ಮಾತು ಕೇಳಿದಾಗ ಭಾರಿ ಖುಷಿ ಆಗ್ತಿತ್ತು ಅವರಿಗೆ. ಯಾಕೆ? ತಮ್ಮದೇ ರೋಲ್ ಅದು. ತಂದೆ ಪ್ರಶ್ನೆಗಳು ಉತ್ತರ ಕೊಟ್ಟು ನೆನಪಾಗ್ಬಿಟ್ಟು ನಮಗೆ ಖುಷಿ ಆಗುತ್ತಲ್ಲ ಭಲೆ ಅಂತೇಳಿ. ಇನ್ ಟೈಮ್ ಕರೆಕ್ಟ್ ನೆನಪಾಗ್ಬಿಟ್ರೆ ಖುಷಿ ಆಗುತ್ತೆ. ಆ ಥರ ಆಯಿತು. ತುಷ್ಟೋ ಧರ್ಮ ಕಥಮೇತತ್ ಕೃತಂತೆ. ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಾರೆ. ಭೀಮ ಇದ್ದರೆ ರಾಜ್ಯ ಗ್ಯಾರಂಟಿ, ಎಲ್ಲ ಗ್ಯಾರಂಟಿ ನಿನಗೆ. ಅರ್ಜುನ ಇದ್ದರೆ ಹೋಪ್ಸ್ ಇದೆ, ಅಷ್ಟಿಲ್ದ ಹೋದರೆ ಹೋಪ್ಸ್ ಇದೆ. ಇವರಿಂದ ಏನೂ ಆಗಲ್ಲ, ಅಷ್ಟೇ ಗ್ಯಾರಂಟಿ. ಮತ್ತೆ ಹೌದು, ನನಗೆ ಗೊತ್ತು, ಆದರೂ ನನಗೆ ಬೇಕಾಗಿಲ್ಲ. ಅತಿ ಪ್ರೀತಿರ್ ಭೀಮಸೇನೇ ತವಾಸ್ತಿ. ಭೀಮಸೇನೆ ಭಾರಿ ಪ್ರೀತಿ ನನಗೆ. ಅದು ಭೀಮನ್ನ ಯಾತಕ್ಕೆ ಬಿಟ್ಟಿದ್ದೀನಿ ನೀನೀಗ? ಬಲೀಚ ಅಸೌ ರಾಜ್ಯ ಹೇತು ತವ ಸ್ಯಾತ್. ಭಾರಿ ಬಲಿಷ್ಠ. ರಾಜ್ಯ ಸಿಗೋದೇ ಭೀಮನಿಂದ. ಯಾಕೆ ಬಿಟ್ಟೆ? ಇತ್ಯುಕ್ತ ಊಚೆ ಮಾದ್ರಿಪುತ್ರಂ ವಿಹಾಯ ಕುಂತಿಪುತ್ರೋ ನಮಯ ಉತ್ಥಾಪನೀಯ. ಕುಂತಿಪುತ್ರನಾದ ನಾನು ಮಾದ್ರಿಪುತ್ರನ ಬಿಟ್ಟು ಬೇರೆ ಎಬ್ಬಿಸೋದು ತಪ್ಪಾಗುತ್ತೆ ಅಂತ ಹಾಗೆ ಮಾಡಿದೆ ಅಂತ ಹೇಳ್ದ. ಅದೇನು ಎಲ್ಲ ನಾರ್ಮಲ್ ಇದ್ದಾಗಲೇ ಈ ರೀತಿ ಮಾಡೋಕ್ಕೆ ಯೋಚನೆ ಮಾಡಲ್ಲ ನಾವು. ದೊಡ್ಡ ಪ್ರಾಬ್ಲಮ್ ಇದೆ, ಡೂ ಆರ್ ಡೈ ಸ್ಥಿತಿ ಅದು. ಇಂಥ ಹೊತ್ತಲ್ಲಿ ಏನು ಮಾಡಲಿಲ್ಲ ಆತ? ಧರ್ಮ ಬಿಡಲಿಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ಧರ್ಮದ ಮಹತ್ವ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ನಮಗೇನು ಭಾರಿ ದೊಡ್ಡ ಧರ್ಮ ಬೇಕಲ್ಲ. ಸಕಾಲಕ್ಕೆ ಸಂಧ್ಯಾವನ್ನೇ ಮಾಡೋದು, ಪೂಜೆ ಮಾಡೋದು ಏನು ಭಾರಿ ಇಲ್ಲ. ಯಾರಾದ್ರು ಬಂದು ಕೇಳಿದ್ರೆ ಒಳ್ಳೆ ಮಾತಾಡೋದು. ಗೊತ್ತಾಯ್ತಾ? ನಮ್ಮ ಕೈಲಿದ್ದರೆ ಸಾಧ್ಯವಾದರೆ ಕೊಡೋದು, ಆಗದೆ ಹೋದರೆ ಇಂಥವ್ರು ಕೊಡ್ತಾರೆ ಅಂತ ಹೇಳೋದು, ಅವೆಲ್ಲ ಧರ್ಮ. ಅವೆಲ್ಲ ಕೊಡೋದು ಸುಲಭ. ಯಾರೋ ಬಂದರು ಏನು ವ್ಯವಸ್ಥೆ ಇಲ್ಲ, ಪಕ್ಕದಲ್ಲಿ ಮಠ ಇದೆ ಹೋಗಿ ಅಂತ ಎಷ್ಟು ಖುಷಿ ಆಗೋದು ಗೊತ್ತಾ ಅವರಿಗೆ?
ಸೊ ನಮಗೇನು ಎಲ್ಲಿ ಹೋಗಲಿ ನಮಗೇನು ಗೊತ್ತಿರಿ ಹೋಗ್ರಿ ಅಂತ ಹೇಳೋದು. ಇಂಥ ಉತ್ತರನೇ ಕೊಡೋದು ತುಂಬ ಜನಗಳು. ನೋಡಿಕೊಂಡು ಹೋಗಿ ಸಿಕ್ಕರು ಸಿಗ್ಬೋದು ಅಂತ ಹೇಳ್ತಾರೆ. ಅಂದರೆ ಚಾನ್ಸ್ ಕಳ್ಕೊಂಡ್ಬಿಡ್ತಾರೆ. ಪುಣ್ಯ ಸಂಪಾದನೆ ದೊಡ್ಡ ಆಲ್ಟ್ ಅದು ಒಂದು. ಎಲ್ಲರಿಗೂ ದುಡ್ಡು ಮಾಡೋಕ್ಕೆ ಬರೋದಿಲ್ಲ, ಅದೊಂದು ಆಲ್ಟ್ ಅದು. ಅವ್ರು 10 ರೂಪಾಯಿ ಕೊಟ್ಟರೆ ಲಕ್ಷ ರೂಪಾಯಿ ಮಾಡೋನು ಇರ್ತಾನೆ, 10 ರೂಪಾಯಿ ಕಳ್ಕೊಂಡು ಬರೋನು ಇರ್ತಾನೆ ಅದನ್ನು ಕೂಡ. ಯಾಕಂದ್ರೆ ಆಲ್ಟ್ ಅದು ಒಂದು. ಅರ್ಥ ಆಯ್ತಾ? ಈ ಅರ್ಥದಲ್ಲಿ ಪುಣ್ಯ ನಮ್ಮ ದೇವರು ಎವ್ರಿ ಟೈಮ್ ಏನು ಕೊಡ್ತಾನೆ, ಒಂದು ಚಾನ್ಸ್ ಕೊಡ್ತಾನೆ. ಏನು ಚಾನ್ಸ್ ಕೊಡ್ತಾರೆ? ಪುಣ್ಯ ಸಂಪಾದನೆ ಮಾಡಿ ನಾವೇನು ಮಾಡ್ತೀವಿ ಅದರ ಪಾಪಕ್ಕೆ ಕನ್ವರ್ಟ್ ಮಾಡ್ಕೊಬಿಡ್ತೇವೆ. ಪುಣ್ಯ ಸಂಪಾದನೆ ಏನು ಮಾಡ್ತೇವೆ, ಇಮ್ಮಿಡಿಯೇಟ್ ಪಾಪಕ್ಕೆ ಹೋಗಿ ನಾವು ಸ್ವಲ್ಪ ಅದೊಂದು ಬುದ್ಧಿವಂತಿಕೆ ಸ್ವಲ್ಪ ಅದು ಸೋತು ಬಿಡ್ತೇವೆ ನಾವು. ಭಾರಿ ಇಂಪಾರ್ಟೆಂಟ್. ಇದೆಲ್ಲ ಕೇಳಿದಾಗ ನಮಗೆ ಭಾಳ ಧೈರ್ಯ ಬರುತ್ತೆ, ವಿಶ್ವಾಸ ಬರುತ್ತೆ. ಸಯೇವ ಮುಕ್ತೋ ಇಷ್ಟು ಈ ಲೆವೆಲಿಗೆ ಹೋಗೋದು ಬೇಕಾಗಿಲ್ಲ ನಮಗೆ. ಎಷ್ಟು ಸಾಕು ಕೊನೆ ಪಕ್ಷ ಪಾಸಾಗೋನು ಫೇಲ್ ಆಗ್ತಿದ್ದ ಸ್ವಲ್ಪ ಪಾಸ್ ಆದರೆ ಸಾಕಷ್ಟೆ. ನಮ್ಗೆ 100 ಕೇಸ್ ನಮಗೆ 100 ಕೇಸ್ ಬೇಡ, ಅಷ್ಟಾದರೂ ಮಾಡಬೇಕಲ್ಲ, ಮಾಡೋದಿಲ್ಲ. ಹಠ. ಏನು GPS? ಅದು ಬೇರೆ. ಅದು EPS ಕೆಲವ್ರಿಗೆ ಇರ್ತಾರೆ. ನಾನು ಹೇಳಿದ್ರೆ ಸೀಟ್ ಕೊಡೋಕ್ಕೆ ಕೇಳಕ್ಕೆ ಬಂದಿದ್ದಾನೆ, ನಮ್ಮ ಹುಡುಗಿ ಸೀಟ್ ಕೊಡಬೇಕು. ಅವಳು ಏನು ಓದಿಯಲ್ಲಿ ಬರಲ್ಲ, ಅವಳು ವರ ಏನು ಕೇಳ್ತಾರೆ ಅಂದರೆ ಅವನು ಅಪಿಯರ್ ಆಗಿರಬೇಕು ಗ್ರ್ಯಾಜುಯೇಷನ್ಗೆ, ಕೊಟ್ಬಿಡಿ. ಅವಳು 25 ನಾವು ಕೊಡೋಗಿಲ್ಲ ಅದರ. ಸರಿ ಮದುವೆ ಮಾಡಿಸಿ ಪುಣ್ಯ ಬರುತ್ತೆ, ಕತೆ ಶುರು ಮಾಡ್ತಾರೆ ಅಂತ ಏನು ಮಾಡ್ತಾರೆ. ನಮಗೆ ರೈಟ್ 25 ಕಟ್ಬಿಟ್ಟು ಕೊಡ್ಬೋದು. 25 ಮೇಲೆ ನಾವು ಕೊಡೋಕ್ಕೆ ಬರೋಲ್ಲ, ಪರ್ಮಿಷನ್ ಅಲ್ಲಿಗೂ ರೂಲ್ ಅದು, ಒಪ್ಲಕ್ಕೆ ಬರೋಲ್ಲ. ಕೇಳ್ತಾ ಇಲ್ಲ ಅವನು. ಫೇಲ್ ಆದ ಏನಾರಾಗಲಿ ಅಡ್ಮಿಷನ್ ಆಯಿತು ಅಂತ ಆಗಿಬಿಟ್ರೆ ಸಾಕು. ಇಷ್ಟು ಹಠ ಇರುತ್ತೆ ಕೆಲವರು CAಗೆ ಫೇಲ್ಡ್ ಆದರೂ ಪರವಾಗಿಲ್ಲ ಅವರಿಗೆ, ಅಸಿಸ್ಟೆಂಟಾಗಿ ಸೇರ್ಕೊಬಿಡ್ತಾರೆ ಎಲ್ಲೋ ಒಂದು ಕಡೆಗೆ. ಫುಲ್ ಆದರೆ ಅನುಕೂಲ, ಫೇಲ್ ಆದರೂ ಕೂಡ ಡಿಮ್ಯಾಂಡ್ ಇದೆ ಅದರಲ್ಲಿ. ಕೆಲವು ವಿಷಯಗಳು ಹಾಗೆ. ಆ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿಲ್ಲ. ಕೆಲವು ಜಸ್ಟ್ ಅಪೇರ್ ಅಂತಂದ್ರೆ ನಾಮಿನೇಟೆಡ್ ಅಂದರೆ ಸಾಕು. ಏನಾಯ್ತು ಅವ್ರಿಗೀಗ ನಾಮಿನೇಟ್ ಫಾರ್ ಆಸ್ಕರ್ ಅದೇನಾಯ್ತು ಈಗ ಆ ಲೆವೆಲ್ಗೆ ಹೋಗಿದ್ದಾನೆ ಅಂತ ಆಯ್ತಲ್ಲ. ಅವು ಬರಲಿ ಬಿಡಲಿ ಆ ಲೆವೆಲ್ಗೆ ಅಂತ ಹೋಗಿದ್ದಾನಲ್ಲ, ಎಲಿಜಿಬಿಲಿಟಿನೇ ಇಲ್ಲ ಅಂತ ಆಗೋದಲ್ಲ. ಹಾಗಿಲ್ಲ. ಹಿಂದೆಲ್ಲ ಹಾಗಾಗ್ತಿತ್ತು. ಮೆಡಿಕಲ್ ಇಂಜಿನಿಯರ್ ಸೀಟ್ ಸಿಕ್ಕ ತಕ್ಷಣ ಅವನಿಗೆ ಮದುವೆ ಡಿಮ್ಯಾಂಡ್ ಬಂದುಬಿಡೋದು ಆಗಲೇ. ಸೀಟ್ ಸಿಕ್ಕ ತಕ್ಷಣ. ಈಗ ಪಾಸಾದರೂ ಸಿಗೋಲ್ಲ, ವಿಚಾರ ಬೇರೆ. ಎಲ್ಲ ಸಿಕ್ಕರು ಕೂಡ ಎಷ್ಟು ಸಂಬಳ ಅಂತ ಕೇಳ್ತಾರೆ. ಹಿಂದೆ ಆ ಕಾಲ ಇತ್ತು, ಅವ್ರು ಪಾಸಾಗ್ತಾರೋ ಬಿಡ್ತಾರೆ. ಆಮೇಲೆ ಒಂದು ಆ ಕೋರ್ಸ್ಗೆ ಅದು ಮಹತ್ವ ಇತ್ತಾಗ. ಎಷ್ಟೋ ಅವರೇ ದುಡ್ಡು ಕೊಟ್ಟು ಓದಿಸ್ತಿದ್ರು. ಒಳ್ಳೆ ಬುದ್ಧಿವಂತ ಆಗಿಬಿಟ್ಟು ಅವರೇ ಕೊಟ್ಟು ಆಮೇಲೆ ಮದುವೆ ಆಗಲಿ ಬೇಕಾದ್ರೆ ಫೈನಾನ್ಸ್ ಮಾಡ್ತೀವಿ ಅಂತೇಳಿ. ಸಯೇವ ಮುಕ್ತೋ ನಿತರಾಂ ಪ್ರೀಯಮಾಣ. ಈ ಮಾತು ಕೇಳಿದ ತಕ್ಷಣ ಇದು ನಮ್ಗೆ ಎಂಥ ಮೆಸೇಜ್ ಇದು. ನಮ್ಮವರಿದ್ದಾರೆ, ಬೇರೆಯವರಿದ್ದಾರೆ. ನಾವು ನಮ್ಮವ್ರು ಅಷ್ಟೇ ನೋಡ್ತೀವಿ, ಇನ್ನೊಬ್ಬರು ನೋಡೋದೇ ಇಲ್ಲ. ಹಸಿವೆ ಆಗಿದೆ ಇಬ್ಬರಿಗೆ ಒಬ್ಬರು ಕಾಮನ್, ಗೊತ್ತಾಯ್ತಾ? ಇವ್ರಿಗೆ ಎಷ್ಟು ಕೊಡ್ಬೋದು, ಡಿವೈಡ್ ಮಾಡ್ಬೋದು ಕೊನೆ ಪಕ್ಷ. ಅಲ್ಲೇನು ಮಾಡೋದಿಲ್ಲ. ಇಟ್ಕೊಂಡು ಬಟ್ಟರೆ ಇದನ್ನ ಹಾಕ್ಕೊಂಡು ಕ್ಯಾರಿಯರ್ಗೆ ಹಾಕ್ಕೊಂಡು ನೆಕ್ಸ್ಟ್ ಡೇಗೆ ಹೋಗ್ತಾನೆ, ಮತ್ತು ಬಿಡೋದಿಲ್ಲ. ಅವನು ಸಾಯ್ತಿದ್ದಾರೆ ಅದು ನೋಡಲ್ಲ, ನೆಕ್ಸ್ಟ್ ಡೇಗೆ ಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ತಪ್ಪಾಗುತ್ತಾಗ. ಅದೆಲ್ಲ ಗುಣಗಳು ಹೇಗೆ ಹೋಗೋದು. ಶಾಸ್ತ್ರವಾಕ್ಯ ಏನು ಮಾಡುತ್ತೆ, ಶಾಸ್ತ್ರ ಓದೋದು ಶಸ್ತ್ರಕ್ರಿಯೆ, ಸರ್ಜರಿ ಮಾಡಿದಾಗ ಲೆಕ್ಕ. ಅದನ್ನೆಲ್ಲ ಓಡಿಸುತ್ತೆ ಬುದ್ಧಿನ. ಹೀಗೆ ಮಾಡಬಾರ್ದು ನಾವು, ತಪ್ಪಾಗುತ್ತೆ. ಹೀಗೆ ಮಾಡಿ ಧರ್ಮರಾಜ ಎಷ್ಟು ದೊಡ್ಡ ಮೇಲೆ ಬಂದುಬಿಟ್ಟ, ಧೃತರಾಷ್ಟ್ರ ಎಷ್ಟು ಕೆಳಗೆ ಹೋಗಿಬಿಟ್ಟ. ಆ ರೀತಿ ನಾವು ಆಗಬಾರ್ದು ಅನ್ನೋ ಮೆಸೇಜ್ ಕೊಡುತ್ತಾರೆ. ಇತ್ಯುಕ್ತವು ಚೇ ಮಾತೃಪುತ್ರಂ ವಿಹಾಯ ಕುಂತಿ ಪುತ್ರೋ ನಮಯ ಉತ್ಥಾಪನೀಯ ಸ ಏವ ಮುಕ್ತೋ ನಿತರಾಂ ಪ್ರೀಯಮಾಣ ಉತ್ಥಾಪಯಾಮಾಸ ಚ ತಾನ್ ಸಮಸ್ತಾನ್ ಯಥೇಷ್ಟರೂಪ ಪ್ರಾಪ್ತಿ ಬೇಷಾಂ ಪುನಶ್ಚ ಸ್ವಕಾಮತೋ ನಿಜ ರೂಪಾಪ್ತಿಮಾದಾತ್. ನಮ್ಮನೆ ಸಮರ ಊಟಕ್ಕೆ ಹೋಗಿರ್ತಾರೆ, ಒಂದು ದುಡ್ಡಕ್ಕೆ ಹಾಸಿರ್ತಾರೆ. ಅಂತ ಯಾರು ಅಕಸ್ಮಾತ್ ಬಂದರು ಬರೋದು ತಮ್ಮವರು ಅಂತ ಬಂದವನು ಪಾಪ ಒದ್ದಾಡ್ತಿರ್ತಾರೆ. ಅಕಸ್ಮಾತ್ ಬರ್ಬೋದು ಇವರು, ಅಷ್ಟೇ. ಅದು ಗ್ಯಾರಂಟಿ ಇಲ್ಲ. ಇಷ್ಟು ಬೇಡ ರೀ, ಇವ್ರನ್ನಲ್ಲ ಮನೆ ಅನ್ನ ಹಾಕೋ ನೀವನ್ನಲ್ಲ, ಬೇರೆ ವ್ಯವಸ್ಥೆ ಇದೆ. ಸುಮ್ಮನೆ ಕೊಡಬಾರ್ದೆ. ಹಾಸ್ಪಿಟ್ಲ್ ಬಿಡ್ಬಾರ್ದು. ಅಗಲಕ್ಕೆ ಕೊಡೋದು, ಬಸ್ಸಲ್ಲಿ ಹೋದಾಗ ಅಗಲಕ್ಕೆ ಕೊಡೋದು, ಏನಾದ್ರು ಮಾಡ್ತಿರ್ತಾರೆ. ಯಾರು ಮುದುಕರಿರ್ತಾರೆ, ಹಣ್ಣು ಮುದುಕರಿರ್ತಾರೆ, ಪಕ್ಕದಲ್ಲಿ ಎದ್ಕೊಂಡು ಅವ್ನು ಮಾತಾಡಿಸ್ತಿರ್ತಾರೆ ಹೊತ್ತು ಕೂಡಲಿಕ್ಕೆ ಜಾಗ ಬಿಡೋದಿಲ್ಲ. ಕೇಳಿದರೆ ಮತ್ತೆ ಬರಬೇಕಾಗಿತ್ತು ಅಂತ ಬೈತಾನೆ. ಇವೆಲ್ಲ ದಡ್ತರಗಳು. ಇದರೆಲ್ಲ ನೋಡಿದಾಗ ನಾವು ಮಾಡೋ ತ್ಯಾಗ ಬಹಳ ಸ್ವಲ್ಪ, ಈತ ಮಾಡಿ ಭಾರಿ ದೊಡ್ಡ ತ್ಯಾಗ ಮಾಡ್ತಾರೆ. ಆ ತ್ಯಾಗಕ್ಕೆ ಅಷ್ಟು ದೊಡ್ಡ ಮಹತ್ವ ಸಿಗುತ್ತೆ. ಏನಾಗುತ್ತೆ ನೋಡಿ, ಇಲ್ಲೇ ಹೇಳ್ತಾರೆ. ಈಗ ಹೇಳ್ತಾರೆ ಉತ್ಥಾಪಾಯ, ಎಲ್ಲರೂ ಹೇಳಿ ಅಂತ. ಅವಾಗ ಹೇಳಿದ್ದೇನೀಗ ಒಬ್ಬರಲ್ಲ, ಎಲ್ಲರೂ ಹೇಳಿ ಅಂತ ಹೇಳ್ಬಿಡ್ತಾರೆ. ಎಷ್ಟು ಅಡ್ವಾಂಟೇಜ್. ಎಲ್ಲರೂ ಎದ್ದು ಬಿಡಲಿ, ಯಾರೂ ಸತ್ತೇ ಇಲ್ಲ, ಎಲ್ಲ ಇದ್ದರು. ಆಗ ನಾವು ಇಷ್ಟು ತ್ಯಾಗ ಮಾಡಿದ್ದಕ್ಕೆ ಎಷ್ಟು ಸಿಗ್ತದೀಗ? ಫುಲ್ ಸಿಕ್ಕೋಯ್ತು. ಅಕಸ್ಮಾತ್ ಭೀಮನ್ನ ಐತೆ ಅಂತ ತಿಳ್ಕೊಂಡು ಏನು ಮಾಡಿದರೆ ಭೀಮ ಮಾತ್ರ ಹೇಳ್ಬೋದಾಗಿತ್ತು ಇವ್ರ ಪ್ರಕಾರ. ಅದು ಮಾಡಿ ಎಲ್ಲರೂ ಸಿಕ್ಕೋಯ್ತು ಮಾಡಿದ್ದಕ್ಕೆ. ಅದನ್ನು ಅಲ್ಲಿ ನಾವು ಜ್ಞಾನ ಬೇಕಾಗುತ್ತೆ. ಜ್ಞಾನ ಓದಿದ್ರೆ ಬರುತ್ತೆ, ಬರೋದಿಲ್ಲ. ಹಾಗೆ ಬರೋಲ್ಲ ಜ್ಞಾನ. ಅನ್ನ ಸುಮ್ಮ ಬಂದು ಬಿಡುತ್ತಾ? ಅನ್ನ ಏನು ಮಾಡಬೇಕು? ಅನ್ನಕ್ಕೆ ನಾವೀಗ ಸಂಪಾದನೆ ಮಾಡಬೇಕು. ಹ್ಯಾವ್ ಟು ಅರ್ನ್. ಗೊತ್ತಾಯ್ತಾ? ನಮಗೆ ಅನ್ನ ಅರ್ನ್ ಮಾಡಬೇಕು ಗೊತ್ತು, ದುಡ್ಡು ಅರ್ನ್ ಮಾಡಬೇಕು ಗೊತ್ತು. ಜ್ಞಾನ ಅದಾಗಿ ಬೀಳ್ದೆ ಅಂತ ತಿಳ್ಕೊಂಡ್ರೆ ಹೇಗೆ ಬಿಡುತ್ತೆ? ಮೋಸ್ಟ್ ಪ್ರೆಷಸ್ ಅಂದರೆ ಯಾವುದು? ಜ್ಞಾನ. ಅದಕ್ಕೇನು ಮಾಡಬೇಕಾಗ ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಬೇಕು.
ಪ್ರೆಷಸ್ಸಿಗೆ ಎಫರ್ಟ್ಸ್ ಹಾಕ್ಬೇಕು, ಮೋಸ್ಟ್ ಪ್ರೆಫರ್ಟ್ಸ್ಗೆ ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕ್ಬೇಕು. ಅದನ್ನು ಹೇಳ್ತಾರೆ. ಇಮ್ಮಿಡಿಯೇಟ್ ವರ ಕೊಡ್ತಾರೆ ಅವನಿಗೆ. ಸಯೇವ ಮುಕ್ತೋ ನಿತರಾಂ ಪ್ರೀಯಮಾಣ ಉತ್ಥಾಪಯಾಮಾಸ ತಾನ್ ಸಮಸ್ತಾನ್. ಎಲ್ಲ ಎದುರು ಯಥೇಷ್ಟ ರೂಪ ಪ್ರಾಪ್ತಿ ವೇಷಾಂ ಪುನಶ್ಚ ಸ್ವಕಾಮತೋ ನಿಜ ರೂಪಾಪ್ತಿಮಾದಾತ್. ಫಸ್ಟ್ ವರ ಇದು. ನೀವೀಗ ಅಜ್ಞಾತವಾಸಕ್ಕೆ ಹೋಗ್ತಿರಲ್ಲ, ಇಷ್ಟಪಟ್ಟ ರೂಪ ನೀವು ಬರಲಿ ಅಂತ ಹೇಳ್ಬಿಟ್ಟು. ಮೇಕಪ್ ಏನೂ ಬೇಕಾಗಿಲ್ಲ, ಇಷ್ಟಪಟ್ಟ ರೂಪ ತಕ್ಷಣ ಬರಲಿ. ಇಮಿಡಿಯೇಟ್ ಆಗ್ತಾ ಇದೆಯಾ, ಇಮ್ಮಿಡಿಯೇಟಾಗಿ ಬರಬೇಕು ನಿಮಗೆ. ಆಮೇಲೆ ವಾಪಸ್ ಬರಬೇಕಾ, ಮತ್ತೆ ವಾಪಸ್ ಬರ್ಬೋದು. ಇದು ಏನಾಗ್ತದೆ, ಅದೇ ರೂಪದೊಳಗೆ ಕಂಡ್ರೆ ಮತ್ತೆ ಪದ್ಧತಿ ಆಗುತ್ತೆ. ವಾಪಸ್ ಬರಬೇಕು, ಯಾವ ರೂಪ ಬೇಕಾದ್ರೂ ಬರಲಿ, ಇಷ್ಟಪಟ್ಟ ರೂಪ. ಇಷ್ಟಪಟ್ಟಾಗ ಮತ್ತೆ ವಾಪಸ್ ಬರಲಿ. ಆಯಿತಾ? ಎಷ್ಟು ದೊಡ್ಡ ವರ ಸಿಗ್ತವೆ ಅವರಿಗೆ. ಅಜ್ಞಾತವಾಸ ಕಾಲಿಗೆ ಎಷ್ಟು ಹೆಲ್ಪ್ ಆಯಿತು. ಹಾಂ, ಇಲ್ಲ, ಅದು ದೇವತೆಯಾಗಿ ವರ ಕೊಡೋದು. ಅದು IAS ಆಫೀಸರು ಖಾತಾ ಮಾಡಿಕೊಡ್ತಾನೆ ಬಿಡ್ತಾರೆ ಇವನು. ಅಸಿಸ್ಟೆಂಟ್ ರೆವಿನ್ಯೂ ಕಮಿಷನ್ ಆಫೀಸರ್ ಮಾಡ್ತಾನೆ. ಪ್ರೈಮ್ ಮಿನಿಸ್ಟ್ರಿಗೂ ಹತ್ಯೆ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ ತಾನು ಸೆಲ್ಫ್ ಪೇಡ್ ಮಾಡ್ಕೊಳಾಗಿಲ್ಲ ಖಾತಾನ. ಯಾರು ಮಾಡ್ಬೇಕನ್ನ? ಇವನೇ ಬಂದು ಮಾಡಬೇಕು, ಗೊತ್ತು, ಬೇರೆ ಮಾಡೋಂಗಿಲ್ಲ. ಬೇರೆಯವ್ರು ಮಾಡಿದ್ರೆ ಇನ್ವ್ಯಾಲಿಡ್. ಮತ್ತೆ ಅಕಸ್ಮಾತ್ ಬೇರೆ ಯಾವುದು ಚೀಫ್ ಮಿನಿಸ್ಟರ್ ಮಾಡಿಕೊಟ್ಟ, ಇನ್ವ್ಯಾಲಿಡ್. ಅದು ಇವರೇ ಮಾಡಬೇಕು. ಅರ್ಥ ಆಯ್ತಾ? ಅದು ಏನಲ್ಲ, ದೋಷ ಅಲ್ಲ ಅದು. ಅರ್ಥ ಆಯ್ತಾ? ಈಗ ಏನು ಬಡಿಸ್ತಾರೆ, ಯಾರೋ ಬಡಿಸ್ತಾರೆ, ಸಾಮಾಡಿ ಯಾರೋ ಬಡಿಸ್ತಾರೆ. ದೊಡ್ಡವ್ರು ಏನು ಬಡಿಸೋದು, ಅವರೇ ಬಡಿಸ್ಕೊಳ್ಳಿ ಅಂದರೆ ಪದ್ಧತಿ ಆಗುತ್ತೆ. ಗೊತ್ತಾಯ್ತಾ? ಅದು ಸೇವೆ. ಅದು ದೊಡ್ಡವ್ರಿಗೆ ಮಾಡೋದು ಸೇವೆ, ಚಿಕ್ಕವ್ರಿಗೆ ಮಾಡೋದೆಲ್ಲ ಅನುಗ್ರಹ ಅಷ್ಟೇ. ಅಜ್ಞಾತವಾಸೆ ಅಜ್ಞಾತತಾಂ ಸರ್ವದ. ಭೀಮಸೇನದೇವರಿಗೆ ಬೇಕಿಲ್ಲ, ಮತ್ತೆ ಬೇಕಿಲ್ಲ. ಸ್ವಾಮಿಗಳು ನಾವು ಕರೆದವರೆ ಬಿಟ್ಟಕ್ಕೆ ಅವರಿಗೆ ಉಪವಾಸ ಕೊಡೋದಿಲ್ಲ. 100 ಜನ ಕರೆ, ಜಾಸ್ತಿ ಜನ ಇರ್ತಾರಲ್ಲಿ. ಪುಣ್ಯ ನಮಗೆ ಬಂತು ಅಷ್ಟೇ ಹೊರತು. ಇಲ್ಲದೆ ಹೋದರೆ ಊಟ ಉಪವಾಸ ಕೂತ್ಬಿಡ್ತಾರಾ? ಇನ್ನೂ ಬೆಟರ್ ಬೇಸ ಎಷ್ಟೋ ಜನ ಇರ್ತಾರೆ ಕರೀಲಿಕ್ಕೆ. ನಾವು ಕರೆದಿದ್ದಾಗ ಊಟ ಆಯಿತು ಅಂತ ತಿಳ್ಕೊಳ್ಳೋದು ಎಷ್ಟು ಮೂರ್ಖತನ ಅನ್ನೋ ಅಷ್ಟೇ ಮೂರ್ಖತನ. ಕರಿಬೋದು, ಏನು ತಪ್ಪಲ್ಲ. ಅದು ಅನುಗ್ರಹ ಅಂತ ತಿಳ್ಕೊಬೇಕು. ಯಾರೋ ಹೇಳ್ತಾರೆ, ಹೋಗ್ತಾರೆ, ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡ್ತಾರೆ. ನೀವೇನು ರೀ ಆಯುಷ್ಮಾನ್ ಭವ ಅಂತ ಹೇಳೋದಕ್ಕೆ ನೀವೇನು ಇವರಾ? ಅವ್ರು ಕೇಳಿದರೆ ಏನು ಮಾಡಬೇಕಾಗ? ದೇವರ ನೀವು ಏನೋ ಮಾಡಿದೆ, ಸುಮ್ಮನೆ ಕೊಡಬಾರ್ದೆ. ಆಯುಷ್ಮಾನ್ ಭವ ಅಂತ ಯಾಕೆ ಹೇಳಿದಿರಿ ಅಂದರೆ ಅದು ವಿಶ್ ಅಷ್ಟೇ. ಗೊತ್ತಾಯ್ತಾ? ಅದಕ್ಕೇನು ಅತಿ ಇದು ಮಾಡ್ಲಿಕ್ಕೆ ಹೋಗಬೇಕಾಗಿಲ್ಲ. ಏವಂ ಕ್ರೀಡನ್ ಪುತ್ರ ಆತ್ಮನ್ಯೇವ. ಆಮೇಲೆ ಅಜ್ಞಾತವಾಸೆ ಅಜ್ಞಾತತಾಂ ಸರ್ವದೈವ. ಇನ್ನೊಂದು ವರ. ಅಜ್ಞಾತವಾಸ ಕಾಲಕ್ಕೆ ನಿಮ್ಮನ್ನು ಯಾರೂ ಗುರುಸೋದು ಬೇಡ. ಎಷ್ಟು ಮಟ್ಟಿಗೆ ಗೊತ್ತಾ? ಮುಂದೆ ಓಡಾಡ್ಕೊಂಡಿದ್ರು ಗೊತ್ತು ಸಿಗಬಾರ್ದು. 5 ಜನ ಪಾಂಡವರು ನಿಂತ್ಕೊಂಡ್ರು ಕೂಡ ಏನಂತ ಗೊತ್ತಾಗಬಾರ್ದು, ಇವ್ರು ಗೊತ್ತಾಗಬಾರ್ದು ಪಾಂಡವರು. ಎಂಥ ವರ ಸಿಕ್ತು ಯೋಚನೆ ಮಾಡಿದ್ರೆ. ಒಂದು ಯಥೇಷ್ಟ ರೂಪಾಪ್ತಿ, 2ನೇದು ರೂಪ ವಾಪಸ್ ತಗೊಳ್ಳೋದು, 3ನೇದು ಅಜ್ಞಾತವಾಸ ಪೂರ್ತಿ ಗುರುತೇ ಹಿಡಿಬಾರ್ದು ಯಾರೂ ಕೂಡ. ಸೇಫ್, 100% ಸೇಫ್ ಆಗೋಯ್ತಾಗ. ಅಜ್ಞಾತವಾಸೆ ಅಜ್ಞಾತತಾಂ ಸರ್ವದೈವ ತದೌ ತೇಷಾಂ ಪ್ರೀತಃ ಏವ ಆಂಡ್ರುಶಂಸ್ಯಾತ್. ಯಾವುದಕ್ಕೆ ಎಷ್ಟು ಖುಷಿ ಆಯಿತು ಯಮದೇವರಿಗೆ ಅಂದರೆ ಆಂಡ್ರುಶಂಸ್ಯ, ಕಾರುಣ್ಯ. ಧರ್ಮರಾಜ ಮಾಡಿದಂಥ ಕಾರುಣ್ಯ, ಕೊಟ್ಟ ಉತ್ತರ ಎಲ್ಲ ನಮಗೆ ಕೊಟ್ಟು. ಏವಂ ಕ್ರೀಡನ್ ಪುತ್ರ ಇತ್ತಾತ್ಮನೈವ ಯಶೋಧರ್ಮೌ ಆತ್ಮನೋ ವರ್ಧಯನ್ ಸಹ. ಈ ರೀತಿ ಮಾಡಿದ ಯಮದೇವರು ಒಂದು ಕಡೆಗೆ ಧರ್ಮರಾಜನ ಕೀರ್ತಿ ಕೊಟ್ಟರೆ, ಇನ್ನೊಂದು ಕಡೆಗೆ ಕೀರ್ತಿ ಯಾರಿಗೆ ಬಂತದು? ತನಗೆ ಬಂತು. ಮೂಲ ರೂಪ ತಾನು, ಅವತಾರ ರೂಪ ಅದು. ಯಮದೇವರು ಭಾರಿ ದೊಡ್ಡವರು, ಎಷ್ಟು ಅನುಗ್ರಹ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ. ಸರಿ ಆಯ್ತಾಗ. ಸೊ ಯಮದೇವ್ರ ಪ್ರಶ್ನೆ ಓದ್ಕೊಂಬಿಟ್ರೆ ನಾವೀಗ ಯಮದೇವ್ರ ಹತ್ರ ಹೋದಾಗ ಏನಂತ ಹೇಳ್ಬೋದು? ನಿಮ್ಮ ಪ್ರಶ್ನೆ ಉತ್ತರ ಗೊತ್ತಿದೆ ನಮಗೆ ಅಂತ ಹೇಳಿಬಿಟ್ಟು ಬಟ ಹೇಳಿ ಆಗ್ಬಿಡ್ಬೋದು. ಯಾರಿಟ್ಟಿ ಪ್ರಶ್ನೆ ಉತ್ತರ ಗೊತ್ತಾಯ್ತಲ್ಲ, ಅವ್ರದ್ದೇ ಡಿಪಾರ್ಟ್ಮೆಂಟ್ ಪುಸ್ತಕ ಓದ್ದಾಗ ಆಯ್ತಲ್ಲ. ಈಗ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ಕು, ಪ್ರಿಸ್ಕ್ರೈಬ್ಡ್ ಎಕ್ಸಾಮಿನರು, ವ್ಯಾಲ್ಯೂರು ಒಬ್ಬರೇ ಆಗಿಬಿಟ್ರೆ ಭಾರಿ ಖುಷಿ ಪಡ್ತಾರೆ. ಏವಂ ಕ್ರೀಡನ್ ಪುತ್ರ ಇತ್ಯಾತ್ಮನೈವ ಯಶೋಧರ್ಮೌ ಆತ್ಮನೋ ವರ್ಧಯನ್ ಸಹ ಯುಧಿಷ್ಠಿರಾತ್ಮನ ಸ್ವಸ್ಯ ಯಶೋಧರ್ಮಾಭಿವೃದ್ಧಯೇ ಕೃತ್ವಾ ಅರಣ್ಯಪಹಾರಾದಿ ಪುನರ್ದತ್ವಾ ಚ ತತ್ಸ್ವಯಂ ದಾತುಂ ವಿಪ್ರಾಯ ತದ್ಧಸ್ತೆ ಯಯೋಧರ್ಮೋದಿವಂ ಪುನಃ ಯುಧಿಷ್ಠಿರಾತ್ಮನಃ ಸ್ವಸ್ಯ ಯಶೋಧರ್ಮ ಅಭಿವೃದ್ಧಯೇ. ಧರ್ಮರಾಜ ರೂಪದ ತನಗೇನೆ ಕೀರ್ತಿ ಧರ್ಮಗಳನ್ನು ಕೊಟ್ಟು ಅರಣ್ಯಪಹಾರಾದಿ, ಅಪಹಾರ, ಅರಣ್ಯಪಹಾರ, ಅರಣ್ಯಗಳ ಅಪಹಾರ ಆಗಿತ್ತಲ್ಲ, ಇದೆಲ್ಲ ಅವರೇ ಮಾಡಿದ ಪ್ಲ್ಯಾನ್ ಇದು. ಯಮದೇವರು ಇದೆಲ್ಲ ಅವರೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದೆಷ್ಟು ಕೂಡ ಹೇಳಿಲ್ಲ. ಹೇಳಿಬಿಟ್ರೆ ಮ್ಯಾಚ್ ಫಿಕ್ಸಿಂಗ್ ಆಗ್ತಿತ್ತು, ಹೇಳಿಲ್ಲ. ಆದ್ದರಿಂದ ಸರಿ ಹೋಯಿತು. ಆಮೇಲೆ ಪುನರ್ದತ್ವಾಚ. ಈಗ ನೋಡೋರಕ್ಕೆ ತಂದಿದ್ದು ನಾನೇ, ಅರಣಿ ತಂದಿದ್ದು ನಾನೇ, ಯಕ್ಷ ನಾನೇ, ಈ ಬಕ ಅಂತ ಹೇಳಿಬಿಟ್ಟು ವಾಪಸ್ ಕೊಟ್ಟು ಬ್ರಾಹ್ಮಣರಿಗೆ ಕೊಟ್ಬಿಡಿ ಅಂತ ಕೊಟ್ಟರು. ಇವ್ರು ತೊಗೊಂಡು ಒಪ್ಪಿಸಿದ್ರು ಅದನ್ನು. ಪುನರ್ದತ್ವಾಚ ತತ್ಸ್ವಯಂ ದಾತುಂ ವಿಪ್ರಾಯ ತದ್ಧಸ್ತೆ ಯಯೋಧರ್ಮೋದಿವಂ ಪುನಃ. ಯಮದೇವರು ಏನು ಮಾಡಿದ್ರು? ಆಮೇಲೆ ತಮ್ಮ ಲೋಕಕ್ಕೆ ಹೊರಟೋಗ್ಬಿಟ್ರು. ತಥೋ ರಾಜ ಭೀಮಸೇನಾರ್ಜುನೌ ಚ ಸಾರ್ಧಂ
ಯಮಾಭ್ಯಾಮರಣೀಂ ಪ್ರದಾಯ ಮುದಾಯುತಾಃ ಕೃಷ್ಣಯ ಸಾರ್ಧಮೇವ ಸಂತುಷ್ಟುಭುಃ ಕೃಷ್ಣಮನಂತಮಚ್ಯುತಂ. ತತಃ ರಾಜ ಭೀಮಸೇನ ಅರ್ಜುನೌ ಚ ಸಾರ್ಧಂ ಯಮಾಭ್ಯಾಂ ಅರಣೀಂ ಪ್ರದಾಯ ಮುದಾಯುತಾಃ ಕೃಷ್ಣಯ ಸಾರ್ಧಂ ಏವ ಸಂತುಷ್ಟುಭುಃ ಕೃಷ್ಣಮನಂತಮಚ್ಯುತಂ. ಆಚಾರ್ಯ ಪ್ರತಿ ಸರ್ಗನೂ ದೇವ್ರ ಹೆಸರು ಶುರು ಮಾಡ್ತಾರೆ, ಪ್ರತಿ ಅಧ್ಯಾಯನೂ ದೇವ್ರ ಹೆಸರುಗಳೇ ಮುಕ್ತಾಯ ಮಾಡ್ತಾರೆ. ಆಯಾತಕ್ಕೆ ಒಂದು ಮಂಗಳ ಮಾಡ್ತಾರೆ ಲೆಕ್ಕ ಅಷ್ಟರ ಮಟ್ಟಿಗೆ. ಮುದಾಯುತಾಃ ಕೃಷ್ಣಯ ಸಾರ್ಧಮೇವ ಯಮಾಭ್ಯಾಂ ನಕಲ ಸಹದೇವರು ಅವರು ಹೋಗಿ ಬ್ರಾಹ್ಮಣರಿಗೆ ಅದನ್ನು ಕೊಟ್ಟುಬಿಟ್ಟು ಮುದಾಯುತ ಬಹಳ ಸಂತೋಷದಿಂದ ಕೃಷ್ಣಯ ಸಾರ್ಧಮೇವ ದ್ರೌಪದಿಯ ಸಮೇತವಾಗಿ ಸಂತುಷ್ಟುವು ಕೃಷ್ಣಮನಂತಮಚ್ಯುತಂ. ಅನಂತನಾದ ಕೃಷ್ಣನ ಅಚ್ಯುತನಾದ ಕೃಷ್ಣನನ್ನು ಏನು ಮಾಡಿದರು? ಸಂತುಷ್ಟುವು. ಮುಗಿಸ್ದಾಗ ಏನಂತ ಸ್ತೋತ್ರ ಮಾಡಬೇಕು ಯಾವಾಗಲೂ? ಅಚ್ಯುತ ಅನಂತ ಗೋವಿಂದ ಅಂತ ಹೇಳಬೇಕು. ಅದಕ್ಕೆ ಆಚಾರ್ಯ ಏನು ಮಾಡಿ ವನವಾಸ ಮುಗೀತು ಅಚ್ಯುತಂ ಅಂತ ಹೇಳಿಬಿಟ್ಟು ಅಚ್ಯುತ ಅನಂತ ಗೋವಿಂದ ಅಂತ ಮುಗಿಸ್ತಾ ಇದ್ದಾರೆ. ಅವ್ರು ಏನು ಮಾಡಿದ್ರು ಏನಿರುತ್ತೆ ಆಚಾರ್ಯರು ಇದರಲ್ಲಿ? ಅವ್ರು ಹೇಗೆ ನಾವು ಪ್ರತಿಯೊಂದು ಧರ್ಮ ಅಂತ ಹೇಳ್ತೇವೆ, ಪ್ರತಿಯೊಂದು ಮಾತಿನಲ್ಲಿ ಏನಿರುತ್ತೆ ಅಂದರೆ ಆ ಆ್ಯಕ್ಯುರಸಿಯ ಪರ್ಫೆಕ್ಷನ್ ಇರುತ್ತೆ. ಆ ರೀತಿಯೇ ನಿರ್ಣಯ ಓದಿದರೆ ಆಚಾರ್ಯ ಯಾವ ಗ್ರಂಥ ಓದಿದ್ರೆ ಹಾಗೆ ಓದಬೇಕು. ಇತಿ ಪ್ರಶ್ನೆ ಕೇಳೋ ಕಾಲದಲ್ಲಿ ದ್ರೌಪದಿನೂ ಬಿಟ್ಬಿಟ್ಟು ಹೊರಟಾಗ್ಬಿಟ್ಟಾರೆ ಧರ್ಮರಾಯ. ಯಾರು? ಧರ್ಮರಾಯ ಇವರು ಗಂಡಸರು ಯಾತಕ್ಕೆ ಹೋಗಿದ್ದಾರೆ? ಅವರಿಗೆ ಆಫೀಸ್ ಕೆಲಸಕ್ಕೆ ಹೋದಾಗ ಬೇಕು ದಿವಸ ಕರ್ಕೊಂಡು ಹೋದ್ರೆ ಪಜಿತ ಆಗಲ್ಲ ಅಂತ ಗೊತ್ತಾಯ್ತಾ? ಅವರು ತಮ್ಮ ಅಫಿಷಿಯಲ್ ಇದ್ರೂ ಹೊರಟಿದ್ದಾರೆ, ಅಫಿಷಿಯಲ್ ಟೂರು ತರಬೇಕಾಗಿದೆ ಈಗ. ಅದಕ್ಕೆ ಅವರು ಋಷಿಬರಿಗಳೆಲ್ಲ ಇದ್ದಾರಲ್ಲಿ. ಅವರು ನೋಡಿ ನಮ್ಮಲ್ಲಿ ಏನು ಮಾಡ್ತೇವೆ ಗೊತ್ತಾ? ನಮಗೆ ಡಿಫ್ರೆನ್ಸ್ ಅಂತ ಕೇಳಿದರೆ ನಮಗೆ ಯಾರ ಕೇಳ್ಕೊಂಡು ನಾವು ಇನ್ನೊಬ್ರಿಗೆ ಹೇಳ್ತೀವಿ, ಅವ್ರು ಮತ್ತೊಬ್ರಿಗೆ ಹೇಳ್ತಾರೆ ಹೋಗ್ಬಿಡುತ್ತೆ. ಆ ಕಡೆ ಪಾಂಡವರು ಅವರೇ ಮಾಡಿದರು, ಭಾರಿ ಇಂಪಾರ್ಟೆಂಟ್. ಅದೇ ಸ್ವಧರ್ಮ ಅಂದರು, ಅವರೇ ಮಾಡೋದು. ನಮ್ಮಲ್ಲಿ ಬ್ಯಾಡ್ ಹ್ಯಾಬಿಟ್ ಅಂದರೆ ಹೇಳಿ ಅವ್ರು ಯಾರಿಗೋ ಹೇಳ್ಬಿಡ್ತಾರೆ ಕೊನೆಗೆ. ಯಾರು ಹೇಳಿದ್ರು ಯಾರಿಗೂ ಗೊತ್ತು ಕೂಡ ಆಗಲ್ಲ. ತುಂಬ ತಪ್ಪು. ನನಗೆ ಹೇಳಿದ್ದಾರೆ ನಾನು ಮಾಡ್ತೀನಿ, ಆ ಭಾವನೆ ಇರಬೇಕು. ತಿಳಿತಾ? ಅದು ಆ ಕಮಿಟ್ಮೆಂಟ್ ಇಲ್ಲದೆ ಹೋದರೆ ಧರ್ಮಾಚರಣೆ ಮಾಡೋಕ್ಕಾಗೋದಿಲ್ಲ. ದೊಡ್ಡ ಆಪರ್ಚುನಿಟಿ ಅದು. ಇನ್ನೊಬ್ಬರು ಅಕಸ್ಮಾತ್ ಹೇಳಿದ್ವಿ ಮಾಡಿದೆ ಅಂತಲೇ ತಿಳ್ಕೊಳ್ಳಿ, ಪುಣ್ಯ ಅವ್ರಿಗೆ ಗೊತ್ತು, ನಿಮಗೆಲ್ಲಿ ಬಂತೀಗ? ಅರ್ಥ ಆಯ್ತಾ? ಈಗ ಅವಾಗ ನಾವು ಮಾಡಿದ್ರೆ ಏನು ಬರುತ್ತೆ? ಈಗ ನಮಗೆ ಪುಣ್ಯ ಬರುತ್ತೆ. ಅದು ಚಾನ್ಸ್ ನಾವು ಕಳ್ಕೊಬಾರ್ದು, ಇನ್ನೊಬ್ರು ಶಿಫ್ಟ್ ಮಾಡಬಾರ್ದು. ಯಾವಾಗ ಮಾಡಬೇಕಾದ್ರೆ ನಮ್ಮ ಕೈಲಿ ಆಗೋದಿಲ್ಲ. ಓಡೋಗ್ತಿದ್ದಾರೆ, ಅವ್ರ ವಯಸ್ಸು ಮುದುಕಾಗಿದೆ ಪಾಪ, ಹುಡುಗರು ನೀರು ಓಡು ಅಂತ ಹೇಳಿ ಹಿಡ್ಕೊಂಬಂದ. ಆಗ ಪುಣ್ಯ ಅವನಿಗೂ ಬಂತು, ಇವನಿಗೂ ಹೇಳಿದ್ದಕ್ಕೆ ಇವನಿಗೂ ಪುಣ್ಯ ಬಂತು, ಅವರಿಗೂ ಬಂತು. ಇವನು ಹೇಳಿಬಿಟ್ಟಿದ್ರೆ ತಾನು ಏನು ಹೇಳಿ ಸುಮ್ಮನೆ ಕೂತಿದ್ರೆ ಅವನಿಗೆ ಬರ್ತೀವಿ, ಇವನಿಗೆ ಬರ್ತಿರಲಿಲ್ಲ. ಅದಕ್ಕೆ ಎವ್ರಿ ಟೈಮ್ ನಾವು ಆ ಥರ ಯೋಚನೆ ಮಾಡ್ತೇವೆ. ಪುಣ್ಯ ಪಾಪ, ಧರ್ಮ ಅಧರ್ಮ, ಆ ಯೋಚನೆ ಮಾಡ್ತಾಯಿದ್ರೆ ಪಾಸಿಟಿವಾಗಿ ನಾವು ಸಾಧನೆ ಮಾಡೋಕ್ಕೆ ಬರುತ್ತೆ. ಅದಾಗಿ ಬರಲಿ ಅಂತ ಕೂತ್ರೆ ಏನೇನೂ ಬರೋದಿಲ್ಲ. ಮುದಾಯುತಾ ಒಂದು ಮಾತಿದೆ, ಮಕ್ಕಳಿಗೂ ಅಳೋವರೆಗೂ ತಾಯಿ ಹಾಲು ಕೊಡೋದಿಲ್ಲ ಅಂತ ಒಂದು ಮಾತಿದೆ. ಅರ್ಥ ಏನು? ಎಫರ್ಟ್ಸ್ ಹಾಕಬೇಕು ಅಂತ ಅರ್ಥ. ಹೌದು, ಅದು ಭಾರಿ ಹತ್ತಾಗ ಇದು ಮಾಡ್ತಾರೆ. ನಾವು ಅಳೋದು ಸ್ತೋತ್ರ ಮಾಡೋದು ಕೇಳ್ಕೊಡೋದು ಅಷ್ಟೇ ಕೆಲಸ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಅರಣಿ ಪ್ರಾಪ್ತಿರ್ನಾಮ ದ್ವಾವಿಂಶೋ ಅಧ್ಯಾಯ. 22ನೇ ಅಧ್ಯಾಯ ಅಲ್ಲಿ ಮುಗೀತು. ವನವಾಸನೂ ಮುಗೀತು. ಮುಂದೆ ಯಾವುದೀಗ? ಅಜ್ಞಾತ ವಿರಾಟ ಪರ್ವ. ನಾಳೆಯಿಂದ ವಿರಾಟ ಪರ್ವ. ಓ, ನೆನಪಿಟ್ಕೊಂಡಿದ್ದೀರಾ? ಸೊ 12 ವರ್ಷದ ವನವಾಸನ 4 ತಿಂಗಳ ಮುಗಿಸ್ತಾಗಾಯ್ತು. ಸರಿ, ಆಯ್ತು. ಎಷ್ಟಾಯ್ತು ಅಲ್ಲಿ 4 ತಿಂಗಳಂದರೆ? 4 ಪೂರ್ಲ 12 ಆಯ್ತಲ್ಲ. ಹಾಂ, ಸರ್ವೇಂದ್ರಿಯ